ಆತ್ಮೀಯ ವಿದ್ಯಾರ್ಥಿಗಳೇ, ಜಿಲ್ಲಾ ಪಂಚಾಯತ್ ನಡೆಸುವಂಥ CET ನೀಟ್ ಕ್ಲಾಸಿಗೆ ತಮಗೆ ಸ್ವಾಗತವನ್ನು ಕೋರ್ತಾ, ಇಲೆಕ್ಟ್ರೋಸ್ಟಾಟಿಕ್ಸ್ನಲ್ಲಿ 2 ಚಾಪ್ಟರ್ ಇದೆ. ಒಟ್ಟು 6 ರಿಂದ 7 ಕ್ವಶನ್ಸ್ ನಿಮಗೆ CETಗೆ ಬರುತ್ತೆ, 3 ರಿಂದ 4 ನೀಟಿಗೆ ಬರುತ್ತೆ. ತುಂಬ ಕಷ್ಟ, ಇವೆರಡು ಟಾಪಿಕ್ಕು ಕೂಡ ಕಷ್ಟ. ಹಿಂದಿನ ಕ್ಲಾಸಲ್ಲಿ ಪಿಂಟೋ ಸರ್ ಅವರು ನಿಮಗೆ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸನ್ನು ಮಾಡಿದ್ದಾರೆ. ಇವತ್ತು ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟರ್ ಅದರ ಮೇಲೆ ನಾವು ಒಂದು 30 ಕ್ವಶನ್ಸನ್ನು ಮಾಡಬೇಕು. ಬಟ್ ಈ 30 ಕ್ವಶನ್ಸೇ ಸಾಕಾಗಲ್ಲ, ಯಾಕಂದರೆ ಈ ಚಾಪ್ಟ್ರಲ್ಲಿ ಒಂದು 3 ರಿಂದ 4 ಸಾವಿರ ಕ್ವಶನ್ಸನ್ನು ನಾವು ಮಾಡ್ಬೋದು. ಅದರಿಂದ ನಿಮ್ಮ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ತುಂಬ ಆಬ್ಜೆಕ್ಟಿವ್ ಟೈಪ್ ಟೆಕ್ಸ್ಟ್ ಬುಕ್ ನಿಮ್ಮ ಕಾಲೇಜ್ನ ಲೈಬ್ರರಿಯಲ್ಲಿದೆ, ಹಾಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಒಳ್ಳೆಯ CETಯಲ್ಲಿ ನೀವು ರ್ಯಾಂಕ್ ಪಡೀಲಿಕ್ಕಾಗತ್ತೆ. ಯಾಕಂದರೆ ಥಿಯರಿಯಲ್ಲಿ 50%, ಹಾಗೆ CETಯಲ್ಲಿ 50%. ಆದ್ದರಿಂದ ಥಿಯರಿಯಲ್ಲಿ 95 ಅಬೋವ್ ಪಡೆದ್ರೆ ಆಗ CETಯಲ್ಲಿಯೂ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ. ಸೊ ಇವತ್ತು ನಾವು ಪೊಟೆನ್ಷಿಯಲ್ ಮತ್ತು ಕೆಪಾಸಿಟರ್ ಮೇಲೆ ಪ್ರಾಬ್ಲಮ್ಸ್ ನೋಡು. ನಮಗೆ 1.5 ಗಂಟೆ ಟೈಮು ಅಲಾಟ್ ಇರೋದ್ರಿಂದ ಸಿನಾಪ್ಸಿಸ್ ಮಾಡಿ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಆಗಲ್ಲ. ಅದರಿಂದ ಸೈಡ್ ಬೈ ಸೈಡ್ ಮಾಡ್ಕೊಳ್ತಾ ಹೋಗ್ತಾನೆ. ನಂದೊಂದು ಸಜೆಷನ್ ನಿಮಗೆ, ಪ್ರತಿ ಸರ್ತಿ ಯಾವ ಕ್ಲಾಸ್ ಅಂತ ನಿಮ್ಮ ಲೆಕ್ಚರ್ ಹೇಳಿರ್ತಾರಲ್ಲ, ಆವಾಗ ನೀವು ಆ ಟಾಪಿಕನ್ನು ಒಂದು ಸ್ವಲ್ಪ ಓದ್ಕೊಂಡು ಬರಬೇಕು. ನೋಟ್ಸ್ ಮತ್ತು ಟೆಕ್ಸ್ಟ್ ಬುಕ್ ಓದ್ಕೊಂಡು ಬರಬೇಕು. ಯಾಕಂದರೆ ಟೆಕ್ಸ್ಟ್ ಬುಕ್ಕನ್ನು ನೀವು ಕರೆಕ್ಟಾಗಿ ಓದಿದ್ರಿ ಅಂತ ಆದರೆ ಯು ಕ್ಯಾನ್ ಸಾಲ್ವ್ ಆಲ್ ದ ಟೈಪ್ ಆಫ್ ಪ್ರಾಬ್ಲಮ್ಸ್. ಸೊ therefore these two ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್, ಹಾಗೆ ರೇ ಆಪ್ಟಿಕ್ಸ್, ಅವುಗಳು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರಲ್ಲಿ ನಿಮಗೆ 3 to 4 ಕ್ವಶನ್ಸ್ CETಗೆ ಬರುತ್ತೆ. ಬಟ್ ವೆನ್ ಕಂಪೇರ್ ಟು ಫಸ್ಟ್ ಚಾಪ್ಟರ್ ದಿಸ್ ಈಸ್ ಈಸಿ. ಸೊ ಫಸ್ಟ್ ಲೆಟ್ ಅಸ್ ಸೀ ದ ಫಸ್ಟ್ ಕ್ವಶನ್. 2 concentric sphere of radius r, capital R, and small r have similar charges with equal surface charge density sigma. What is electric potential at their common center? So before solving this problem, I will give you one important hint that is very important for next problem also. So ಒಂದು 2 ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿ ಬಿಡ್ತೇನೆ, ಆವಾಗ ನಿಮಗೆ 2 ಪ್ರಾಬ್ಲಮ್ ಅನ್ನ ಮಾಡ್ಲಿಕ್ಕೆ ಆಗುತ್ತೆ. ಸೊ suppose we have a sphere. R is the radius. What is the surface potential? You know the expression for surface potential, 1/4 pi epsilon naught Q divided by R. This is surface potential. Now suppose sigma is the surface charge density, then what is the electric field on the surface of the sphere? That is sigma by epsilon naught. ಇದನ್ನ ನೀವು ಗಾಸ್ ಲಾದ 3ನೇ ಡೆರಿವೇಶನ್ ಅಲ್ಲಿ ನೋಡಿರ್ತೀರಿ. ಈಗ ನನಗೆ ಇಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಹೀಗೆ ಗೊತ್ತಿದೆ, 1/4 pi epsilon naught Q divided by R square. ನಾನು R ಸ್ಕ್ವೇರ್ ಅನ್ನ R into R ಮಾಡ್ತೇನೆ. ಈಗ ನಿಮ್ಗಿದು V ಅಂತ ಗೊತ್ತಿದೆ, ಇಲ್ಲಿ ನೀವು ನೋಡಿದ್ದೀರಿ, ದಿಸ್ ಇಸ್ ಸರ್ಫೇಸ್ ಪೊಟೆನ್ಷಿಯಲ್ ಬೈ R. ಈಗ ನೋಡಿ, LHS ಸೇಮ್, therefore RHS ಸೇಮ್. So this formula is very very important. ನೀವು ಇದನ್ನ potential is equal to sigma R divided by epsilon naught. This is the relation between potential and sigma. So ಇದೊಂದು ಫಾರ್ಮುಲಾ ನಿಮ್ಮ ನೆನಪಿದ್ರೆ ಅವಾಗ ಈ ರೀತಿಯ ಪ್ರಾಬ್ಲಮ್ಸ್ ಮಾಡ್ಲಿಕ್ಕಾಗತ್ತೆ, ನೆಕ್ಸ್ಟ್ ಪ್ರಾಬ್ಲಮ್ಸು ಆಗುತ್ತೆ. ಸೊ ನಾನು ಇಲ್ಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಕೂಡ ಹೇಳಿಬಿಡ್ತೇನೆ, ತುಂಬಾ ಯೂಸ್ ಆಗುತ್ತೆ ಇದು CET ಮತ್ತು ನೀಟಿಗೆ. ಸಪೋಸ್ we have 2 sphere. Sigma 1 is the surface charge density, sigma constant ಇದೆ, ಎರಡರ ಮೇಲೂ ಸಿಗ್ಮಾ ಕಾನ್ಸ್ಟೆಂಟ್ ಇದೆ. ರೇಡಿಯಸ್ R1 and R2, 2 ಸ್ಪಿಯರ್ ಇದೆ, 2 ಸ್ಪಿಯರ್, ಒಂದರದ್ದು ರೇಡಿಯಸ್ R1 ಅಂಡ್ ಸೆಕೆಂಡ್ ರೇಡಿಯಸ್ R2. ಇದರ ಮೇಲೆ ಸಿಗ್ಮಾ, ಇದರ ಮೇಲೆ ಸಿಗ್ಮಾ, ಆಯ್ತಾ? ಆವಾಗ V1 by V2 ಕೇಳ್ತಾರೆ ರೇಷಿಯೋ.
ಸೊ ನಿಮ್ಗೆ ಇಲ್ಲಿ ಗೊತ್ತಿದೆ, this is already constant, this is also constant, V is directly proportional to R, therefore R1 by R2. This is very important ready-made formula. When sigma is constant, the ratio of potential on the surface of the two sphere of radius R1 and R2 is V1 by V2 is equal to R1 by R2. ಇನ್ನೊಂದು V ಕಾನ್ಸ್ಟೆಂಟ್ ಇದೆ, ನನಗೆ ಸಿಗ್ಮಾ ಬೇಕು. ಆಗ ನಾನು ಏನ್ ಮಾಡ್ತೇನೆ, V epsilon naught by R ಅಂತ ಮಾಡ್ತೇನೆ. V epsilon naught by R. ಇಲ್ಲೀಗ V ಕಾನ್ಸ್ಟೆಂಟ್ ಇದೆ ಅಂತ ಎಣಿಸ್ಕೊಳ್ಳಿ. ಕೆಲವೊಮ್ಮೆ V ಕಾನ್ಸ್ಟೆಂಟ್ ಅಂತ ಕೊಟ್ಬಿಡ್ತಾರೆ. ಆಗ ಸಿಗ್ಮಾ 1 ಸಿಗ್ಮಾ 2 ರೇಷಿಯೋ ಕೇಳ್ತಾರೆ. ಆಗ ನೀವು ಸಿಗ್ಮಾ 1 ಸಿಗ್ಮಾ 2 ರೇಷಿಯೋ ಏನ್ ಬರೀಬಹುದು ಅಂದ್ರೆ, ಸಿಗ್ಮಾ 1 by ಸಿಗ್ಮಾ 2 is equal to sigma is inversely proportional to R because V is constant, epsilon naught is already constant, therefore it is inversely proportional to R. ಆವಾಗ ನಿಮ್ಗೆ R2 by R1 ಬರುತ್ತೆ. So when V is constant, sigma 1 by sigma 2 is equal to R2 by R1. Similarly, when sigma is constant, V1 by V2 is equal to R1 by R2. So ಈ ರೀತಿಯ ಪ್ರಾಬ್ಲಮ್ ನಾನು ನಿಮ್ಗೆ ಹಾಕ್ಲಿಲ್ಲ, ಇದಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಅದಕ್ಕೆ ಇಲ್ಲೇ ಹೇಳಿಬಿಟ್ಟೆ. ಈಗ ನಾವು ಈ ಪ್ರಾಬ್ಲಮ್ ಅನ್ನ ವರ್ಕೌಟ್ ಮಾಡುವ. ಈಗ ಇಲ್ಲಿ ನಿಮ್ಗೆ ಎರಡು ಕಾನ್ಸೆಂಟ್ರಿಕ್ ಸ್ಪಿಯರ್ ಕೊಟ್ಟಿದ್ದಾರೆ. ಎರಡು ಸ್ಪಿಯರ್ ಇದೆ, ಒಂದು ರೇಡಿಯಸ್ ಸ್ಮಾಲ್ ಆರ್, ಇನ್ನೊಂದು ರೇಡಿಯಸ್ ಕ್ಯಾಪಿಟಲ್ ಆರ್. ಈಗ ಅವ್ರು ಕೇಳಿದ್ದು ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಇಲ್ಲಿ ಸೆಂಟರ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಕೇಳಿದ್ದಾರೆ. ಯಾರೆಲ್ಲ ಕೊಡ್ತಾರೆ? ಸೊ ಇನ್ನರ್ ಸ್ಪಿಯರ್ ಕೂಡ ಪೊಟೆನ್ಷಿಯಲ್ ಕೊಡುತ್ತೆ, ಔಟರ್ ಸ್ಪಿಯರ್ ಕೂಡ ಪೊಟೆನ್ಷಿಯಲ್ ಕೊಡುತ್ತೆ. ಅದರಿಂದ ನೆಟ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು V1 plus V2. So V1 is the potential due to inner sphere, V2 is the potential due to outer sphere. So ಆವಾಗ ನಮ್ಗೆ ಪೊಟೆನ್ಷಿಯಲ್ ನೋಡ್ಲಿಕ್ಕೆ ಇಲ್ಲೇ ನಾವು ಫಾರ್ಮುಲಾ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಸಿಗ್ಮಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎರಡರ ಮೇಲೂ ಸಿಗ್ಮಾ ಅಂತ ಅವ್ರು ಹೇಳಿದ್ದಾರೆ. R1 is the small r is the radius of the first sphere divided by epsilon naught plus sigma capital R is the radius of the second sphere divided by epsilon naught. So ಇಲ್ಲಿ sigma epsilon naught ಕಾಮನ್ ಇದೆ, ಅದರಿಂದ R plus R is the net potential. So option C is the right choice. So therefore total potential at the common center is equal to sigma epsilon naught into R plus R. So ಇದು ಚಾಯ್ಸ್ ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೂ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ಹೆಚ್ಚಿನ ಮಕ್ಕಳು ತಪ್ಪು ಮಾಡ್ಕೊಳ್ತಾರೆ ನೋಡಿ. ಚಾರ್ಜ್ ಆಲ್ವೇಸ್ ರಿಸೈಡ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಸ್ಪಿಯರ್. Electric field is zero, no doubt. According to Gauss law, no charge inside, so therefore electric field is zero. Potential zero ಅಲ್ಲ. ಹಾಗಾದ್ರೆ potential ಎಷ್ಟಿದೆ at all the point inside ಅಂತ ನೋಡ್ಬೇಕಾದ್ರೆ you have this formula. E is equal to dV by dr ಅಥವಾ dx. dV by dr or dx. So ಈ ಇದರಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ LHS 0 ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ 0. ಅದರಿಂದ ಏನಾಗಬೇಕು, ಡೆರಿವೇಟಿವ್ 0 ಆಗಬೇಕಾದ್ರೆ ಇದು ಕಾನ್ಸ್ಟೆಂಟ್ ಆಗಿರ್ಬೇಕು. ಸೊ ನಿಮ್ಗೆ ಗೊತ್ತಾಯ್ತು, ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ಕಾನ್ಸ್ಟೆಂಟ್ ಅಂದ್ರೆ ವಾಟ್ ಎವರ್ ಮೇ ಬಿ ದಿ ಪಾಯಿಂಟ್ ಇನ್ಸೈಡ್, ಇಲ್ಲಿ ಎಲ್ಲಿ ಬೇಕಾದ್ರೆ ನೀವು ಪಾಯಿಂಟ್ ನೋಡಿ, ಇಟ್ ಈಸ್ ಸೇಮ್ ಆಸ್ ದ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್. ಅದರಿಂದ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಎಷ್ಟು ಪೊಟೆನ್ಷಿಯಲ್ ಇದೆ ಅದೇ ಪೊಟೆನ್ಷಿಯಲ್ ಒಳಗಡೆ ಎಲ್ಲ ಕಡೆ ಯೂನಿಫಾರ್ಮ್ ಆಗಿರುತ್ತೆ. ಅದರಿಂದ ನೀವೊಂದು ಗ್ರಾಫ್ ಹೇಳಿದ್ರೆ, ಪೊಟೆನ್ಷಿಯಲ್ ಗ್ರಾಫ್ ನೋಡಿ ತುಂಬಾ ಇಂಪಾರ್ಟೆಂಟ್, ವರ್ಸಸ್ ಡಿಸ್ಟೆನ್ಸ್ ಹೇಳಿದ್ರೆ ಅಪ್ ಟು ರೇಡಿಯಸ್ ಪೊಟೆನ್ಷಿಯಲ್ ಇಸ್ ಸೇಮ್, ದೇರ್ ಆಫ್ಟರ್ ಇಟ್ ಡಿಕ್ರೀಸಸ್. ಸೊ ಅದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಗ್ರಾಫ್ ಇದು. ಸೊ ಪೊಟೆನ್ಷಿಯಲ್ ವರ್ಸಸ್ ರೇಡಿಯಸ್. ಅದೇ ಇಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಹಾಗೆ ಬರುವುದಿಲ್ಲ. ಇಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಬರುತ್ತೆ ಅಂದ್ರೆ ಅಪ್ ಟು ರೇಡಿಯಸ್ ನೋ ಇಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಈ 0 ಒಮ್ಮೆಗೆ ಹೆಚ್ಚಾಗುತ್ತೆ ಸರ್ಫೇಸ್, ದೇರ್ ಆಫ್ಟರ್ ಡಿಕ್ರೀಸಸ್. ದಿಸ್ ಇಸ್ ದ ಗ್ರಾಫ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ radius distance, and it is the graph of potential versus
ರೇಡಿಯಸ್. ಸೊ ಈ ಪೊಟೆನ್ಷಿಯಲ್ ಸೆಂಟ್ರಲ್ಲಿ ಎಷ್ಟು ಕೇಳಿದ್ರೆ ಸರ್ಫೇಸ್ ಮೇಲೆ ಎಷ್ಟು ಪೊಟೆನ್ಷಿಯಲ್ ಅಂತ ನಾವು ತಗೊಂಡು ಅದಕ್ಕೆ ನಾವಿಲ್ಲಿ V1 ಅಂದ್ರೆ ಸರ್ಫೇಸ್ ಪೊಟೆನ್ಷಿಯಲ್ ಆಫ್ ಫಸ್ಟ್, V2 ಸರ್ಫೇಸ್ ಪೊಟೆನ್ಷಿಯಲ್ ಆಫ್ ಸೆಕೆಂಡ್, ಅಂಡ್ ದಟ್ ಈಸ್ ದ ಪೊಟೆನ್ಷಿಯಲ್ ಹಿಯರ್. ಸೊ ಆಡ್ ಮಾಡಿದ್ರೆ ನಿಮ್ಗೆ ನೆಟ್ ಪೊಟೆನ್ಷಿಯಲ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಈಗ ತಾನೇ ನಾನು ಹೇಳಿದೆ 2 spherical conductor of radius 4 centimeter. So R1 is given, R1 4 meter, R2 5 meter, and they are charged to same potential. V is constant. Surface potential of 2 sphere constant. ಎರಡು ಕೂಡ ಕಾನ್ಸ್ಟೆಂಟ್ ಇದೆ. ಸರ್ಫೇಸ್ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇದೆ. ನಿಮಗೆ ಕೇಳಿದ್ದೇನು, ವಾಟ್ ಇಸ್ ದ ರೇಷಿಯೋ ಆಫ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ದಿ ಫಸ್ಟ್ ಸ್ಪಿಯರ್ ಟು ದ ಸೆಕೆಂಡ್ ಸ್ಪಿಯರ್? ಸೊ ಸಿಗ್ಮಾ 1 by ಸಿಗ್ಮಾ 2 ಕೇಳಿದ್ದಾರೆ. ಈಗ ತಾನೇ ನಾನು ನಿಮಗೆ ಮಾಡಿ ಕೊಟ್ಟಿದ್ದೆ. Inversely proportional to radius when V is constant. This is the formula. So R2 5, R1 4. So therefore 5 by 4. So this is the right choice. So ಈ ರೀತಿ ಶಾರ್ಟ್ಕಟ್ ಫಾರ್ಮುಲಾ ಇದ್ದರೆ ನಿಮ್ಗೆ ಈಸಿಯಾಗಿ ಒಂದು 15 ಸೆಕೆಂಡ್ or 30 ಸೆಕೆಂಡ್ ಒಳಗೆ ಮಾಡ್ಬೋದು. ಆವಾಗ ನೀವು ಇದನ್ನ ಬೇರೆ ಪ್ರಾಬ್ಲಮ್ಗಳಿಗೆ ಉಪಯೋಗಿಸ್ಲಿಕ್ಕಾಗತ್ತೆ. ಸೊ ಇದೇ ರೀತಿ ಪೊಟೆನ್ಷಿಯಲ್ ಕೂಡ ಕೇಳ್ತಾರೆ, ಆವಾಗ ಡೈರೆಕ್ಟ್ಲಿ ಪ್ರಪೋರ್ಷನ್ V1 by V2 is equal to R1 by R2. ಸರ್ಫೇಸ್ ಪೊಟೆನ್ಷಿಯಲ್ ಕೇಳಿದ್ರೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೇಳಿದ್ರೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್. ಸಿಗ್ಮಾ 1 by ಸಿಗ್ಮಾ 2 is equal to R2 by R1. So therefore 5 by 4, D option is correct choice. So next, an isolated metal sphere of radius R has a charge Q. The potential energy of the sphere. ನೋಡಿ, ಒಂದು ಸ್ಪಿಯರ್ ಇದ್ರೆ ಇದು R ರೇಡಿಯಸ್ ಅಂತ ಇಟ್ಕೊಳ್ಳಿ. It can store the charge. Any body which store the charge, we can call it as a capacitor. So storing capacity ಇರುವುದನ್ನು ನಾವು ಕೆಪಾಸಿಟರ್ ಅಂತ ಕರಿತೀವಿ. ಅದರಿಂದ ಸ್ಪೆರಿಕಲ್ ಕಂಡಕ್ಟರ್ ಈಸ್ ಆಲ್ಸೋ ಎ ಕೆಪಾಸಿಟರ್. ಅದನ್ನ ನಾವು ಸ್ಪೆರಿಕಲ್ ಕೆಪಾಸಿಟರ್, ಸ್ಪೆರಿಕಲ್ ಕಂಡಕ್ಟರ್ ಅಂತ ಕರಿತೇವೆ. ಅದು ಕೂಡ ಕೆಪಾಸಿಟರ್. ಹಾಗಾದ್ರೆ ಅದ್ರ ಕೆಪಾಸಿಟಿ ಎಷ್ಟು ಅಂದ್ರೆ ಇದು ನಿಮ್ಗೆ ಕ್ಲಾಸಲ್ಲಿ ಹೇಳಲ್ಲ, ಬಟ್ CET-ಗೆ ನೀಟಿಗೆಲ್ಲ ಬೇಕಾಗತ್ತೆ. ಅದರಿಂದ ಆ ಫಾರ್ಮುಲಾ ಬರ್ದಿದ್ದೇನೆ. ಸೊ ಇದು ಒಂದು ಕೆಪಾಸಿಟರ್ ಆಗೋದ್ರಿಂದ ಇದು ಎನರ್ಜಿಯನ್ನು ಸ್ಟೋರ್ ಮಾಡುತ್ತೆ. ಹಾಗಾದ್ರೆ ಎಷ್ಟು ಎನರ್ಜಿ ಸ್ಟೋರ್ ಮಾಡುತ್ತೆ ಅಂತ ನೋಡ್ಲಿಕ್ಕೆ ನಮಗೆ ಕೆಪಾಸಿಟಿ ಎನರ್ಜಿ ಫಾರ್ಮುಲಾ ಗೊತ್ತಿದೆ. ಸೊ ಇಟ್ ಈಸ್ ಹಾಫ್ QE ಅಥವಾ Q² by 2C ಅಥವಾ ಹಾಫ್ CV². ಇದೆಲ್ಲ ನಿಮಗೆ ಡೆರಿವೇಶನ್ ಆಗಿದೆ. ಸೊ ನಾನೀಗ ಈ ಫಾರ್ಮುಲಾ ತಗೊಳ್ತೇನೆ. ಹಾಫ್ QE is the expression for energy stored. ಅದಕ್ಕೆ ಫಸ್ಟ್ ನನ್ಗೆ ಎನರ್ಜಿ ಕೇಳಿದಾರಲ್ಲ, ಅದಕ್ಕೆ ಐ ವಿಲ್ ರೈಟ್ ಹಾಫ್ ಇಂಟು ವಾಟ್ ಇಸ್ ದ ಚಾರ್ಜ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಚಾರ್ಜ್ Q ಇದೆ ಅಂತ, ಅದರಿಂದ ಐ ವಿಲ್ ರೈಟ್ Q ಇಂಟು P. V is the surface potential on the sphere. ಇದ್ರ ಮೇಲೆ ಪೊಟೆನ್ಷಿಯಲ್ V ಎಷ್ಟು ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ. ಸರ್ಫೇಸ್ ಪೊಟೆನ್ಷಿಯಲ್ ಎಕ್ಸ್ಪ್ರೆಷನ್ ವೆರಿ ಸಿಂಪಲ್. This is the expression for surface potential. Put the value of V here. So 1 over 4 pi epsilon naught Q by R. So what ಸೇರಿಸಿದ್ರೆ ನಿಮ್ಗೆ Q² divided by 2/8 pi epsilon naught R. So this is the expression for energy stored in a sphere. So ಇದು ಇಲ್ಲಿದೆ ನೋಡಿ, Q² divided by 4 pi epsilon naught R. So option D is the right choice. So ಈ ರೀತಿ ನೀವು ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ, ಯಾಕಂದ್ರೆ ಇಟ್ ಸ್ಟೋರ್ ದ ಎನರ್ಜಿ, ಒನ್ಸ್ ಇಟ್ ಸ್ಟೋರ್ ದ ಚಾರ್ಜ್ ದೆನ್ ಇಟ್ ವಿಲ್ ಸ್ಟೋರ್ ದ ಎನರ್ಜಿ. ಸೊ ಇದು ಈ ಎಕ್ಸ್ಪ್ರೆಷನ್ ಕೂಡ ನೆನ್ಪಿಟ್ಕೊಳ್ಳಿ. ಇದು ಔಟ್ಸೈಡ್ ಮೀಡಿಯಂ ಅದರ್ ದೆನ್ ಏರ್ ಇದ್ದಾಗ. ಸಪೋಸ್ ವಿ ಹ್ಯಾವ್ ಏರ್, ದೆನ್ ದಿಸ್ ಪಾಲ್ಮರ್ ರೆಡ್ಯೂಸಸ್ ಟು ಓನ್ಲಿ ದಿಸ್ ಮಚ್. It is not spherical capacitor. Spherical capacitor is different. So idu sphere enagutte, it act like a capacitor. So next question, when separation between two charges is increased, the electric potential energy of the system of charges. This is very important problem. ಹೆಚ್ಚಿನ ಮಕ್ಕಳು, actually this question is asked in JEE main. ನೋಡಿ ಈ ಪ್ರಾಬ್ಲಮ್ ತಪ್ಪು ಮಾಡ್ತಾರೆ.
ನಿಮ್ಗೆ ಈ ಎಕ್ಸ್ಪ್ರೆಷನ್ ಗೊತ್ತಿದೆ. ಈ ಎಕ್ಸ್ಪ್ರೆಷನ್ ಡೆರಿವೇಶನ್ ಮಾಡಿದಿರಿ. ಇದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಡೆರಿವೇಶನ್ ಇದು. ಸೊ ಈ ಎಕ್ಸ್ಪ್ರೆಷನ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಕೂಡ ಏನ್ ತಪ್ಪಾಗುತ್ತೆ ಅಂದ್ರೆ, ಹೆಚ್ಚಿನ ಮಕ್ಕಳು ಏನ್ ಮಾಡ್ತಾರೆ, ಆರ್ ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆಗ ಆರ್ ಹೆಚ್ಚು ಮಾಡಿದಾಗ ಆಟೋಮೆಟಿಕಲಿ ಯು ಕಡಿಮೆ ಆಗುತ್ತೆ ಅಂತ ನಿಮ್ ತಲೆಯಲ್ಲಿ ಬಂದು ಹೆಚ್ಚಿನವ್ರು ಡಿಕ್ರೀಸಸ್ ಅಂತ ಬರೆದ್ಬಿಡ್ತಾರೆ. ಡಿಕ್ರೀಸಸ್ ಇದು ಯಾವಾಗ ಅವ್ರ ಚಾರ್ಜ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿದ್ರೆ ಮಾತ್ರ. ಇಲ್ಲ ಏನು ಹೇಳಲಿಲ್ಲ, 2 ಚಾರ್ಜಸ್. ಹಾಗಾದ್ರೆ ಏನಾಗುತ್ತೆ ನೋಡಿ, Q1 ಪಾಸಿಟಿವ್, Q2 ಪಾಸಿಟಿವ್, ಇದು ಪಾಸಿಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್ ಇದೆ. ಆಗ ಇಲ್ಲಿ ಪ್ರಾಡಕ್ಟ್ ಇದೆ Q1 Q2, ಆಗ ಪ್ರಾಡಕ್ಟ್ ಪಾಸಿಟಿವ್ ಆಗುತ್ತೆ. ಒಂದ್ ವೇಳೆ ನೆಗೆಟಿವ್ ಇದೆ, ಆಗ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್. ಇನ್ ದಾಟ್ ಕೇಸ್ ಓನ್ಲಿ ವೆನ್ R increases U decreases. ಕರೆಕ್ಟ್. ಯಾಕಂದ್ರೆ ನ್ಯೂಮರೇಟರ್ ಪಾಸಿಟಿವ್ ಇದೆ, ಆದ್ರಿಂದ ನೀವು ಆರ್ ಅನ್ನ ಹೆಚ್ಚು ಮಾಡಿದ್ರೆ ಯು ಕಡಿಮೆ ಆಗುತ್ತೆ. ಡಿಕ್ರೀಸಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಒಂದ್ ವೇಳೆ ಒಂದು ಪಾಸಿಟಿವ್ ಚಾರ್ಜ್ ಇದ್ದು ಒಂದು ನೆಗೆಟಿವ್ ಇದ್ರೆ, ಅವುಗಳಲ್ಲಿ ಒಂದು ಪಾಸಿಟಿವ್ ಅಂಡ್ ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಏನಾಗುತ್ತೆ ನೋಡಿ, ದ ಪ್ರಾಡಕ್ಟ್ ಈಸ್ ನೆಗೆಟಿವ್. ಆಗ ಆರ್ ಹೆಚ್ಚು ಮಾಡಿದ್ರೆ ನೆಗೆಟಿವ್ನೆಸ್ ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿ ನೋಡಿ, 3.4 EV ನಿಮ್ಗೆ ಆಟಮ್ಸ್ ಅಲ್ಲಿ ಬಂದಿದೆ. 3.4 EV, 1.5 EV. ಈಗ ಯಾವ್ದು ದೊಡ್ಡದು ಕೇಳಿದ್ರೆ ಇದು ದೊಡ್ಡದು, ಇದು ಚಿಕ್ಕದು. ಈಗ ಯಾವ್ದು ದೊಡ್ಡದು ಕೇಳಿದ್ರೆ ಇದು ಚಿಕ್ಕದು, ಇದು ದೊಡ್ಡದಾಗತ್ತೆ. ನೆಗೆಟಿವ್ನೆಸ್ ಕಡಿಮೆ ಆಗ್ತಾ ಬರ್ತಾ ಇದೆ. ಇಲ್ಲಿಯೂ ಅಷ್ಟೇ, ವೆನ್ ಆರ್ ಈಸ್ ಇನ್ಕ್ರೀಸ್ಡ್ U also increases. So therefore, depending upon the charge, whether it is like charge or unlike charge, you have to answer. Adrinda may increase or decrease is the answer. So alli ನೀವು ನೋಡ್ಕೊಳ್ಬೇಕು, ಚಾರ್ಜ್ ಪಾಸಿಟಿವ್ ಲೈಕ್ ಚಾರ್ಜ್ ಆದ್ರೆ ಡಿಕ್ರೀಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಅನ್ಲೈಕ್ ಚಾರ್ಜ್ ಆವಾಗ ಇನ್ಕ್ರೀಸ್ ಇಸ್ ದಿ ಆನ್ಸರ್. ಸೊ ಈ ರೀತಿ ನೀವು ನೋಡ್ಕೊಂಡು ವರ್ಕೌಟ್ ಮಾಡಬೇಕು. ಸ್ವಲ್ಪ ಟ್ವಿಸ್ಟ್ ಇಟ್ಟಿರ್ತಾರೆ JEE ಮೇನಲ್ಲೆಲ್ಲ. ಸೊ ಇದು ಅಂತ ಏನು ಕಷ್ಟದ ಪ್ರಾಬ್ಲಮ್ ಅಲ್ಲ. ವಿತ್ ಯುವರ್ ನಾಲೆಜ್ ಯು ಕ್ಯಾನ್ ವರ್ಕೌಟ್ ಸಚ್ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. The introduction of a metal plate between the plate of a capacitor of a parallel plate capacitor increases its capacitance by 4.5 times. If D is the separation between the plates of the capacitor, the thickness of the metal plate introduced. So first ಏನು ಕೊಟ್ಟಿದ್ದಾರೆ ಅಂದ್ರೆ, capacitor with the dielectric is equal to 4.5. 4.5 ಅನ್ನ ನಾನು 9/2 ಅಂತ ಬರೀತೇನೆ, ಇಂಟು ಕೆಪಾಸಿಟರ್ ವಿದೌಟ್ ಡೈಎಲೆಕ್ಟ್ರಿಕ್ ಅಂದ್ರೆ ಏರ್ ಕೆಪಾಸಿಟರ್. ಇದು ಅವರು ಕೊಟ್ಟಿರುವಂತಹದ್ದು. ನಿಮ್ಗೆ ಏರ್ ಕೆಪಾಸಿಟರ್ ಅಂದ್ರೆ ಗೊತ್ತಿದೆ, ಎಪ್ಸನಾ A/D. ಇದು ಕೆಪಾಸಿಟರ್ ವಿತ್ ಏರ್, ವೇರ್ K1. ಈಗ ನಾವು ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಫಾರ್ಮುಲಾ ಬರೆಯುವ. ಇದು ಕ್ಲಾಸಲ್ಲಿ ನಿಮ್ಗೆ ನಾವು ಎಕ್ಸ್ಪ್ರೆಷನ್ ಕೊಟ್ಟಿದ್ದೇವೆ. ಇದು ಇಲ್ಲಿ K ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್. ಸೊ ಇದು ವಿತ್ ಕೆಪಾಸಿಟರ್. ಇದನ್ನ ನಾವು ಹೆಚ್ಚಾಗಿ ಈ ರೀತಿ ಬರೀತೇವೆ. ಈ ರೀತಿ ಬರೆದ್ರೆ ನಿಮ್ಗೆ ತುಂಬಾ ಈಸಿ ಆಗತ್ತೆ. ಬ್ರಿಂಗ್ K ಟು ದ ಡಿನಾಮಿನೇಟರ್. ಸೊ D/K ಮಾಡ್ಕೊಳ್ಳಿ, ಅವಾಗ ಈಸಿಯಾಗಿ ನೀವು ಮಾಡ್ಲಿಕ್ಕಾಗತ್ತೆ. ಇಲ್ಲಿ ಪ್ರಾಬ್ಲಮ್ಸ್ ಏನಿದೆ ನೋಡಿ, ಒಂದು ಕೆಪಾಸಿಟರ್ ಇದೆ, ಅದರ ಮಧ್ಯೆ D ಡಿಸ್ಟೆನ್ಸ್ ಇದೆ, ಇದರ ಒಳಗಡೆ ಒಂದು ಮೆಟಲ್ ಪ್ಲೇಟ್ ಇಟ್ಟಿದ್ದಾರೆ. ಆ ಮೆಟಲ್ ಪ್ಲೇಟಿನ ಥಿಕ್ನೆಸ್ T. ಅದೇ ಅವ್ರೀಗ ಕೇಳಿದ್ದು ಎಷ್ಟು ಥಿಕ್ನೆಸ್ ಇದೆ ಅಂತ. ಈ ಮೆಟಲ್ ಪ್ಲೇಟ್, ಈ ಮೆಟಲ್ ಪ್ಲೇಟಿನ K ಇದೆಯಲ್ಲ, ಅದು ನಿಮ್ಗೆ ಗೊತ್ತಿರ್ಬೇಕು. ಗೊತ್ತಿದ್ರೆ ಮಾತ್ರ ಈ ಪ್ರಾಬ್ಲಮ್ ಮಾಡ್ಬೋದು. K ಫಾರ್ ಏರ್, K is equal to 1. ಅದು ನಿಮ್ಮ ಕ್ಲಾಸಲ್ಲಿ ನಾವು ಹೇಳಿರ್ತೇವೆ. ಅದೇ ರೀತಿ ಮೆಟಲ್ ನೆನ್ಪಿಟ್ಕೊಳ್ಳಿ, ಒಮ್ಮೆ CET ಯಲ್ಲೇ ಇದು ಕೇಳಿಬಿಟ್ಟಿದ್ದಾರೆ. ಫಾರ್ ಮೆಟಲ್ K is equal to infinity. ಸೊ K is equal to infinity ಫಾರ್ ಮೆಟಲ್. ಸೊ ಈಗ ನಾವು ಈ ಕೇಸನ್ನ ಇಲ್ಲಿ ಬರೆಯುವ. ಎಪ್ಸನ್ ನಾಟ್ A ಡಿವೈಡ್ ಬೈ, ಇಲ್ಲಿ D ಅಲ್ಲಿ T ಮಾತ್ರ ಹೋಗಿದೆ, ಮತ್ತು ಉಳಿದದ್ದೆಲ್ಲ ಏರೇ ಇದೆ. ಅದರಿಂದ ನಾನು ಏನ್ ಬರೀತೇನೆ, D ಮೈನಸ್ T ಡಿವೈಡೆಡ್ ಬೈ K. K is air for 1. K is 1 for air. ಅದರಿಂದ D ಮೈನಸ್ T ಅಷ್ಟು ಏರ್ ಇದೆ ಬಿಟ್ವೀನ್ ದ ಪ್ಲೇಟ್. ಸೊ K is 1 ಪ್ಲಸ್
ಟಿ ಎಷ್ಟು ಮೆಟಲ್ ಇದೆ, ಮೆಟಲಿನ ಡೈಎಲೆಕ್ಟ್ರಿಕ್ ಕೆ ಇನ್ಫಿನಿಟಿ, ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ 0 ಆಯ್ತು. ಆವಾಗ ನಿಮ್ಗೆ ಎಪ್ಸನ್ ಎ ಬೈ ಡಿ ಮೈನಸ್ ಟಿ ಆಯ್ತು. ಸೊ ನಾನು ಇಲ್ಲಿ ಅದನ್ನ ಬರೀತೇನೆ, ಎಪ್ಸನ್ ಎ ಬೈ ಡಿ ಮೈನಸ್ ಟಿ. ಆಗ ಎಪ್ಸನ್ ನಾಟ್ ಕ್ಯಾನ್ಸಲ್, ಎ ಕ್ಯಾನ್ಸಲ್. ಸೊ 2d is equal to 9d minus 9t. So bring t this side. 9t is equal to 7d. So t is equal to 7d by 9. So ಯಾವ ಆಪ್ಷನ್ ಇದೆ ನೋಡಿ, 7d by 9. So C is the right answer. ಸೊ ಈ ರೀತಿ ನೀವು ಇದು ತುಂಬಾ ಯೂಸ್ ಆಗುತ್ತೆ. ನೀವು ಯಾವ ಏರಿಯಾದಲ್ಲಿ ಏನಿದೆ ಅಂತ ಹಾಕಿದ್ರೆ ಸರಿ. ಈಗ ಏರ್ ಇರುವಂತದ್ದು ಡಿ ಮೈನಸ್ ಟಿ ಗ್ಯಾಪ್ ಅಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹಾಕ್ಬೇಕು. ಹಾಗೆ ಅವ್ರು ಕೊಟ್ಟರೆ ಬೇರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೊಟ್ಟರೆ ಅದನ್ನ ಹಾಕ್ಬೇಕು. ಕೆಲವೊಮ್ಮೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಡ್ತಾರೆ, k is equal to 4, k is equal to 6 ಅಂತ. ಹಾಗೆ ನೀವು ಕೆಪಾಸಿಟರ್ ನ ಕಂಡುಹಿಡಿಯಬೇಕಾಗುತ್ತೆ. ಸೊ ವೆರಿ ಯೂಸ್ಫುಲ್ ಫಾರ್ಮುಲಾ. ಸೊ ಥಿಕ್ನೆಸ್ ಆಫ್ ದ ಮೆಟಲ್ ಪ್ಲೇಟ್ ಇಂಟ್ರೊಡ್ಯೂಸ್ಡ್ ಈಸ್ 7d by 9. Next problem, electric potential at any point is V is equal to, ನೋಡಿ ಇದು 3 dimension ನಲ್ಲಿದೆ. ಇದು ಈಗ the magnitude of the electric field ಎಷ್ಟು ಅಂತ ಕೇಳಿದ್ದಾರೆ. ನಿಮ್ಗೆ ಕ್ಲಾಸ್ ಅಲ್ಲಿ ನಾವು ಇದನ್ನ ಡೆರಿವೇಶನ್ ಮಾಡಿದ್ದೇವೆ. E is equal to minus dV by dx. ಇದು ಯಾವಾಗ when electric field is along the x axis, ಒಂದೇ ಡೈಮೆನ್ಷನ್ ಇದ್ರೆ ಹೀಗೆ. ಅದೇ 3 ಡೈಮೆನ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಎಣಿಸ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕನ್ಫೈನ್ಡ್ ಟು ಸ್ಪೇಸ್. ಅಂದ್ರೆ Ex I ಕ್ಯಾಪ್, Ey J ಕ್ಯಾಪ್, Ez K ಕ್ಯಾಪ್ ಹೀಗಿದೆ ಅಂತ ಎಣಿಸ್ಕೊಳ್ಳಿ. ಆವಾಗ ನಾವು ಇದನ್ನ ಚೇಂಜ್ ಮಾಡ್ಬೇಕು. ಹೇಗಂದ್ರೆ ಎಕ್ಸ್ ಕಾಂಪೊನೆಂಟ್ ಇಸ್ ಈಕ್ವಲ್ ಟು Vx dVx by dx, y ಕಾಂಪೊನೆಂಟ್ ಇಸ್ ಈಕ್ವಲ್ ಟು dV by dy, sorry, dV by dy, z ಕಾಂಪೊನೆಂಟ್ ಇಸ್ ಈಕ್ವಲ್ ಟು dV by dz. ಈಗ ನಾನು ಒಂದೊಂದನ್ನೇ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತೇನೆ. ಮೈನಸ್ ಇಲ್ಲಿ ಇದೆಲ್ಲ 0 ಆಗಿ ಬಿಡುತ್ತೆ, ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಡಿಫರೆನ್ಶಿಯೇಟ್ ಮಾಡೋದು. therefore we have no x coefficient. ಸೊ ಇದೆಲ್ಲ 0 ಆಗುತ್ತೆ, ಇದು ಬರುತ್ತೆ. ಈಗ dx by dx ಅಂದ್ರೆ 1 ಆಗುತ್ತೆ, ಅಲ್ಲಿ ಆಗ -5. ಸೊ ಅಲ್ಲಿಗೆ +5 ಆಯ್ತು. Ey ಮಾಡಿದಾಗ ಇದು 0 ಆಗುತ್ತೆ, ಇದು 0 ಆಗುತ್ತೆ, ಮೈನಸ್ ಉಳಿತು, 3 ಉಳಿತು. ಇನ್ನು z ಮಾಡಿದ್ರೆ ಮೈನಸ್, ಇಲ್ಲಿ dz by dz ಒಂದಾಗಿ ನಿಮ್ಗೆ √15 ಉಳಿತದೆ. ಆಗ ನನ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಒಂದ್ ವೇಳೆ ಕೇಳಿದ್ರು ಅಂತ ಎಣಿಸ್ಕೊಳ್ಳಿ, ಇದನ್ನು ಕೇಳ್ಬೋದು. ಇಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಕೇಳಿದ್ರೆ ನೀವು ಹೀಗೆ ಬರೀತೀರಿ, 5i minus 3j minus √15k. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಇಲೆಕ್ಟ್ರಿಕ್ ಫೀಲ್ಡ್. ನನ್ಗೆ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಕೇಳಿದ್ದು, ಇಲೆಕ್ಟ್ರಿಕ್ ಫೀಲ್ಡ್ ಕೇಳಿಲ್ಲ ಅವ್ರು, ಮ್ಯಾಗ್ನಿಟ್ಯೂಡ್. ಸೊ ನನ್ಗೆ ಮ್ಯಾಗ್ನಿಟ್ಯೂಡ್ ಬೇಕು. ಆಗ ನಿಮಗೆ ಗೊತ್ತಿದೆ, ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ Ex ಸ್ಕ್ವೇರ್ Ey ಸ್ಕ್ವೇರ್ Ez ಸ್ಕ್ವೇರ್. Ex ಅಂದ್ರೆ 5, ಅಲ್ಲಿಗೆ 25 ಆಯ್ತು. Ey ಅಂದ್ರೆ 3, -3 ಹೋಲ್ ಸ್ಕ್ವೇರ್ ಮಾಡಿದ್ರೆ +9 ಆಯ್ತು. Ez ಅಂದ್ರೆ -√15, ಇದು ಸ್ಕ್ವೇರ್ ಮಾಡಿದ್ರೆ 15 ಆಗುತ್ತೆ. ಸೊ ಒಟ್ಟು ಸೇರಿಸಿದ್ರೆ ನಿಮ್ಗೆ 49 ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ 7, ಸಿನ್ಸ್ ಇಟ್ ಈಸ್ ಇಲೆಕ್ಟ್ರಿಕ್ ಫೀಲ್ಡ್, ವೋಲ್ಟ್ ಪರ್ ಮೀಟರ್. ಸೊ therefore 7 ವೋಲ್ಟ್ ಪರ್ ಮೀಟರ್. ಸೊ ದ ಆಪ್ಷನ್ ಡಿ ಈಸ್ ದ ರೈಟ್ ಚಾಯ್ಸ್. ಸೊ ಇಲ್ಲಿ ನಿಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಮ್ಯಾಗ್ನಿಟ್ಯೂಡ್ ಸಿಗುತ್ತೆ. ಸೊ ನಿಮ್ಗೆ ಡೈರೆಕ್ಷನ್ ಕೇಳ್ಬೋದು, ಸಾರಿ ವೆಕ್ಟರೇ ಕೇಳ್ಬೋದು, ಅಥವಾ ಅದರ ಮ್ಯಾಗ್ನಿಟ್ಯೂಡ್ ಕೂಡ ಕೇಳ್ಬೋದು. ಸೊ ಎರಡು ಕ್ವಶನ್ ಇದೆ ಇದರಲ್ಲಿ, ಇದನ್ನು ಕೇಳ್ಬೋದು. ವಾಟ್ ಈಸ್ ದ ಇಲೆಕ್ಟ್ರಿಕ್ ಫೀಲ್ಡ್, ಅವಾಗ ಹೀಗಿರುತ್ತೆ, ನೀವು ಅದನ್ನ ಟಿಕ್ ಹಾಕ್ಬೇಕು. ಸಪೋಸ್ magnitude is asked, then you have to work out the magnitude. So next question, an infinite number of charges of equal magnitude q nanocoulomb but
opposite sign are placed along x-axis at x is equal to 1, x is equal to 2, x is equal to 4, and x is equal to 8, and so on. It will continue up to infinity. ಯಾಕಂದ್ರೆ ಇನ್ಫೈನೈಟ್ ಅಂತ ಇಲ್ಲೇ ಹೇಳ್ಕೊಂಡಿದ್ದಾರೆ. And so on. The electric potential at the origin, x is equal to 0 by all these charges ಕೇಳಿದ್ದಾರೆ. So let us take a number line here. So this is x is equal to 0. This is x is equal to 1. X is equal to 2. Next x is equal to 4. Next x is equal to 8. So ಹೀಗೆ ಹೋಗ್ತಾ ಇದೆ. ಸೊ ಇಲ್ಲಿ ಏನು ಇಟ್ಟಿದ್ದಾರೆ, ಕ್ಯೂ ಇಟ್ಟಿದ್ದಾರೆ, ಕ್ಯೂ ನ್ಯಾನೋ. ಇನ್ನೊಂದು ಇಡುವಾಗ ಅಪೋಸಿಟ್ ಸೈನ್ ಮಾಡಿದ್ದಾರೆ, ಅಂದ್ರೆ ಮೈನಸ್ ಕ್ಯೂ ನ್ಯಾನೋ ಇಟ್ಟಿದ್ದಾರೆ. ಪುನಃ ಪ್ಲಸ್ ಕ್ಯೂ ನ್ಯಾನೋ, ಇಲ್ಲಿ ಮೈನಸ್ ಕ್ಯೂ ನ್ಯಾನೋ, ಹೀಗೆ ಇಡ್ತಾ ಹೋಗಿದ್ದಾರೆ. ಸೊ ನಿಮ್ಮ ಹತ್ರ ಕೇಳಿದ್ದು ವಾಟ್ ಈಸ್ ಪೊಟೆನ್ಷಿಯಲ್ ಅಟ್ ದ ಒರಿಜಿನ್, ಎಷ್ಟು ಪೊಟೆನ್ಷಿಯಲ್. ಸೊ ಯು ನೋ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ನೋಡ್ಲಿಕ್ಕೆ ನಿಮ್ಗೆ ಎಕ್ಸ್ಪ್ರೆಷನ್ ಗೊತ್ತಿದೆ. ಈ ಎಕ್ಸ್ಪ್ರೆಷನ್ ನಿಮ್ ಕ್ಲಾಸಲ್ಲಿ ಹೇಳಿದ್ದಾರೆ ನೋಡಿ. ತುಂಬಾ ಚಾರ್ಜ್ ಇದ್ರೆ ನೀವು ಒಮ್ಮೆಗೆ ಬರಿಬಹುದು ಹೀಗೆ, Q1 by R1, Q2 by R2, Q3 by R3, so on. ಎಷ್ಟು ಚಾರ್ಜ್ ಇದೆ, ಮಲ್ಟಿಪಲ್ ಚಾರ್ಜ್ ಇಂದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಅಟ್ ಎ ಟೈಮ್ ಒಮ್ಮೆಗೆ ನಾವು ನೋಡೋದಾದ್ರೆ ಹೀಗೆ ನೋಡ್ಬೋದು. ಸೊ ಪಾಸಿಟಿವ್ ಇದ್ರೆ ಪಾಸಿಟಿವ್ ಬರಿಬೇಕು, ನೆಗೆಟಿವ್ ಪೊಟೆನ್ಷಿಯಲ್ ಮಾಡುವಾಗ ನೀವು ಸೈನ್ ಹಾಕ್ಲೇಬೇಕಾಗತ್ತೆ. ಅದೇ ಇಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಮಾಡುವಾಗ ನಾವು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಮಾತ್ರ ಹಾಕ್ತೇವೆ. ಸೊ ಡೈರೆಕ್ಷನ್ ನಿಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ತೋರಿಸ್ತೇವೆ. ಇಲ್ಲಿ ಹಾಗಲ್ಲ, ಪೊಟೆನ್ಷಿಯಲ್ಗೆ ನೀವು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂತ ಹೇಳಿ ಮ್ಯಾಗ್ನಿಟ್ಯೂಡ್ ಅನ್ನು ಹಾಕ್ಬೇಕು. ಸೊ ನಾನೀಗ ಒಮ್ಮೆಗೆ ಈ ಪೊಟೆನ್ಷಿಯಲ್ ಎಕ್ಸ್ಪ್ರೆಷನ್ ಬರೀತೇನೆ. 1/4πε0, ಅದು 9 × 10⁻9 ಆಯ್ತು, ಇಂಟು ಫಸ್ಟ್ ಚಾರ್ಜ್ ಕ್ಯೂ ನ್ಯಾನೋ ಡಿವೈಡ್ ಬೈ ಡಿಸ್ಟೆನ್ಸ್ 1. ಎರಡನೇ ಚಾರ್ಜು ಮೈನಸ್ ಕ್ಯೂ ಇಂಟು 10⁻⁻9 ಡಿವೈಡೆಡ್ ಬೈ 2 ಎರಡನೇದು. ಸೊ ಮೂರನೇದು ಅಗೈನ್ ಪ್ಲಸ್ ಚಾರ್ಜ್ ಬಂತು ನ್ಯಾನೋ ಡಿವೈಡೆಡ್ ಬೈ 4 ಅಂಡ್ ಸೋ ಆನ್. ಇದೇ ರೀತಿ ಬರ್ತಾ ಹೋಗುತ್ತೆ. ನಾವೀಗ ಏನ್ ಮಾಡುವ ಅಂದ್ರೆ ಈ ಕಾಮನ್ -9 ಒಟ್ಟಿಗೆ ಈ +9 ಕ್ಯಾನ್ಸಲ್ ಆಯ್ತು. ಆ ಕ್ಯೂ ಅನ್ನು ಹೊರಗಿಡುವ. ಅಲ್ಲಿಗೆ ಈಗ ನಮ್ಗೆ 9Q ಆಯ್ತು. 9Q ಹೊರಗಡೆ ಇದೆ. ಇನ್ಸೈಡ್ ದ ಬ್ರಾಕೆಟ್ ವಿ ಹ್ಯಾವ್ 1 -½ ಪ್ಲಸ್ 1/4 ಮೈನಸ್ 1/8 ಅಂಡ್ ಲೈಕ್ ದಟ್, ಹೀಗೆ ಹೋಗುತ್ತೆ ಅಪ್ ಟು ಇನ್ಫಿನಿಟಿ. ಸೊ ಸಾಮಾನ್ಯವಾಗಿ ನಾವು ಇದು ಬ್ರಾಕೆಟ್ ಒಳಗಿರುವಂತ ಟರ್ಮ್ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ GP. ಸೊ GP ಯಲ್ಲಿದೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಗೊತ್ತಾಗುತ್ತೆ. ಸಮ್ ನೋಡ್ಲಿಕ್ಕೆ ನಿಮಗೆ ಗೊತ್ತಿದೆ, ಅದರಿಂದ ನಾನೀಗ ಅದರ ಸಮ್ ನೋಡ್ತೇನೆ, ಹೇಗೆ ಸಮ್ ನೋಡುವುದು ಅಂತ. 9Q ಇಂಟು 1 ಫಸ್ಟ್ ಫ್ಯಾಕ್ಟರ್ ಡಿವೈಡ್ ಬೈ 1 ಮೈನಸ್ ಕಾಮನ್ ಫ್ಯಾಕ್ಟರ್ ಮೈನಸ್ ಅರ್ಧ. ನೋಡಿ, ನೀವು ಇದಕ್ಕೆ ಮೈನಸ್ ಅರ್ಧ ಗುಣಿಸಿರಿದ್ ಬರುತ್ತೆ, ಇದಕ್ಕೆ ಅಗೇನ್ -½ ಇಂದ ಮಲ್ಟಿಪ್ಲೈ ಮಾಡಿರಿದ್ ಬರುತ್ತೆ, ಇದಕ್ಕೆ -½ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ. ಅದರಿಂದ -½ ಆ ಮೈನಸ್ ಪ್ಲಸ್ ಆಗಿ ಬಿಡುತ್ತೆ. ಆವಾಗ ಅದು ಏನಾಯ್ತು ಅಂದ್ರೆ 9Q ಇಂಟು ಇಲ್ಲಿ 1 ಮತ್ತೆ ½ 3/2 ಆಯ್ತು. ಆವಾಗ 2 ಮೇಲ್ಗಡೆ ಹೋಗಿ ಕೆಳಗಡೆ 3 ಬರುತ್ತೆ. 3 1s 3, ಸೊ ಅಲ್ಲಿಗೆ 6 ಆಯ್ತು Q, ಅಂಡ್ ಇಟ್ ಈಸ್ ಪೊಟೆನ್ಷಿಯಲ್, therefore it is volt. So therefore 6Q volt, option B is the right choice. ಸೊ ನಾವು ಪೊಟೆನ್ಷಿಯಲ್ ಎಷ್ಟು ಅಂತ ನೋಡ್ಲಿಕ್ಕಾಗತ್ತೆ. ಸೊ ಈ ರೀತಿ ನಾವು ಒಮ್ಮೆಗೆ ಎಷ್ಟು ಇನ್ಫೈನೈಟ್ ಚಾರ್ಜಸ್ ಇದ್ರೂ ಕೂಡ ಪೊಟೆನ್ಷಿಯಲ್ ಎಟ್ ದ ಒರಿಜಿನ್ ನೋಡ್ಲಿಕ್ಕಾಗತ್ತೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ 3 ಕೆಪಾಸಿಟರ್ 4 microfarad, 6 microfarad and 12 microfarad ಇವೆಲ್ಲ ಸೀರೀಸ್ ಅಲ್ಲಿ ಇದೆ. 10 ವೋಲ್ಟ್ ಬ್ಯಾಟರಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಬೇಕು. ಸೀರೀಸ್ ಅಲ್ಲಿ ಚಾರ್ಜ್ ಸೇಮ್, ಕೆಪಾಸಿಟರ್ ಅಲ್ಲಿ ಚಾರ್ಜ್ ಸೇಮ್, ಎಲ್ಲದರಲ್ಲೂ ಸೇಮ್ ಚಾರ್ಜ್ ಸ್ಟೋರ್ ಆಗುತ್ತೆ. ರೆಸಿಸ್ಟರ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ, ಕೆಪಾಸಿಟರ್ ಅಲ್ಲಿ ಚಾರ್ಜ್ ಸೇಮ್ ಇರುತ್ತೆ. ಅಂಡ್ ಸಮ್ ಆಫ್ ದ ವೋಲ್ಟೇಜ್ ಇಸ್ ಈಕ್ವಲ್ ಟು
total voltage. So V1 plus V2 plus V3. V1 is the voltage across first capacitor, V2 second, V3 second, third capacitor across voltage idre avaga ನೀವು V is equal to V1 plus V2. That is the property of series combination. So ನಿಮಗೆ ಚಾರ್ಜ್ ಸೇಮ್ ಇರುತ್ತೆ ಅಂತ ಗೊತ್ತಿರಬೇಕು. So parallel ಅಲ್ಲಿ PD ಸೇಮ್ ಇರುತ್ತೆ, but total charge is equal to sum of the charge of the all the capacitor. Q is equal to Q1 plus Q2 plus Q3 ಇರುತ್ತೆ. ಅದನ್ನ ನೀವು ಗಮನಿಸಿಕೊಂಡ್ರೆ ಇಂಥ ಪ್ರಾಬ್ಲಮ್ ಮಾಡ್ಬೋದು. ದಿಸ್ ಇಸ್ ವೆರಿ ಈಸಿ ಪ್ರಾಬ್ಲಮ್. ಸೊ ಫಸ್ಟ್ ನೀವು ನೋಡ್ಬೇಕಾದ್ದು ಚಾರ್ಜ್ ಎಷ್ಟು, ಈಕ್ವಲೆಂಟ್ ಕೆಪಾಸಿಟೆನ್ಸ್ CS ಎಷ್ಟು ಅಂತ ನಾವು ನೋಡುವ. CS ನೋಡ್ಲಿಕ್ಕೆ ನಿಮ್ಗೆ ಎರಡು ಆಪ್ಷನ್ ಇದೆ. ಒಂದು ಡೈರೆಕ್ಟ್ ಆಗಿ CS ಅನ್ನು ನೋಡ್ಬೋದು, ಆದ್ರೆ ಕೆಲವು ಮಕ್ಕಳು ಈ ಫಾರ್ಮುಲಾ ತಪ್ಪು ಮಾಡ್ಕೊಂಡಿರ್ತೀರಿ ನೋಡಿ. ಇಟ್ ಈಸ್ ನಾಟ್ C1 plus C2 plus C3, ಇಟ್ ಈಸ್ C1 C2 C2 C3 C3 C1. ಈ ಫಾರ್ಮುಲಾ ಹಾಕಿ ಡೈರೆಕ್ಟ್ ಆಗಿ ನಿಮ್ಗೆ CS ಬರುತ್ತೆ. ಇದಕ್ಕೆ ಯಾವಾಗ ಹೋಗ್ಬೇಕು ಅಂದ್ರೆ ಇದು ಈಸಿ ಇಲ್ದಿದ್ರೆ, ಇವೆಲ್ಲ ಈಸಿ ಇಲ್ದೇ ಇದ್ರೆ ನಾನು ಇದಕ್ಕೆ ಹೋಗಲ್ಲ. ಇದಕ್ಕಿಂತ ಇದೇ ಈಸಿ ಆಗತ್ತೆ ನಿಮ್ಗೆ ನೋಡಿ. 1/CS is equal to 1/C1 plus 1/C2 plus 1/C3. ಯಾಕಂದ್ರೆ ಇಲ್ಲಿ ಆ ಕೊಟ್ಟಂತ ವ್ಯಾಲ್ಯೂಸ್ ಹೇಗಿದೆ ಅಂದ್ರೆ ಕಾಮನ್ ಡಿನಾಮಿನೇಟರ್ ಬಹಳ ಈಸಿ ಇದೆ. ಅದರಿಂದ ನನಗೆ 12 ನಾನು ಕಾಮನ್ ಡಿನಾಮಿನೇಟರ್ ಅಂತ ತಗೊಳ್ತೇನೆ. ಇದು 3 ಟೈಮ್ಸ್ ಹೋಗುತ್ತೆ, ಇದು 2 ಟೈಮ್ಸ್ ಹೋಗುತ್ತೆ, ಇದು 1. ಅಲ್ಲಿಗೆ ಇದೇನಾಯ್ತು 6/12 ಆಯ್ತು. ನನಗೆ 1/CS ಬೇಡ, CS ಬೇಕು. 12/6 ಆವಾಗ 2 ಆಯ್ತು. ನಾನು ಮೈಕ್ರೋಫರಡ್ ಆಗ ಬಿಟ್ಟಿದ್ದೆ, ಸೊ ಮೈಕ್ರೋಫರಡ್. ಸೊ CS is equal to 12 ಮೈಕ್ರೋಫರಡ್. ಸೊ ವೋಲ್ಟೇಜ್ ಈಸ್ 10. ನನ್ಗೀಗ ಚಾರ್ಜ್ ಎಷ್ಟು ಅಂತ ಕಂಡುಹಿಡಿಯಲಿಕ್ಕಾಗತ್ತೆ. Q is equal to CV ಫಾರ್ಮುಲಾ. ಸೊ ಇಟ್ ಈಸ್ 2 into 10 to the power of -6 into 10. So therefore 20 microcoulomb is the charge. ಇಷ್ಟೇ ಚಾರ್ಜ್ ಈ ಕೆಪಾಸಿಟರ್ ಮೇಲೆ ಇರುತ್ತೆ, ಈ ಕೆಪಾಸಿಟರ್ ಮೇಲೆ ಇರುತ್ತೆ, ಈ ಕೆಪಾಸಿಟರ್ ಮೇಲೆ ಇರುತ್ತೆ. ಸೊ ನಿಮ್ಮ ಹತ್ರ ಅವ್ರು ಕೇಳಿದ್ದು ಮಿಡ್ಲ್ ಕೆಪಾಸಿಟರ್ ಅಲ್ಲಿ ಎಷ್ಟಿದೆ ಅಂತ ಕೇಳಿದ್ದು. therefore 20 microcoulomb is the charge on the middle capacitor. ಸೊ ಇದು ರೈಟ್ ಚಾಯ್ಸ್ ಆಗತ್ತೆ. ಸೊ ಈ ರೀತಿ ನೀವು ಇಫೆಕ್ಟಿವ್ ಕೆಪಾಸಿಟೆನ್ಸ್ ನ ಕಂಡು ಹಿಡಿದು ಚಾರ್ಜ್ ಎಷ್ಟು ಅಂತ ನೋಡಿದ್ರೆ ಸೇಮ್ ಚಾರ್ಜ್ ಆನ್ ಆಲ್ ದ ಕೆಪಾಸಿಟರ್ ಇರುತ್ತೆ. ನೆಕ್ಸ್ಟ್, 4 metallic plate, each with the surface area of one side A, are placed at a distance D from each other. The plates are connected to a point A and B as shown in the figure. Then capacitance of the system is. ನೋಡಿ, ಒಂದು ಕೆಪಾಸಿಟರ್ ಆಗ್ಬೇಕಾದ್ರೆ ಅದು 2 ಪ್ಲೇಟ್ ಬೇರೆ ಬೇರೆ ಕಡೆ ಸೇರ್ಬೇಕು. ಅಂದ್ರೆ ಹೀಗೆ ಒಂದು ಪ್ಲೇಟ್ ನೀವು A ಟರ್ಮಿನಲ್ಲಿ ಕೊಟ್ರೆ ಇನ್ನೊಂದು ಪ್ಲೇಟ್ B, ಆಗ ಮಾತ್ರ ಅದು ಕೆಪಾಸಿಟರ್ ಅಂತ ಅನ್ಸ್ಕೊಳ್ಳುತ್ತೆ. ಒಂದೇ ಕಡೆಗೆ 2 ಪ್ಲೇಟ್ ಅನ್ನ ಕೊಟ್ರೆ ಕೆಪಾಸಿಟರ್ ಆಗಲ್ಲ. ಸೊ ಈ ರೀತಿ ಇದ್ರೆ ಕೆಪಾಸಿಟರ್ ಆಗತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ 1 ಪ್ಲೇಟ್ ಇದೆ, ಇದು 2ನೇ ಪ್ಲೇಟ್, ಇದು 2ನೇ ಪ್ಲೇಟ್, ಇದು 3ನೇ ಪ್ಲೇಟ್, 4ನೇ ಪ್ಲೇಟ್, ಒಟ್ಟು 4 ಪ್ಲೇಟ್ ಇದೆ. ಈ 2 ಮತ್ತೆ 3 ಇದೆಯಲ್ಲ, ಇದು ಒಂದೇ ಟರ್ಮಿನಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ಕೆಪಾಸಿಟರ್ ಆಗಲ್ಲ, ಇಲ್ಲಿ ಕೆಪಾಸಿಟರ್ ಫಾರ್ಮೇಶನ್ ಆಗಲ್ಲ. ಬಿಕಾಸ್ ಬೋತ್ ಪ್ಲೇಟ್ಸ್ ಆರ್ ಗಿವನ್ ಟು ದ ಕಾಮನ್ ಟರ್ಮಿನಲ್. ಹಾಗಾದ್ರೆ ಇಲ್ಲಾಗತ್ತಾ? ಎಸ್, ಫಸ್ಟ್ ಪ್ಲೇಟ್ ಈಸ್ ಗಿವನ್ ಟು A ಅಂಡ್ ಸೆಕೆಂಡ್ ಪ್ಲೇಟ್ ಈಸ್ ಗಿವನ್ ಟು B. ಇಲ್ಲಾಗತ್ತಾ? ಥರ್ಡ್ ಪ್ಲೇಟ್ ಈಸ್ ಗಿವನ್ ಟು B ಅಂಡ್ ಫೋರ್ತ್ ಪ್ಲೇಟ್ ಈಸ್ ಗಿವನ್ ಟು A. ಅದರಿಂದ ಇಲ್ಲಿ 2 ಕೆಪಾಸಿಟರ್ ಇದೆ. ಹಾಗಾದ್ರೆ ಈ 2 ಕೆಪಾಸಿಟರ್ ಯಾವ ರೀತಿ ಕಾಂಬಿನೇಷನ್ ಇದೆ ಅಂತ ನೋಡಿ. ಫಸ್ಟ್ ಪ್ಲೇಟ್ first capacitor is given to A. ಅದರ 2ನೇ ಪ್ಲೇಟ್ given to B. ಆಯ್ತಾ? ಇಲ್ಲಿ 3ನೇ ಪ್ಲೇಟ್ ಅದು B ಹೋಗಿದೆ, ಸಾರಿ 3ನೇ ಪ್ಲೇಟ್ B ಹೋಗಿದೆ. 4ನೇ ಪ್ಲೇಟ್ ಯಾವ್ದಕ್ಕೆ ಬಂದಿದೆ? A ಬಂದಿದೆ. ಹಾಗಾದ್ರೆ ಈ ರೀತಿ ಇದ್ದಾಗ 2 ಕೆಪಾಸಿಟರ್ ಎಂತಾಗಿ ಬಿಡುತ್ತೆ? ಪ್ಯಾರಲಲ್ ಆಗಿ ಬಿಡುತ್ತೆ. ಸೊ ಪ್ಯಾರಲಲ್ ಆಗುತ್ತೆ. ನಿಮಗೆ ಗೊತ್ತಿದೆ CP is equal to C1 plus C2. ಇಲ್ಲಿ 2 ಕೂಡ ಕಾಮನ್ ಅದು, ಯಾಕಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ ಸೇಮ್ ಇದೆ, ಆನಂತರ ಏರಿಯಾ ಆಫ್ ದ ಪ್ಲೇಟ್ ಸೇಮ್ ಇದೆ ಅಂತ ಹೇಳಿದ್ದಾರೆ. ಆದ್ರಿಂದ ನಿಮಗೆ ಗೊತ್ತಿದೆ 2C. ಹಾಗಾದ್ರೆ 2 into what is C? Epsilon A/D. That is the expression for capacitance, parallel plate capacitor. ಸೊ ಇದು ಆನ್ಸರ್ ಆಗತ್ತೆ ಈ ಕೇಸಲ್ಲಿ. ಹಾಗಾದ್ರೆ ಇದು ಯಾವ್ದಿದೆ? ಇಲ್ಲಿದೆ ನೋಡಿ, 2 epsilon A/D
ಈಸ್ ದಿ ಆನ್ಸರ್. ಸೊ ಈ ರೀತಿ ನೀವು ಮಾಡ್ಬೇಕು. ಒಂದ್ ವೇಳೆ ಇದೇ ಪ್ಲೇಟ್ ಅನ್ನು ಒಂಚೂರು ಚೇಂಜ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಈಗ ನಾನು ಮಾಡ್ತೇನೆ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ. ಈಗ ಸೇಮ್ 4 ಪ್ಲೇಟ್ಸ್. ಈಗ ನೋಡಿ, ಈ ಫಿಗರಿಗೂ ವ್ಯತ್ಯಾಸ ಇದೆ. ಇಲ್ಲಿಗೆ ಏನಾಯ್ತು ಅಂದ್ರೆ ಇದು ಒಂದು ಕೆಪಾಸಿಟರ್ ಆಗುತ್ತೆ, ಇದು ಒಂದು ಕೆಪಾಸಿಟರ್ ಆಗುತ್ತೆ, ಇದು ಒಂದು ಕೆಪಾಸಿಟರ್ ಆಗುತ್ತೆ. ಇಲ್ಲಿಗೆ 3 ಕೆಪಾಸಿಟರ್. ನೀವು ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಅವಾಗ ಇಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ 3 ಕೆಪಾಸಿಟರ್ ಆಗುತ್ತೆ. ಅವಾಗ ಎಕ್ಸ್ಪ್ರೆಷನ್ ಟೋಟಲ್ ಕೆಪಾಸಿಟಿ ಎಷ್ಟಾಗುತ್ತೆ ಅಂದ್ರೆ 3 ಎಪ್ಸನ್ A/D ಆಗುತ್ತೆ. ಸೊ ನೀವು ಫಿಗರ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಈ ರೀತಿ ಕನೆಕ್ಷನ್ ಇದೆಯಾ, ಈ ರೀತಿ ಇದೆಯಾ. ಸೊ ಒಂದು ಕಾಮನ್ ಸೆನ್ಸ್ ಏನು ಉಪಯೋಗಿಸ್ಬೇಕು ಅಂದ್ರೆ ಮೆಟಲ್ ಪ್ಲೇಟ್ ಬೇರೆ ಬೇರೆ ಟರ್ಮಿನಲ್ ಕೊಟ್ರೆ ಮಾತ್ರ ಅದು ಕೆಪಾಸಿಟರ್ ಆಗುತ್ತೆ, ಒಂದೇ ಟರ್ಮಿನಲ್ ಕೊಟ್ರೆ ಅದು ಕೆಪಾಸಿಟರ್ ಆಗಲ್ಲ. ಆ ಒಂದು ಕಾಮನ್ ಪಾಯಿಂಟ್ ಇಟ್ಕೊಂಡ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗತ್ತೆ. ಸೊ ನೆಕ್ಸ್ಟ್, ಹೌ ಮೆನಿ 6 microfarad 200 volt capacitor are needed to make a condenser of 18 microfarad and 600 volt. ಕಂಡೆನ್ಸರ್ ಅಂದ್ರೂ ಒಂದೇ, ಕೆಪಾಸಿಟರ್ ಅಂದ್ರೂ ಒಂದೇ. ಸೊ ಪ್ಯಾನಲ್ ಎಲ್ಲ ನಾವು ಕಂಡೆನ್ಸರ್ ಅಂತ ಹೆಚ್ಚಾಗಿ ಉಪಯೋಗಿಸ್ತೇವೆ. ಸೊ ಒನ್ ಅಂಡ್ ದಿ ಸೇಮ್. ಸೊ ನಮ್ಗೀಗ ಏನು ಈ ಹೆಚ್ಚಾಗಿ ಇದು ನಿಮ್ಗೆ ರಿಪೇರಿ ಮಾಡುವಾಗ ಬಂದಿರುತ್ತೆ. ನಮಗೆ ಮಾರ್ಕೆಟ್ ಅಲ್ಲಿ ಬೇಕಾದಂತ ಅಲ್ಲಿ ಬೇಕಾದಂತ ಕೆಪಾಸಿಟರ್ ಮಾರ್ಕೆಟ್ ಅಲ್ಲಿ ಸಿಗದಿದ್ದಾಗ ಕೆಲವೊಮ್ಮೆ ವಿ ಹ್ಯಾವ್ ಟು ಆಡ್ ಕೆಪಾಸಿಟರ್ ಸೀರೀಸ್ ಪ್ಯಾರಲಲ್ ಎಲ್ಲ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಅಂತದ್ದೇ ಒಂದು ಕೇಳಿದ್ದಾರೆ. ಅಂಡ್ ದಿಸ್ ಪ್ರಾಬ್ಲಮ್ ಈಸ್ ಆಸ್ಕ್ಡ್ ಇನ್ ಒನ್ CET ಪೇಪರ್. ಸೊ ನೋಡಿ ಎಷ್ಟು ಕಷ್ಟ ಇರುತ್ತೆ ನೋಡಿ. ಸ್ವಲ್ಪ ನೀವು ವರ್ಕೌಟ್ ಮಾಡದೇ ಇದ್ರೆ ಒಮ್ಮೆಗೆ ಹೋಗಿ CET ಅಲ್ಲಿ ಇಂಥ ಪ್ರಾಬ್ಲಮ್ ನೀವು ವರ್ಕೌಟ್ ಮಾಡೋದು ಕಷ್ಟ ಆಗತ್ತೆ. ಇಲ್ಲಿ ನಮ್ಮ ಹತ್ರ ತುಂಬಾ 6 microfarad ಕೆಪಾಸಿಟರ್ ಇದೆ. ಐ ಹ್ಯಾವ್ ಪ್ಲೆಂಟಿ ಆಫ್ 200 voltage. It can withstand maximum 200 volt and 6 microfarad is the capacitance. ಇಂಥದ್ದು I have plenty of capacitor ಇದೆ. ನನ್ಗೆ ಏನ್ ಬೇಕು ಇದಲ್ಲ, ನನಗೆ ಬೇಕಾದ್ದು 18 microfarad. It is not available in market. ಸೊ ನನ್ಗೆ ಇದು ಬೇಕೀಗ. ಅದು ಎಷ್ಟು ವೋಲ್ಟು? ಐ ಕ್ಯಾನ್ ಗಿವ್ ಅಪ್ ಟು 600 ವೋಲ್ಟ್. ಅದು ಸ್ಪಾಯ್ಲ್ ಆಗಬಾರ್ದು, ಹಾಳಾಗಬಾರ್ದು. ನಾನು 600 ವೋಲ್ಟ್ ಕೊಟ್ಟರು ಕೂಡ ಇಟ್ ಹ್ಯಾಸ್ ಟು ವಿತ್ಸ್ಟ್ಯಾಂಡ್ ದಟ್ ವೋಲ್ಟೇಜ್. ಸೊ ನಾನು ಈ ಕೆಪಾಸಿಟರ್ ನ ಉಪಯೋಗಿಸ್ಕೊಂಡ್ರೆ ಸುಟ್ಟೋಗಿ ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ನಾವು ವೋಲ್ಟೇಜ್ ಅನ್ನ ಟ್ಯಾಲಿ ಮಾಡಬೇಕು. ನಾನು ಆಗ ಹೇಳಿದ್ದೆ ಸೀರೀಸಿನ ಪ್ರಾಪರ್ಟಿ ಸಮ್ ಆಫ್ ದ ವೋಲ್ಟೇಜ್ ಇಸ್ ಈಕ್ವಲ್ ಟು ಟೋಟಲ್ ವೋಲ್ಟೇಜ್. ಆಗ ಇದು 200 ತಕೊಳ್ಳುತ್ತೆ, ಇದು 200 ತಕೊಳ್ಳುತ್ತೆ, ಇದು 200 ತಕೊಳ್ಳುತ್ತೆ. V1 is equal V1 plus V2 plus V3 ಮಾಡಿದ್ರೆ ನಿಮ್ಗೆ ಟೋಟಲ್ ಬರುತ್ತೆ. ಅಲ್ಲಿಗೆ ನನ್ನ ಈ 3 ಕಾಂಬಿನೇಷನ್ ಇದೆಯಲ್ಲ, ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ 600 ವೋಲ್ಟ್. ಸೊ ನಾನೀಗ ವೋಲ್ಟೇಜ್ ಅನ್ನ ಮಾಡ್ಕೊಂಡೆ. 600 ವೋಲ್ಟ್ಗೆ ನಾನು ಇವುಗಳನ್ನ ಹೀಗೆ ಕೊಡ್ಬೋದು, ಹಾಳಾಗೋದಿಲ್ಲ. ಹಾಗಾದ್ರೆ ಈಗ ಕೆಪಾಸಿಟಿ ಏನಾಯ್ತು ನೋಡುವ. ಅವ್ರು ಕೊಟ್ಟದ್ದು ಇದು 6 microfarad. ಇದು 6, ಇದು 6, ಇದು ನಿಮ್ಗೆ ಗೊತ್ತಿದೆ. CS is equal to, I will use one short formula. ಆ ಶಾರ್ಟ್ ಫಾರ್ಮುಲಾ ಏನು ಅಂತ ನೋಡಿ. ಐಡೆಂಟಿಕಲ್ ಕೆಪಾಸಿಟರ್ ಇದ್ದಾಗ ನೀವು ಹೀಗೆ ಬರೀತೀರಿ, ಎಲ್ಲ ಐಡೆಂಟಿಕಲ್. 1/CS is equal to 1/C 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 ಹೀಗೆ n ಟರ್ಮ್ ಇದೆ ಅಂತ ಎಣಿಸ್ಕೊಳ್ಳಿ. ಆಗ n/C ಅಂತ ಬರೀತೀರಿ. ಯಾವುದು? 1/CS. ಆಗ CS ಬೇಕು ಅಂತಿದ್ರೆ C/n ಅಂತ ಬರೀತೀರಿ. ಅದನ್ನ ನಾನು ಈ ಫಾರ್ಮುಲಾ ಉಪಯೋಗಿಸ್ತೇನೆ, ತುಂಬಾ ಯೂಸ್ ಆಗತ್ತೆ CET. ಅದೇ ರೀತಿ CPಗೆ NC ಅಂತ ಬರೀತೇವೆ. ಇದೆಲ್ಲ ನಿಮ್ಮ ಕ್ಲಾಸಲ್ಲಿ ಲೆಕ್ಚರ್ ಹೇಳಿರ್ತಾರೆ. CS is equal to C/n. ಅದನ್ನ ನಾನು ಆ ಫಾರ್ಮುಲಾ ಹಾಕ್ತೇನೆ, ಈಸಿ ಆಗುತ್ತೆ. ಇದು ಹಾಕ್ಬೇಕಾದ್ರೆ ಕಂಡೀಷನ್ ಏನು? ಕೆಪಾಸಿಟರ್ ಎಲ್ಲ ಐಡೆಂಟಿಕಲ್ ಆಗ್ಬೇಕು. ಆವಾಗ ಮಾತ್ರ ನಾವು ಈ ಫಾರ್ಮುಲಾ ಹಾಕ್ಲಿಕ್ಕೆ ಆಗ ಶಾರ್ಟ್ ಕಟ್ ಫಾರ್ಮುಲಾ. ಇಲ್ಲಿ ಈಗ ಪ್ರತಿ ಕೆಪಾಸಿಟರ್ 6, ನನ್ನ ಹತ್ರ ಇರೋದು 3 ಕೆಪಾಸಿಟರ್. ನೋಡಿ ಈಗ ಏನಾಯ್ತು ಅಂದ್ರೆ 2 microfarad. ಇವು RR ಇದ್ದಿತ್ತು ಮೈಕ್ರೋಫೆರಡ್, 6 microfarad ಇತ್ತು. ನಾನು ಸೀರೀಸ್ ಹಾಕಿದ ತಕ್ಷಣ ರಿಡ್ಯೂಸ್ ಆಗುತ್ತೆ. ಸೀರೀಸ್ ಕೆಪಾಸಿಟೆನ್ಸ್ ಆಲ್ವೇಸ್ ರಿಡ್ಯೂಸ್ ಆಗುತ್ತೆ, ಪ್ಯಾರಲಲ್ ಅಲ್ಲಿ ಹೆಚ್ಚಾಗುತ್ತೆ. ಸೊ 2 microfarad ಬಂತು. ನನ್ಗೆ ಎಷ್ಟು ಬೇಕು? 18 microfarad ಬೇಕು. ನಾನೀಗ 2 microfarad ಬಂದಿದ್ದೇನೆ, ವೋಲ್ಟೇಜ್ ಟ್ಯಾಲಿ ಮಾಡಿದ್ದೇನೆ. ಬಟ್ ನನ್ಗೆ ಯಾವ್ದಾಗ್ತಾ ಇಲ್ಲ, ಕೆಪಾಸಿಟರ್ ಟ್ಯಾಲಿ ಆಗ್ತಾ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತೇನೆ? ಐ ವಿಲ್ ಟೇಕ್ ಒನ್ ಮೋರ್, ಇನ್ನೊಂದು ತಗೊಳ್ತೇನೆ. ಹೀಗಿದೆ ಸೆಟ್ ಆಫ್ 3. ಆಯ್ತಾ? ಆಗ ಇದಕ್ಕೆ 2 microfarad ಬಂತು,
ಇದಕ್ಕೆ 2 ಮೈಕ್ರೋಫರಡ್ ಬಂತು. ಇವೆರಡು ಎಂತ ಆಯ್ತು ಈಗ ಪ್ಯಾರಲಲ್ ಆಯ್ತು. ಪ್ಯಾರಲಲ್ ಆದಾಗ ನಿಮ್ಗೆ ಗೊತ್ತಿದೆ Cp is equal to C1 plus C2 2 plus 2 4 ಆಯ್ತು. ಈಗ ಅಲ್ಲಿಗೆ ನಾನು 4 ತಂದೆ. ಹೀಗೆ ನಾನು ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಪುಟ್ 9 such rows, 9 ಸಾಲನ್ನ ಇಡ್ಬೇಕು. ಹೀಗೆ in each row we have 3 capacitor. ಹೀಗೆ ಇಡ್ತಾ ಹೋಗ್ಬೇಕು. ಎಷ್ಟು? ಅಪ್ ಟು 9 rows. ಆಗ ಏನಾಗುತ್ತೆ ನೋಡಿ, ಇದು 2 ಇದು 2 ಹಾಗೆ ಒಟ್ಟು 9 ಮಾಡಿದ್ರೆ ಆವಾಗ ಏನಾಯ್ತು, Cp is equal to Nc. ಆವಾಗ ಒಟ್ಟು 9 ರೋ ಇದೆ, ಪ್ರತಿಯೊಂದರಲ್ಲಿ 2 ಇದೆ, ಅಲ್ಲಿಗೆ 18 ಮೈಕ್ರೋಫರಡ್ ಆಯ್ತು. ಅಲ್ಲಿಗೆ ಕೆಪಾಸಿಟಿವ್ ಟ್ಯಾಲಿ ಆಯ್ತು, ವೋಲ್ಟೇಜು ಟ್ಯಾಲಿ ಆಯ್ತು. ಹಾಗಾದ್ರೆ ಹೌ ಮೆನಿ ಕೆಪಾಸಿಟರ್ ಕೇಳಿದ್ರೆ ಇನ್ ಈಚ್ ರೋ 3 and there are such 9 row, so totally I need 27 capacitor. So using 27 capacitor I can work out 18 microfarad capacitor and with it withstand 600 volt. So ಈ ರೀತಿ ನೀವು ಮಾಡಬೇಕಾಗತ್ತೆ. ಸೊ ಇದು ಸೀರೀಸ್ ಕಾಂಬಿನೇಷನ್ ನ ಒಂದು ಪ್ರಾಪರ್ಟಿಯನ್ನು ಇಟ್ಕೊಂಡು ಮಾಡುವಂತದ್ದು. ನೆಕ್ಸ್ಟ್, 2 parallel plate capacitor of capacitance C and 2C are connected in parallel and charged to potential difference V. The battery is then disconnected and region between the plates of capacitor of capacitance C is completely filled with the dielectric constant K. The new potential difference across the combination is. ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟೆಡ್ ಇದು, ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ನೋಡಿ, ಬಿಫೋರ್ ಕೆಪಾಸಿಟರ್ ಸಿ ಇತ್ತು, ಇನ್ನೊಂದು ಕೆಪಾಸಿಟರ್ 2C ಇತ್ತು. ಇವೆರಡು ಪ್ಯಾರಲಲ್ ಆಯ್ತಾ. ಇವೆರಡನ್ನ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ದಾರೆ. ಒಂದು ವೋಲ್ಟೇಜ್ V ವೋಲ್ಟೇಜ್ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ ಪ್ಯಾರಲಲ್ ಇದ್ದಾಗ Cp is equal to C1 plus C2. ಆದಷ್ಟು CET-ಯಲ್ಲಿ ಫಾರ್ಮುಲಾ ಬರಿಬೇಡಿ, ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಸೀದಾ ವರ್ಕೌಟ್ ಮಾಡ್ಬೇಕು. ಯಾಕಂದ್ರೆ ನಿಮಗೆ ಫಾರ್ಮುಲಕ್ಕೆ 1 ಮಾರ್ಕ್, ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ ಹಾಗೆಲ್ಲ ಇರಲ್ಲ. ಸೊ ಆನ್ಸರ್ ಇಂಪಾರ್ಟೆಂಟ್, ನಾಟ್ ದ ಮೆಥಡ್. ಅಲ್ಲಿ ಗುಂಡು ಹೊಡೆದವನಿಗೂ 1 ಮಾರ್ಕ್, ವರ್ಕೌಟ್ ಮಾಡಿದವನಿಗೂ 1 ಮಾರ್ಕ್. ಅದನ್ನ ನೀವು ಟೈಮ್ ವೇಸ್ಟ್ ಮಾಡಬಾರ್ದು. ಡೋಂಟ್ ರೈಟ್ ದ ಫಾರ್ಮುಲಾ. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್, ಸಿಂಪಲ್ ಸಬ್ಸ್ಟಿಟ್ಯೂಷನ್ ಅಂಡ್ ಗೆಟ್ ದ ಆನ್ಸರ್ ಆಸ್ ಕ್ವಿಕ್ ಆಸ್ ಪಾಸಿಬಲ್. ಸೊ ಈ Cp ನೀವು 3C ಅಂತ ಆಯ್ತು. ನಮ್ಗೀಗ ಚಾರ್ಜ್ ಎಷ್ಟು ಅಂತ ಬೇಕು. ಆಗ ನಾನು Cp ಇಂಟು V ಮಾಡ್ತೇನೆ. ಸೊ ಇಷ್ಟು, ದಿಸ್ ಇಸ್ ದ ಚಾರ್ಜ್. ಇಷ್ಟು ಚಾರ್ಜ್ ಇದೆ ಅಂತ ನನ್ಗೆ ಗೊತ್ತಾಯ್ತು. ಒಟ್ಟು ಕಾಂಬಿನೇಷನ್ ಅಲ್ಲಿ ಒಟ್ಟು ಚಾರ್ಜ್ ಎಷ್ಟು ಕೂತ್ಕೊಂಡಿದೆ ಅಂದ್ರೆ 3CV ಇಸ್ ದ ಚಾರ್ಜ್ ಬಿಫೋರ್ ಡಿಸ್ಕನೆಕ್ಷನ್ ಆಫ್ ದ ಬ್ಯಾಟ್ರಿ. ಈಗ ಏನ್ ಮಾಡಿದ್ದಾರೆ, ಬ್ಯಾಟ್ರಿ ಇಸ್ ಡಿಸ್ಕನೆಕ್ಟೆಡ್. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿದ್ರೆ ಚಾರ್ಜ್ ರಿಮೈನ್ಸ್ ದ ಸೇಮ್. ಒಂದು ಬರೆದಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ವೆನ್ ಬ್ಯಾಟ್ರಿ ಡಿಸ್ಕನೆಕ್ಟೆಡ್, ಚಾರ್ಜ್ ಕಾನ್ಸ್ಟೆಂಟ್. ಯಾಕಂದ್ರೆ ಬ್ಯಾಟ್ರಿ ಕನೆಕ್ಷನ್ ಇಲ್ಲ, ಚಾರ್ಜ್ ಹೊತ್ತಾಗಿ ಬರೋದಿಲ್ಲ, ಅದರಿಂದ ಚಾರ್ಜ್ ಇದ್ದಷ್ಟೇ ಇರುತ್ತೆ. ಆಗ ನೀವು ಒಂದ್ ವೇಳೆ ಏನಾದ್ರೂ ಹರ್ಕತ್ ಮಾಡಿದ್ರೆ, ಅಂದ್ರೆ ಕೆಪಾಸಿಟಿ ಚೇಂಜ್ ಮಾಡಿದ್ರೆ, ಬೈ ಪುಟ್ಟಿಂಗ್ ಡೈಎಲೆಕ್ಟ್ರಿಕ್ ಅಂತದ್ ಏನಾದ್ರು ಮಾಡಿದ್ರೆ, ಸಿ ಚೇಂಜ್ ಆಗುತ್ತೆ, ವೋಲ್ಟೇಜ್ ಚೇಂಜ್ ಆಗುತ್ತೆ, ಎನರ್ಜಿ ಚೇಂಜ್ ಆಗುತ್ತೆ, ಬಟ್ ಚಾರ್ಜ್ ಇದ್ದಷ್ಟೇ ಇರುತ್ತೆ. ಒಂದ್ ವೇಳೆ ವೆನ್ ಬ್ಯಾಟ್ರಿ ಇಸ್ ಸ್ಟಿಲ್ ಕನೆಕ್ಟೆಡ್, ಬ್ಯಾಟ್ರಿ ಕನೆಕ್ಟ್ ಆಯ್ಕೊಂಡೇ ಇದೆ ಅಂತ ಎಣಿಸ್ಕೊಳ್ಳಿ, ಬ್ಯಾಟ್ರಿ ಇಸ್ ಸ್ಟಿಲ್ ಕನೆಕ್ಟೆಡ್, ಆಗ ನೀವು ಕೆಪಾಸಿಟಿ ಚೇಂಜ್ ಮಾಡ್ಲಿಕ್ಕೆ ಏನೋ ಡೈಎಲೆಕ್ಟ್ರಿಕ್ ಅಂತ ಹಾಕಿದ್ರೆ ಆಗ ಏನಾಗತ್ತಂದ್ರೆ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ. ವೋಲ್ಟೇಜ್ ಮಾತ್ರ ಕಾನ್ಸ್ಟೆಂಟ್ ಇರುತ್ತೆ, ಯಾಕಂದ್ರೆ ಬ್ಯಾಟ್ರಿ ಆಲ್ರೆಡಿ ಇರುತ್ತಲ್ಲ, ಅದರಿಂದ ಬ್ಯಾಟ್ರಿ ವೋಲ್ಟೇಜ್ ಅನ್ನೇ ಕೆಪಾಸಿಟಿ ಅಕ್ರಾಸ್ ಇರುತ್ತೆ, ಆದ್ರಿಂದ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ. ಆದ್ರೆ ಚಾರ್ಜ್ ಚೇಂಜ್ ಆಗುತ್ತೆ, ಎನರ್ಜಿ ಚೇಂಜ್ ಆಗುತ್ತೆ, ಕೆಪಾಸಿಟಿ ಚೇಂಜ್ ಆಗುತ್ತೆ. ಅದರಿಂದ ನೀವು ಅದನ್ನ ಆ ಪಾಯಿಂಟ್ ಗೊತ್ತಿದ್ರೆ ಮಾತ್ರ ಈ ಪ್ರಾಬ್ಲಮ್ ಮಾಡ್ಬೋದು. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಬ್ಯಾಟ್ರಿ ಇಸ್ ಡಿಸ್ಕನೆಕ್ಟೆಡ್ ಅಂದ್ರೆ ಏನಾಯ್ತು, ಇಲ್ಲಿ ನಮ್ಗೆ ಬ್ಯಾಟ್ರಿ ಡಿಸ್ಕನೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಚಾರ್ಜ್ ಚೇಂಜ್ ಆಗುದೇ ಇಲ್ಲ, ಚಾರ್ಜ್ ಮುಂಚೆ ಎಷ್ಟಿತ್ತು ಅಷ್ಟೇ ಇರುತ್ತೆ. ಈಗ ಏನಾಗಿದೆ ನೋಡಿ, ಆ ಸಿ ಇದ್ದಂತ ಕೆಪಾಸಿಟರ್ ಇದೆಯಲ್ಲ ಅದ್ರೊಳಗಡೆ ಡೈಎಲೆಕ್ಟ್ರಿಕ್ ಹಾಕಿದ್ದಾರೆ, ಆಗ ಅದು KC ಆಗುತ್ತೆ. ನಿಮ್ಗೆ ಗೊತ್ತಿದೆ ಕೆಪಾಸಿಟರ್ ವಿದೌಟ್ ಡೈಎಲೆಕ್ಟ್ರಿಕ್ ಎಪ್ಸಿಲಾನ್ A by D
ಇದಕ್ಕೆ ಕೆ ಹಾಕಿ ಬಿಟ್ರೆ ಆವಾಗ ಏನಾಗುತ್ತೆ ವಿತ್ ಡೈಎಲೆಕ್ಟ್ರಿಕ್ ಆಗುತ್ತೆ. ಸೊ ಅದರಿಂದ ಕೆ ಸಿ ಆಯ್ತು. ಇನ್ನೊಂದು 2C, ಅದೇನು ಚೇಂಜ್ ಮಾಡಲಿಲ್ಲ ಅವರು. ಆಯ್ತಾ? ಈಗ ವೋಲ್ಟೇಜ್ ಬೇರೆ ಆಗೇ ಆಗತ್ತೆ. ಯಾಕಂದ್ರೆ ಕೆಪಾಸಿಟಿ ಚೇಂಜ್ ಆಯ್ತು, ಚಾರ್ಜ್ ಇದ್ದಷ್ಟೇ ಇದೆ, ವೋಲ್ಟೇಜ್ ಮಾತ್ರ ಬೇರೆ ಆಗಿದೆ. ಅವ್ರೀಗ ಕೇಳಿದ್ರು ವಾಟ್ ಇಸ್ ದ ನ್ಯೂ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಅಂತ ಕೇಳಿದ್ರು. ಅದಕ್ಕೆ ಫಸ್ಟ್ ನೀವು ನೋಡ್ಬೇಕಾದ್ರೆ ಈ ಕೇಸಲ್ಲಿ ಈಗ ಸಿ ಪಿ ಕಂಡುಹಿಡಿಬೇಕು. ಸಿ ಪಿ ಕಂಡುಹಿಡಿಬೇಕಾದ್ರೆ ಒಂದು ಕೆ ಸಿ ಮತ್ತೊಂದು 2C, ಅಲ್ಲಿಗೆ K+2 ಇಂಟು ಸಿ, ಈ ಸಿ ಪಿ ಆಯ್ತು. ಸೊ ನನಗೆ ಗೊತ್ತಿದೆ Q ಇಸ್ ಈಕ್ವಲ್ ಟು ಸಿ ಪಿ ಡ್ಯಾಶ್, ಇದೀಗ ಸಿ ಪಿ ಡ್ಯಾಶ್ ಇಂಟು ವಿ ಡ್ಯಾಶ್. ಆಯ್ತಾ? ಇಲ್ಲಿ ಕ್ಯೂ ನನ್ಗೆ ಆಲ್ರೆಡಿ ನಾನು ಮಾಡಿಕೊಂಡಿದ್ದೇನೆ, ಅದು 3CV ಇಸ್ ಈಕ್ವಲ್ ಟು ಇದು K+2 ಇಂಟು ಸಿ ಇಂಟು ವಿ ಡ್ಯಾಶ್. ಸಿ ಕ್ಯಾನ್ಸಲ್, ವಿ ಹ್ಯಾವ್ ಟು ಫೈಂಡ್ ಔಟ್ ವಿ ಡ್ಯಾಶ್, ದಟ್ ಈಸ್ ಈಕ್ವಲ್ ಟು 3V ಡಿವೈಡೆಡ್ ಬೈ K+2. ಇದು ನ್ಯೂ ಪೊಟೆನ್ಶಿಯಲ್ ಅಕ್ರಾಸ್, ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪ್ಯಾರಲಲ್ ಕಾಂಬಿನೇಷನ್ ಇಲ್ಲಿದೆ ನೋಡಿ. ಸೊ ಈ ಎ ಆಪ್ಷನ್ ಸರಿ ಇದೆ. ಸೊ ಈ ರೀತಿ ನೀವು ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗುವಾಗ ಚಾರ್ಜ್ ಸೇಮ್ ಇರುತ್ತೆ ಅಂತ ಕಾನ್ಸೆಪ್ಟ್ ಇದ್ರೆ ಗೊತ್ತಿದ್ರೆ ಈ ಪ್ರಾಬ್ಲಮ್ ಮಾಡ್ಬೋದು. ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು CET ಕೇಳಲ್ಲ, ಯಾಕಂದ್ರೆ ಸ್ವಲ್ಪ ಕಷ್ಟ ಇದೆ. ಇದು ರೆಸಿಸ್ಟರ್ ಅಲ್ಲಿ ಕೂಡ ಬರುತ್ತೆ. ಸೊ ಇದಕ್ಕೆ ಇನ್ಫೈನೈಟ್ ಲ್ಯಾಡರ್ ಅಂತ ಕರೆಯುತ್ತಾರೆ. ಸೊ ರೆಸಿಸ್ಟರ್ ಮತ್ತೆ ಕೆಪಾಸಿಟರ್ ಎರಡು ಒಂದೇ ರೀತಿ ಮಾಡ್ಬೋದು. ಬಹಳ ಈಸಿ ಇದೆ, ಏನು ಕಷ್ಟ ಇಲ್ಲ. ಬಟ್ ಒಂದ್ ಸ್ವಲ್ಪ ನೀವು ಒಮ್ಮೆ ಮಾಡಿದ್ರೆ ಮತ್ತೆ ಮಾಡ್ಲಿಕ್ಕೆ ಆಗತ್ತೆ. ಸೊ ಇಲ್ಲಿ ನೋಡಿ, ಒಂದು ಇನ್ಫೈನೈಟ್ ಲ್ಯಾಡರ್ ಇದರಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಕೆಲವು ಸತಿ ಇಲ್ಲಿ ಈ ಕೆಪಾಸಿಟರ್ ಇರುವುದಿಲ್ಲ, ಸೊ ಅಥವಾ 3 ಕೆಪಾಸಿಟರ್ ಇರುತ್ತೆ, ಹೇಗಿರುತ್ತೆ ಇದು ನೋಡಿ. ಈಗ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ರಲ್ಲಿ ಹೀಗಿದೆ. ಇದು ನೆವರ್ ಎಂಡಿಂಗ್, ಇಟ್ ಗೋಸ್ ಅಪ್ ಟು ಇನ್ಫಿನಿಟಿ. ಸೊ ದೀಸ್ ಆರ್ ದ 2 ಟರ್ಮಿನಲ್ಸ್. ದಿಸ್ ಈಸ್ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್. ಸೊ ಎಲ್ಲ 1 ಮೈಕ್ರೋಫರಡ್ ಅಂತೆ, ಪ್ರತಿಯೊಂದು ಕೆಪಾಸಿಟರ್ಗಳು 1 ಮೈಕ್ರೋಫರಡ್ ಇದೆ. ಸೊ ನನಗೆ ಕೇಳಿದ್ದು ಎ ಮತ್ತು ಬಿ ಮಧ್ಯೆ ಎಷ್ಟು ಇಫೆಕ್ಟಿವ್ ಕೆಪಾಸಿಟೆನ್ಸ್ ಇದೆ ಅಂತ ನೋಡಿ. ಇಲ್ಲಿ ನಿಮ್ಮ ಸೀರೀಸ್ ಆಗ್ಲಿ ಪ್ಯಾರಲಲ್ ಕಾಂಬಿನೇಷನ್ ಆಗ್ಲಿ ವರ್ಕೌಟ್ ಆಗಲ್ಲ, ಯಾಕಂದ್ರೆ ಅದು ಇನ್ಫೈನೈಟ್ ವರೆಗೆ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಮಾಡುವಂತ ಮೆಥಡ್ ನೋಡಿ, ಸೇಮ್ ಟೆಕ್ನಿಕ್ ಈಸ್ ಯೂಸ್ ಫಾರ್ ರೆಸಿಸ್ಟರ್ ಆಲ್ಸೋ. ಒಂದು ಲ್ಯಾಡರ್ ಬಿಡಿ, ಇದು ಒಂದು ಲ್ಯಾಡರ್, ಇದು ಒಂದು ಏಣಿಮೆಟ್ಲು, ಇದು ಬಿಡಿ, ಇದಿಷ್ಟನ್ನ ತಗೊಳ್ಳಿ ಅಪ್ ಟು ಇನ್ಫಿನಿಟಿ, ಟೇಕ್ ಇಟ್ ಆಸ್ ಸಿ, ಇದನ್ನ ಸಿ ಅಂತ ತಗೊಳ್ಳಿ. ಇದಿಷ್ಟುವರೆ ಸಿ ಇಸ್ ದ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ. ಆಗ ಇದು ಎಷ್ಟು ಸಿಂಪಲ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ. ಆಲ್ರೆಡಿ ವಿ ಹ್ಯಾವ್ 1 ಲ್ಯಾಡರ್ and this C and it's sit parallel. ಇದಕ್ಕಿದು ಪ್ಯಾರಲ್ ಆಗಿ ಬಂದು ಕೂತ್ಕೊಳ್ಳುತ್ತೆ. ಯಾವುದು? ಸಿ. ಇದೆಲ್ಲ 1, ಇದು 1, ಇದು 1, ಅದು ಸಿ. ಅಷ್ಟು ದೊಡ್ಡ ಇನ್ಫೈನೈಟ್ ಲ್ಯಾಡರ್ ಅನ್ನ ನಾನು ಈ ರೀತಿ ಮಾಡಿದೆ. ನಿಮ್ಗೆ ಈಗ ಗೊತ್ತಿದೆ ಇದು ಎಂತ ಆಯ್ತು? ಸೀರೀಸ್, ಸಾರಿ ಪ್ಯಾರಲಲ್. ಪ್ಯಾರಲಲ್ ಅಲ್ಲಿ ನಾನು ಇನ್ನೂ ಚಿಕ್ಕದು ಮಾಡ್ತೇನೆ. 1, ಇದು 1, ಇವೆರಡನ್ನು ಸೇರಿ 1 ಮಾಡ್ತೇನೆ. ಇದು 1, ಇದು 1, ಇದು ಆಡಿಂಗ್ C+1 ಆಯ್ತು. ಈಗ 3 ಆಯ್ತು. ಇದು 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 ಎಂತಾಯ್ತು? ಸೀರೀಸ್. ಆವಾಗ ನಾನು ಇಫೆಕ್ಟಿವ್ ಕೆಪಾಸಿಟೆನ್ಸ್ ಫಾರ್ಮುಲಾ ಹಾಕ್ತೇನೆ. 1/CS ಇಸ್ ಈಕ್ವಲ್ ಟು 1/C1, 1/1 ಮೈಕ್ರೋಫರಡ್ ಎಲ್ಲ ಮತ್ತೆ ಬರೆಯುವ, ಪ್ಲಸ್ ಎರಡನೇದು 1/C+1 ಪ್ಲಸ್ ಮೂರನೇದು 1/1. ಸೊ 1/, ಇದು C1 1, ಇದು C2 1/C1, ಇದು C3 1. ಈಗ ಇದನ್ನ ನಾನು 1 + 1 2 ಮಾಡ್ತೇನೆ, ಇಲ್ಲಿ 1/, ಮಾಡ್ತೇನೆ. ಈಗ ಒಂದ್ ಸ್ವಲ್ಪ ಪುನಃ ಬುದ್ಧಿವಂತಿಗೆ ಉಪಯೋಗಿಸ್ಬೇಕು. ಏನಂದ್ರೆ ಇಲ್ಲಿವರೆಗೆ ನಾವು ಸಿ ತಗೊಂಡಿದ್ದೇವಲ್ಲ, ಇಟ್ ಈಸ್ ಇನ್ಫೈನೈಟ್ ಲ್ಯಾಡರ್. ಇಲ್ಲಿವರೆಗೆ ಸಿ ತಗೊಂಡಿದ್ದೇವೆ. ಇನ್ನು ಒಂದು ಲ್ಯಾಡರ್ ಅನ್ನ ಸೇರಿಸಿದ್ರೆ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ, ಅದನ್ನು ಸಿ ಅಂತ ತಕೊಳ್ಳೋದು. ಇದು ಹೇಗೆ ಅಂದ್ರೆ, ಸಮುದ್ರದಲ್ಲಿ ಬೇಗಂಬಷ್ಟು ನೀರಿದೆ, ಅಗಾಧ ನೀರಿದೆ. ನೀವೊಂದು ಟ್ಯಾಂಕಿಯಲ್ಲಿ ನೀರು ತಗೊಂಡೆ ಹಾಕಿದ್ರೆ ಲೆವೆಲ್ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ, ಯಾಕಂದ್ರೆ ಅಲ್ಲಿ ಇನ್ಫೈನೈಟ್ ಇರುವಾಗ ನಾವು ಇನ್ನೊಂದು ಸ್ವಲ್ಪ ಹಾಕಿದ್ರೆ ಏನೂ ಆಗಲ್ಲ. ಆದ್ರೆ ನಾನೇನ್ ಮಾಡ್ತೇನೆ, ಇಲ್ಲಿವರೆಗೆ ಸಿ ತಗೊಂಡಿದ್ದೇನಲ್ಲ, ಇದು ಕೂಡ ಸಿ ಅಂತಾನೆ ತಕೊಳ್ತೇನೆ. ಆದ್ರೆ ಇನ್ಸ್ಟೆಡ್ ಆಫ್ CS ಐ ವಿಲ್ ರೈಟ್ ಸಿ. ಸೊ ಇಲ್ಲಿವರೆಗೆ ಸಿ ಇತ್ತು, ಇನ್ನು ಒಂದು ಆಲ್ರೆಡಿ ಇನ್ಫೈನೈಟ್. ಅದು ಇನ್ಫೈನೈಟ್ ನಾವು ಏನ್ ಸೇರಿಸಿದ್ರು ಅದು ಇನ್ಫೈನೈಟ್. ಅದರಿಂದ ನಾವು ಏನ್ ಮಾಡ್ಬೋದು, ಸಿ ಅಂತ ಒಂದನ್ನ ತಕೊಳ್ಬಹುದು. ಇಲ್ಲಿವರೆಗೆ ಸಿ ತಗೊಂಡದ್ರಿಂದ ಇದು ಕೂಡ ಸಿ ಆಗುತ್ತೆ. ಸೊ ಐ ವಿಲ್ ಮಲ್ಟಿಪ್ಲೈ ವಿತ್ ಸಿ ಇಂಟು C+1.
ಆವಾಗ ಇಲ್ಲಿ C+1 ಆಯಿತು, ಇಲ್ಲಿ 2 ಬರುತ್ತೆ, C ಮತ್ತು C+1. ಇಲ್ಲಿ C ಕ್ಯಾನ್ಸಲ್ ಆಗಿ C+1 ಕ್ಯಾನ್ಸಲ್ ಆಗಿ C ಬರುತ್ತೆ. ಈ ಸಿ ಕ್ಯಾನ್ಸಲ್ ಆಯಿತು, ಅಲ್ಲಿಗೆ ನೀವು 2C² ಪ್ಲಸ್ 2C ಮೈನಸ್ 1 ಇಸ್ ಈಕ್ವಲ್ ಟು 0 ಆಯಿತು. ಇದನ್ನ ನೀವು ಫ್ಯಾಕ್ಟರೈಸ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಫಾರ್ಮುಲಾ ಉಪಯೋಗಿಸಿ ಬಿಡಿ. ಮೈನಸ್ ಬಿ, ಸಿ ಬೇಕಲ್ಲ, ಮೈನಸ್ ಬಿ ಅಂದ್ರೆ ಇಲ್ಲಿ 2 ಇದೆ, ಅದರಿಂದ ಮೈನಸ್ ಬಿ ಅಂದ್ರೆ -2 ಆಯಿತು. ಪ್ಲಸ್ ಆರ್ ಮೈನಸ್ B² ಅಂದ್ರೆ 2² ಅಂದ್ರೆ 4 ಆಯಿತು, ಮೈನಸ್ 4a ಅಂದ್ರೆ 2 ಇಂಟು ಸಿ ಅಂದ್ರೆ -1 ಡಿವೈಡೆಡ್ ಬೈ 2 ಇಂಟು a ಅಂದ್ರೆ 2 ಆಯ್ತು. ಈಗ -4 ಇಂಟು 2 8, ಈ ಮೈನಸ್ ಪ್ಲಸ್ ಆಯ್ತು, ಅಲ್ಲಿಗೆ 8 ಪ್ಲಸ್ 4 12 ಆಯ್ತು. 12 ಅನ್ನ ನೀವು ಹೇಗ್ ಬರೀಬಹುದು ಅಂದ್ರೆ -2 ಪ್ಲಸ್ ಆರ್ ಮೈನಸ್ 2√3 ಅಂತ ಬರೀಬಹುದು. ಯಾಕಂದ್ರೆ 12 ಅನ್ನ 4 ಇಂಟು 3 ಮಾಡಿ, ವೆನ್ ಯು ಟೇಕ್ 4 ಔಟ್ಸೈಡ್ ದ ರೂಟ್ ಇಟ್ ಬಿಕಮ್ 2 ಆಯ್ತು, ಅಲ್ಲಿಗೆ 2√3 ಆಯ್ತು, ಡಿವೈಡೆಡ್ ಬೈ 2 ಇಂಟು 2. ಈಗ 2 ಅನ್ನ ಕ್ಯಾನ್ಸಲ್ ಮಾಡಿ ಆಯ್ತಾ, ಅವಾಗ ಇಲ್ಲಿ -1 ಬಂತು, ಪ್ಲಸ್ √3 ಬಂತು ಆಯ್ತಾ, ಡಿವೈಡೆಡ್ ಬೈ 2 ಇದೆ. ಈಗ ಕೆಪಾಸಿಟರ್ ಕೆನಾಟ್ ಬಿ ನೆಗೆಟಿವ್, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಅದನ್ನ ನೀವು ಆ ಮೈನಸ್ ಅನ್ನ ಬಿಟ್ಟುಬಿಡಿ. ಆಗ ಮೈನಸ್ ಅನ್ನ ಬಿಟ್ರೆ ಏನು ಉಳಿತು? √3 -1 ಡಿವೈಡೆಡ್ ಬೈ 2 ಮೈಕ್ರೋಫ್ಯಾರಡ್ ಈಸ್ ದಿ ಆನ್ಸರ್. ಸೊ ಅದು ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ ಸಿ ಆಪ್ಷನ್. ಸೊ ಈ ರೀತಿ ನೀವು ಇನ್ಫೈನೈಟ್ ಲ್ಯಾಡರ್ನ ಏನ್ ಮಾಡ್ಬೋದು, ವರ್ಕೌಟ್ ಮಾಡ್ಲಿಕ್ಕೆ ಆಗತ್ತೆ. ಸೊ ಫಸ್ಟ್ ಒಂದ್ ಲ್ಯಾಡರ್ನ ಇಟ್ಕೊಂಡು ಸಿ ಅಂತ ಕರೆಯೋದು, ಆ ನಂತರ ಅದನ್ನು ಕೂಡ ಸಿ ಅಂತ ತಕೊಂಡು ಈ ರೀತಿ ಮಾಡ್ಬೇಕು. ಸೇಮ್ ಟೆಕ್ನಿಕ್ ಯು ಕ್ಯಾನ್ ಯೂಸ್ ಫಾರ್ ರೆಸಿಸ್ಟರ್ ಆಲ್ಸೋ. ಸೊ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಕೆಲಸ ಈ ಕೆಪಾಸಿಟರ್ ಇದು ಮಾತ್ರ ಇರುತ್ತೆ. ಸೊ ಇಂಥ ಇನ್ಫೈನೈಟ್ ಲ್ಯಾಡರಿಗೆಲ್ಲ ಸೇಮ್ ಪ್ರೊಸೀಜರ್ ಯು ಹ್ಯಾವ್ ಟು ಫಾಲೋ. ಸೊ ನೆಕ್ಸ್ಟ್, ಪ್ಯಾರಲಲ್ ಪ್ಲೇಟ್ ಏರ್ ಕೆಪಾಸಿಟರ್ ಕ್ಯಾನ್ ಸ್ಟೋರ್ 12 joule. If dielectric slab of relative permittivity 12 is inserted completely in between the plate, then additional energy stored is. ಇಲ್ಲಿ ನೀವು ನಿಮ್ಗೆ ಇದೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಿರಬೇಕು. ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಡಿವೈಡ್ ಬೈ ಕೆಪಾಸಿಟರ್ ವಿದೌಟ್ ಡೈಎಲೆಕ್ಟ್ರಿಕ್. ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಡಿವೈಡ್ ಬೈ ಕೆಪಾಸಿಟರ್ ವಿದೌಟ್ ಡೈಎಲೆಕ್ಟ್ರಿಕ್ ಈಸ್ ಕೆ. ಅದೇ ರೀತಿ ಎನರ್ಜಿ ವಿತ್ ಡೈಎಲೆಕ್ಟ್ರಿಕ್ ಡಿವೈಡ್ ಬೈ ಎನರ್ಜಿ ವಿದೌಟ್ ಡೈಎಲೆಕ್ಟ್ರಿಕ್. ವಿದೌಟ್ ಡೈಎಲೆಕ್ಟ್ರಿಕ್ ಅಂದ್ರೆ ಏರ್ ಕೆಪಾಸಿಟರ್ ಇದ್ರೆ ಕೆ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಇದು ಆಲ್ರೆಡಿ ನಾ ಹೇಳಿದ್ದೇನೆ, ಸಿ ಡಿ ಇಸ್ ಈಕ್ವಲ್ ಟು ಎಪ್ಸನ ಕೆ ಎ ಬೈ ಡಿ. ಸಿ ಎ ಅಂದ್ರೆ ಎಪ್ಸನ ಎ ಬೈ ಡಿ. ನೀವು ಒಂದಕ್ಕೊಂದು ಡಿವೈಡ್ ಮಾಡಿದ್ರೆ ನಿಮ್ಗೆ ಆಗ ಕೆ ಬರುತ್ತೆ. ಅದೇ ರೀತಿ ಎನರ್ಜಿ ಮಾಡಿದ್ರು ಬರುತ್ತೆ. ಆದ್ರಿಂದ ನನ್ಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಗೊತ್ತಾಯ್ತು, ಏನಂದ್ರೆ ಇ ಡಿ ಇಸ್ ಈಕ್ವಲ್ ಟು ಕೆ ಇಂಟು ಇ ಎ. ಡೈಎಲೆಕ್ಟ್ರಿಕ್ ಹಾಕಿದ ತಕ್ಷಣ ಎನರ್ಜಿ ಇನ್ಕ್ರೀಸಸ್ ಬೈ ಕೆ ಟೈಮ್ಸ್. ಸೊ ಇಫ್ ಯು ಪುಟ್ ದ ಡೈಎಲೆಕ್ಟ್ರಿಕ್ ಬಿಟ್ವೀನ್ ದ ಪ್ಲೇಟ್ಸ್, ಎನರ್ಜಿ ಇನ್ಕ್ರೀಸಸ್ ಬೈ ಕೆ ಟೈಮ್ಸ್ ಅಂತ. ಸೊ ಈಗ ಇಲ್ಲಿ ಏನು ಪ್ರಾಬ್ಲಮ್ ಕೇಳಿದ್ದಾರೆ ನೋಡಿ. ಏರ್ ಕೆಪಾಸಿಟರ್ ಇತ್ತು, ಆಗ 12 joule ಎನರ್ಜಿ ಇತ್ತು, ಅಲ್ಲಿ ನನ್ಗೆ ಇ ಅಂದ್ರೆ 12 joule ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ಈಗ ಏನ್ ಮಾಡಿದ್ದಾರೆ ಅಂದ್ರೆ, some dielectric material having a K value 12 is inserted completely between the plates. The additional energy ಎಷ್ಟು ಅಂತ ಕೇಳಿದ್ದಾರೆ. ಸೊ ನನಗೆ ಗೊತ್ತಿದೆ, additional energy is equal to energy with dielectric ಮೈನಸ್ ಎನರ್ಜಿ ವಿದೌಟ್ ಡೈಎಲೆಕ್ಟ್ರಿಕ್. ಎಷ್ಟು ಎಡಿಷನಲ್ ಕೇಳ್ತು ಅಂತ ಅಂದ್ರೆ, ಆಲ್ರೆಡಿ 12 joule ಇತ್ತು, ಈಗ ಡೈಎಲೆಕ್ಟ್ರಿಕ್ ಹಾಕಿದ್ರಿಂದ ಹೆಚ್ಚು ಎನರ್ಜಿ ಸ್ಟೋರ್ ಆಯ್ತು. ಎಡಿಷನಲ್ ಅಂದ್ರೆ ಡಿಫರೆನ್ಸ್ ಅದೆಷ್ಟು ಅಂತ ನಿಮಗೆ ಗೊತ್ತಿದೆ. ಇ ಡಿ ಅನ್ನ ನಾನು ಕೆ ಇಂಟು ಇ ಎ ಅಂತ ಬರೀಬಹುದು, ಮೈನಸ್ ಇ ಎ. ಆಗ ನನಗೆ ಕೆ -1 ಇಂಟು ಇ ಎ. ಅಲ್ಲಿಗೆ ಕೆ ಅಂದ್ರೆ 12 ಅಂತ ಕೊಟ್ಟಿದ್ದಾರೆ, 12 - 1 11 ಆಯ್ತು. ಇ ಎ 12 ಕೊಟ್ಟಿದ್ದಾರೆ, ಅಲ್ಲಿಗೆ 132 joule is the extra energy stored because of dielectric. ಹಾಗಾದ್ರೆ 132 joule is the extra energy. ಸೊ ಮುಂಚೆ 12 ಇತ್ತು, ಈಗ 132 ಎನರ್ಜಿ ಸ್ಟೋರ್ ಆಯ್ತು. ಹಾಗಾದ್ರೆ ವಾಟ್ ಇಸ್ ದ ಫೈನಲ್ ಎನರ್ಜಿ ಸ್ಟೋರ್ಡ್ ಇಸ್ 144. ಅಲ್ಲಿ ಸ್ಟೋರ್ ಆದ ಎನರ್ಜಿ ಕೇಳಿದ್ರೆ 144, ಆ ಎಕ್ಸ್ಟ್ರಾ ಎನರ್ಜಿ ಎಷ್ಟು ಕೇಳಿದ್ರೆ 132 ಎನರ್ಜಿ ಸ್ಟೋರ್ ಆಗುತ್ತೆ. ಸೊ ಈ ರೀತಿ ನೀವು ಈ ಪ್ರಾಬ್ಲಮ್ ಅನ್ನ ವರ್ಕೌಟ್ ಮಾಡ್ಬೇಕು.
Next, equipotential surface are shown in the figure. The electric field strength will be, ಸೊ ಇಲ್ಲಿ ಒಂದು ಇಕ್ವಿಪೊಟೆನ್ಷಿಯಲ್ ಗ್ರಾಫ್ ಕೊಟ್ಟಿದ್ದಾರೆ. ಒಂದು ವೈ ಆಕ್ಸಿಸ್ ಅಲ್ಲಿ ಪೊಟೆನ್ಷಿಯಲ್ ತಗೊಂಡಿದ್ದಾರೆ, ಎಕ್ಸ್ ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ಅನ್ನ ತಗೊಂಡಿದ್ದಾರೆ. ನಿಮ್ಗೆ ಈ ಫಾರ್ಮುಲಾ ಗೊತ್ತಿದೆ, ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್, ಇದು ಕೊಟ್ಟಿದ್ದಾರೆ ಆಯ್ತಾ. ಸೊ ಇಲ್ಲೀಗ ನೆಗೆಟಿವ್ ಅಂದ್ರೆ ಅದು ಆಕ್ಟಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ಅಲ್ಲಿ ನಿಮಗೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಯ್ತು. ಎರಡನೇದಾಗಿ ಡಿ ವಿ ನೀವು ಎಲ್ಲಿ ಬೇಕಾದ್ರೂ ವರ್ಕೌಟ್ ಮಾಡ್ಬೋದು, ಇಲ್ಲಿ ಡಿ ವಿ ಕಂಡು ಹಿಡಿಬಹುದು ಅಥವಾ ಇಲ್ಲಿ ಡಿ ವಿ ಕಂಡು ಹಿಡಿಬಹುದು, ಇದು ಮತ್ತೆ ಇದಕ್ಕೆ ಡಿ ವಿ ಕಂಡು ಹಿಡಿಬಹುದು. ಹಾಗೆ ಡಿ ಎಕ್ಸ್ ನಾನೀಗ ಇಲ್ಲಿ ನೋಡ್ತೇನೆ, ಇದು 20 ಇದೆ, ಇದು 10 ಇದೆ, ಡಿಫರೆನ್ಸ್ 10, ಅದರಿಂದ 20 ಮೈನಸ್ 10 ಅದು ಡಿ ವಿ ಡಿವೈಡ್ ಬೈ, ಅದಕ್ಕೆ ಡಿ ಎಕ್ಸ್ ಎಷ್ಟು ಅಂದ್ರೆ 20 ಮೈನಸ್ 10 ಇಂಟು 10 ಟು ದಿ ಪವರ್ ಆಫ್ -2, ಯಾಕಂದ್ರೆ ಅದು ಸೆಂಟಿಮೀಟರ್ ಇದೆ, ನೀವು ಮೀಟರ್ಗೆ ಮಾಡ್ಕೊಳ್ಬೇಕು. ಸೊ ಆಗ ಏನಾಯ್ತು ಅಂದ್ರೆ 100 ಬಂತು ನ್ಯೂಟನ್ ಪರ್ ಕೂಲಮ್ ವಿತ್ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಇದೆ, ಆ ನೆಗೆಟಿವ್ ಸೈನ್ ಏನ್ ಹೇಳುತ್ತೆ ಅಂದ್ರೆ ಇಟ್ ಈಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಯಾಕಂದ್ರೆ ಇದಕ್ಕೆ ವಿರುದ್ಧ ಬಂದದ್ದು ಮೈನಸ್. ಸೊ ಮೈನಸ್ ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್. ವಾಟ್ ಇಸ್ ದ ವ್ಯಾಲ್ಯೂ 100. ಸೊ ದೇರ್ ಫೋರ್ ಡಿ ಆಪ್ಷನ್ ಏನಾಗಿದೆ, ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕೊಡುತ್ತೆ. ನೆಕ್ಸ್ಟ್, the parallel plate capacitor of capacitance 20 microfarad is charged to potential 250 volt if medium between the plates has a dielectric constant 10. ಅಂದ್ರೆ ಅದು ಮುಂಚೆ ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಆಯ್ಕೊಂಡಿತ್ತು, ಆಗ 20 ಮೈಕ್ರೋಫರಡ್ ಏನಿತ್ತು ಕೆಪಾಸಿಟಿ ಇತ್ತು, ಆಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 10 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕೊಟ್ಟಂತ ವೋಲ್ಟೇಜ್ 250 ವೋಲ್ಟ್. ಈಗ ಏನ್ ಮಾಡಿದ್ದಾರೆ ಅಂದ್ರೆ ವರ್ಕ್ ಡನ್ ಇನ್ ರಿಮೂವಿಂಗ್ ದಿಸ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಈಸ್ ಈಕ್ವಲ್ ಟು, ಸೊ ಈ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ಈಗ ತೆಗಿಬೇಕು, ಆಲ್ರೆಡಿ ಇದೆಯಲ್ಲ ಅದನ್ನ ತೆಗಿಬೇಕು. ಹಾಗಾದ್ರೆ ವಾಟ್ ಇಸ್ ದ ವರ್ಕ್ ಡನ್ ಅಂತ ಕೇಳಿದ್ದಾರೆ. ಸೊ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ನೀವು. ಸೊ ವರ್ಕ್ ಡನ್ ಬೇಕು ಅಂತಿದ್ರೆ ನೀವೇನ್ ಮಾಡ್ಬೇಕು, ಎನರ್ಜಿ ವಿತ್ ಡೈಎಲೆಕ್ಟ್ರಿಕ್ ಮೈನಸ್ ಎನರ್ಜಿ ವಿದೌಟ್ ಡೈಎಲೆಕ್ಟ್ರಿಕ್, ದಿಸ್ ಇಸ್ ದ ವರ್ಕ್ ಡನ್, ಎಕ್ಸ್ಟ್ರಾ ಎನರ್ಜಿ ವರ್ಕ್ ಡನ್. ಈಗ ಎನರ್ಜಿ ವಿತ್ ಡೈಎಲೆಕ್ಟ್ರಿಕ್ ಮಾಡಬೇಕು ಅಂತಿದ್ರೆ ಹಾಫ್ ಇಂಟು ಸಿ 20 ಇಂಟು 10 ಟು ದಿ ಪವರ್ ಆಫ್ -6 ಇಂಟು ವಿ ಸ್ಕ್ವೇರ್, ವಿ ಸ್ಕ್ವೇರ್ ಅಂದ್ರೆ 250 whole square minus half into ಇಲ್ಲಿ ನೀವು ಕೆ ಇಂಟು ಇ ಅನ್ನ ಇ ಡಿ ಬೈ ಕೆ ಮಾಡ್ಕೊಂಡ್ರು ಮಾಡ್ಬೋದು, ಹಾಗೂ ಮಾಡ್ಬೋದು, ಅಥವಾ ಈ ರೀತಿ ಬೇಕಾದ್ರೆ ಮಾಡ್ಬೋದು. ಈಗ ನೋಡಿ ಸಿ ಬೇಕು ಅಂತ ಇದಕ್ಕೆ 10 ಇಂದ ಭಾಗಿಸಿದ್ರೆ ಆಗ ಸಿ ಎ ಸಿಗುತ್ತೆ, ಆವಾಗ ಅದು 2 ಆಯ್ತು. 2 ಇಂಟು 10 ಟು ದಿ ಪವರ್ ಆಫ್ -6 ಇಂಟು 250. ಇಲ್ಲಿ ಕೆಲವುದೆಲ್ಲ ಕಾಮನ್ ಫ್ಯಾಕ್ಟರ್ ಇದೆ, ನಿಮ್ಗೆ ವ್ಯತ್ಯಾಸ ಬರುವುದು ಇದೊಂದು 20 ಇದು 2 ಅಷ್ಟೇ. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 0.5625 ಬರುತ್ತೆ, ನೋಡಿ ಚೆಕ್ ಮಾಡಿ. ಸೊ ಈ ರೀತಿ ನೀವು ವರ್ಕ್ ಡನ್ ಇಸ್ ಈಕ್ವಲ್ ಟು ವಿತ್ ಎನರ್ಜಿ ಮೈನಸ್ ವಿದೌಟ್ ಎನರ್ಜಿ, ಆ ಡಿಫರೆನ್ಸ್ ಇಸ್ ದಿ ಎಕ್ಸ್ಟ್ರಾ ವರ್ಕ್ ಡನ್ ಟು ರಿಮೂವ್ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್. ಸೊ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಹಾಕುವಾಗ್ಲೂ ಎಷ್ಟು ಎನರ್ಜಿ, ಎಷ್ಟು ವರ್ಕ್ ಡನ್ ಆಯ್ತು ಅದು ಸ್ಟೋರ್ಡ್ ಆಸ್ ಎನರ್ಜಿ, ಹಾಗೆ ತೆಗೆದಾಗ್ಲೂ ಎಷ್ಟು ವರ್ಕ್ ಡನ್ ಅಂದ್ರೆ ಎನರ್ಜಿ ಡಿಫರೆನ್ಸ್ ಆಗುತ್ತೆ. ಸೊ ಈ ರೀತಿ ನೋಡ್ಬೇಕು. ಸೊ ಎ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್, ಪ್ರಾಬ್ಲಮ್ 16 ನೋಡಿ. If identical charge minus q are placed at each corner of a cube of side B, then electric potential energy of the charge plus q which is placed at the center of the cube. ಇದು ಸ್ಕ್ವೇರ್ ಅಲ್ಲ, ಟ್ರಯಾಂಗಲ್ ಅಲ್ಲ, ಕ್ಯೂಬ್. ಸ್ವಲ್ಪ ಕಷ್ಟ ಇರುತ್ತೆ ಪ್ರಾಬ್ಲಮ್. ಸೊ ಇಲ್ಲೆಲ್ಲ ಮೈನಸ್ ಕ್ಯೂ ಇಟ್ಟಿದ್ದಾರೆ.
ಎಲ್ಲ ಕಡೆ ಇಟ್ಟಿದ್ದಾರೆ ಅಂತ ಎಣಿಸ್ಕೊಳ್ಳಿ. ಎಲ್ಲ ವೋಲ್ಟೇಜ್ 6 ಅಲ್ಲಿ ಏನ್ ಇಟ್ಟಿದ್ದಾರೆ, ಮೈನಸ್ ಕ್ಯೂ ಇಟ್ಟಿದ್ದಾರೆ. ಈ ಸೆಂಟರ್ ಅಲ್ಲಿ ಇಲ್ಲಿ ಪ್ಲಸ್ ಕ್ಯೂ ಇಟ್ಟಿದ್ದಾರೆ. ನಮ್ಗೆ ಈ ದೂರ ಗೊತ್ತಿರ್ಬೇಕು. ಆ ದೂರವನ್ನ ನಿಮ್ಗೆ ಗೊತ್ತಿದೆ, √3b/2. ಇದನ್ನ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ತಾರೆ, ಹೇಗೆ ಕ್ಯೂಬಿನ ಹಾಫ್ ಡಯಾಗನಲ್ ಎಷ್ಟು ನೋಡುದು ಅಂತ. ಸೊ ಅದು ಆಯ್ತು. ಈಗ ನಾನು ಏನ್ ಮಾಡ್ತೇನೆ, ಒಂದು ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಎಲ್ಲಾ ವರ್ಟೆಕ್ಸ್ ಇಂದ ಈಕ್ವಲ್ ದೂರದಲ್ಲಿದೆ. ಅದರಿಂದ ಒಂದರ ಪೊಟೆನ್ಶಿಯಲ್ ನೋಡಿ ಇಂಟು 8 ಮಾಡಿಬಿಟ್ರೆ ನನಗೆ ಆಗ ಟೋಟಲ್ ಪೊಟೆನ್ಶಿಯಲ್ ಸಿಗುತ್ತೆ. ಅದನ್ನ ನಾನು ಪೊಟೆನ್ಶಿಯಲ್ ಡ್ಯೂ ಟು ಪೊಟೆನ್ಶಿಯಲ್ ಅಟ್ ದ ಸೆಂಟರ್ ಡ್ಯೂ ಟು ಒನ್ ಚಾರ್ಜ್ ಅಟ್ ಒನ್ ವರ್ಟೆಕ್ಸ್ ಎಷ್ಟು ಅಂತ ನೋಡ್ತೇನೆ. ಅದು ನಿಮ್ಗೆ ಗೊತ್ತಿದೆ, 1/4πε0 ಚಾರ್ಜ್ ಮೈನಸ್ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ √3b. ಇದು ಸೈಡ್ ಬಿ ಅವ್ರು ಕೊಟ್ಟಿದ್ದಾರೆ, ಬಿ ಅಂತ ಕೊಟ್ಟಿದ್ದಾರೆ, ಸೈಡ್ ಬಿ. ಸೊ ಇಷ್ಟು ವೋಲ್ಟೇಜ್ ಇದೆ ಯಾವ್ದ್ರಿಂದ, ಒಂದು ಚಾರ್ಜ್ ಇಂದ. ಅಂತದ್ದು 8 ಇದೆ. ಹಾಗಾದ್ರೆ ನೆಟ್ ಚಾರ್ಜ್ ಅಟ್ ಸೆಂಟರ್ ಎಷ್ಟು ಕೇಳಿದ್ರೆ 8 ಇಂಟು 1/4πε0 ಮೈನಸ್ ಕ್ಯೂ ಡಿವೈಡ್ ಬೈ √3b. ಇದಿಷ್ಟು ವೋಲ್ಟೇಜ್ ಆಯ್ತು. ಎಲ್ಲಿ, ಇಲ್ಲಿ. ಇಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತ ಅಂದ್ರೆ ಇಷ್ಟು ವೋಲ್ಟೇಜ್ ಇದೆ. ನಿಮಗೆ ಗೊತ್ತಿದೆ potential energy is the charge placed into voltage at that point. So ನಿಮ್ಗೆ ಕ್ಲಾಸಲ್ಲಿ ನಾವು ಮಾಡಿದ್ದೇವೆ, energy possessed by the any charged placed at any potential is equal to qv. u is equal to qv ಅಂತ ಕೊಟ್ಟಿದ್ದಾರೆ. ಅಲ್ಲಿ q ಅಂದ್ರೆ ನಿಮ್ಗೆ ಅವ್ರು ಕೊಟ್ಟದ್ದು ಪ್ಲಸ್ ಕ್ಯೂ, ಇಲ್ಲಿ ತಂದದ್ದು ಪ್ಲಸ್ ಕ್ಯೂ ಅಂತೆ. ಇಲ್ಲೆಲ್ಲ ಇದೆ ನೋಡಿ ಪ್ಲಸ್ ಕ್ಯೂ, ಅದರಿಂದ ಪ್ಲಸ್ ಕ್ಯೂ ಆಯ್ತಾ. ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇರೋದ್ರಿಂದ ಪೊಟೆನ್ಶಿಯಲ್ ಮೈನಸ್, ಅದು 8q ಡಿವೈಡೆಡ್ ಬೈ 4πε0 √3b. ಈಗ ಇದು ಒಂದ್ಸತಿ ಇದು 2 ಟೈಮ್ಸ್ ಹೋಯ್ತು, ಅಲ್ಲಿಗೆ ನಿಮ್ಗೆ -2q² ಡಿವೈಡೆಡ್ ಬೈ √3. ಆನಂತರ ಪೈ ಇದೆ, ಆನಂತರ ε0 ಇದೆ, ಆನಂತರ ಬಿ ಇದೆ. ಸೊ ಇದು ಏನಾಯ್ತು, ಎನರ್ಜಿ ಪೊಸೆಸ್ಡ್ ಆಯ್ತು. ಅದು ಎಲ್ಲಿದೆ, ಕ್ಯೂ ಇಂಟು ಏಟ್ 2q² minus q into 1/4πε0 q by this. ನೋಡಿ ಇಲ್ಲಿ 3ε0 ಇದೆ, ಇದು ಹೆಚ್ಚಾಂಶ 2 ಇರ್ಬೇಕಂತ. 1/4πε0 ಚಾರ್ಜ್ ಡಿವೈಡ್ ಬೈ ಸಾರಿ ಇಲ್ಲಿ ಒಂದು 2 ಇತ್ತು, ಅದು ಹೋಯ್ತು. ಆ 2 ಇಲ್ಲಿ ಬರುವಾಗ ಅದು ಇಲ್ಲಿ ಬಂದಿರುತ್ತೆ. ಅದರಿಂದ ಆ 2 ಮತ್ತು ಈ 2 ಸೇರಿ 4 ಆಗುತ್ತೆ. ಸೊ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ √3/b ಇಲ್ಲಿ ನಾನು ಆಗ ಹೇಳಿದ್ದೆ ಬಟ್ ಬರೀಲಿಲ್ಲ ಎರಡನೇದು. ಅದರಿಂದ 2 ಡಿವೈಡ್ ಬೈ ಇದೆಯಲ್ಲ, ಅದು ನ್ಯೂಮರೇಟರ್ ಹೋಗುತ್ತೆ, 2 ಆಗುತ್ತೆ. 2 × 2 4 ಆಗುತ್ತೆ. ಅದರಿಂದ 4q² ಡಿವೈಡ್ ಬೈ √3πε0b ಇಸ್ ದ ರೈಟ್ ಚಾಯ್ಸ್. ಸೊ ದೇರ್ಫೋರ್ ಡಿ ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಇದೆ, ತುಂಬಾ ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಹೀಗೆ ಆ ಇಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಪ್ಯಾರಲಲ್ ಇದ್ರೆ ಯೂನಿಫಾರ್ಮ್ ಅಂತ ಅರ್ಥ. ಇಲ್ಲೊಂದು ಎ ಪಾಯಿಂಟ್ ಇದೆ, ಇಲ್ಲೊಂದು ಬಿ ಪಾಯಿಂಟ್ ಇದೆ, ಇಲ್ಲೊಂದು ಸಿ ಪಾಯಿಂಟ್ ಇದೆ. ನಿಮ್ಗೆ ಇಲ್ಲಿಯ ವೋಲ್ಟೇಜ್ ವಿ ಎ, ಇಲ್ಲಿಯ ವೋಲ್ಟೇಜ್ ವಿ ಬಿ, ಇಲ್ಲಿಯ ವೋಲ್ಟೇಜ್ ವಿ ಸಿ, ಅವುಗಳ ರಿಲೇಷನ್ ಹೇಗಿದೆ ಅಂತ ಅವ್ರು ಕೇಳಿದ್ರು. ನಿಮಗೊಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಏನಂದ್ರೆ in the direction of the electric field potential decreases. ಯಾಕಂದ್ರೆ ಪೊಟೆನ್ಶಿಯಲ್ ನ ಡಿಫೈನ್ ಮಾಡೋದೇ ಹಾಗೆ, ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹೀಗೆ ತರೋದು, ಹೀಗೆ ತಂದಾಗ, ಈ ಕಡೆ ತಂದಾಗ ಚಾರ್ಜ್, ಈ ಚಾರ್ಜ್ ಅನ್ನು ಹತ್ತತ್ರ ತಂದಾಗ ಪೊಟೆನ್ಶಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಈ ಕಡೆ ಹೋದ್ರೆ ಪೊಟೆನ್ಶಿಯಲ್ ಕಡಿಮೆ ಆಗುತ್ತೆ. ಪೊಟೆನ್ಶಿಯಲ್ ಕಡಿಮೆ ಆದ್ರೆ
ಆಟೋಮೆಟಿಕಲಿ ಎನರ್ಜಿ ಕೂಡ ಕಡಿಮೆ ಆಗುತ್ತೆ. ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎನರ್ಜಿ ಡಿಕ್ರೀಸಸ್, ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಡಿಕ್ರೀಸಸ್. ಆದ್ರಿಂದ ನಿಮಗೆ ಏನ್ ಗೊತ್ತಾಯ್ತು, ಇದರ ಪೊಟೆನ್ಷಿಯಲ್ ಕಡಿಮೆ, ಇದರದ್ದು ನೆಕ್ಸ್ಟ್ ಇದರದ್ದು ಹೈಯೆಸ್ಟ್ ಇದೆ. ಆದ್ರಿಂದ ಪೊಟೆನ್ಷಿಯಲ್ ಎಟ್ ಎ ಈಸ್ ಹೈಯೆಸ್ಟ್ when compared to potential at B and potential at C is least. ಯಾಕಂದ್ರೆ ನೀವು ಈ ಕಡೆಯಿಂದ ಬರುವಾಗ ಫಸ್ಟ್ ಸಿಗೋದು ಈ ಪಾಯಿಂಟ್. ಸೊ ನೀವು ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಈ ಆಪ್ಷನ್ ಸರಿ ಇರುತ್ತೆ. ಆ ಆಪ್ಷನ್ ಯಾವ್ದಿದೆ ಅಂದ್ರೆ ಇದಿದೆ ನೋಡಿ. ಸೊ ಎ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, two capacitors C1 and C2 charged to 120 volt and 200 volt respectively. Now they are connected in parallel such that potential across each capacitor is 0. Then ಒಂದು 4 ರಿಲೇಷನ್ ಕೊಟ್ಟಿದ್ದಾರೆ. ಇದು ಇದು ನಿಮ್ಗೆ ಜೆ ಮೇನಲ್ಲಿ ಕೇಳಿದಂತ ಒಂದು ಪ್ರಾಬ್ಲಮ್. ಈ ಪ್ರಾಬ್ಲಮ್ ಇದಕ್ಕೆ ನಿಮ್ಗೆ 2 ಇಂಪಾರ್ಟೆಂಟ್ ಹಿಂಟ್ ಹೇಳ್ತೇನೆ ನೋಡಿ, ಕೇಳ್ಕೊಳ್ಳಿ. ನನ್ನ ಹತ್ರ 2 ಕೆಪಾಸಿಟರ್ ಇದೆ. C1 ಇಟ್ ಈಸ್ ಚಾರ್ಜ್ಡ್ ಟು V1, ಇನ್ನೊಂದು ಕೆಪಾಸಿಟರ್ ಇದೆ C2 ಇಟ್ ಈಸ್ ಚಾರ್ಜ್ಡ್ ಟು V2. ನಾನೇನ್ ಮಾಡಿದೆ, ಫುಲ್ಲಿ ಚಾರ್ಜ್ ಐ ವಿಲ್ ಕನೆಕ್ಟ್ ಪ್ಯಾರಲಲ್. ಹೀಗೆ ಕನೆಕ್ಷನ್ ಮಾಡಿದೆ. ಪ್ಯಾರಲಲ್ ನ ಪ್ರಾಪರ್ಟಿ ಏನು, ಪಿ ಡಿ ಸೇಮ್. ಆಗ V1 ಇರುವುದಿಲ್ಲ, V2 ಇರುವುದಿಲ್ಲ. ಸೊ ಬೇರೆ ಯಾವ್ದೋ ಬರುತ್ತೆ. ಅದು ಏನು ಅಂತ ಕೇಳ್ತಾರೆ. ವಾಟ್ ಈಸ್ ದ ಕಾಮನ್ ಎಕ್ಸ್ಪ್ರೆಷನ್ ಫಾರ್ ಕಾಮನ್ ಪೊಟೆನ್ಷಿಯಲ್? ಇಲ್ಲಿ 2 ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ, ಆಯ್ತಾ. ಸೊ ಇಲ್ಲಿ ಕಾಮನ್ ಪೊಟೆನ್ಷಿಯಲ್ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡಿ, ಪಾಸಿಟಿವ್ ಪ್ಲೇಟ್ ಅನ್ನ ಪಾಸಿಟಿವ್ ಕೊಡುದು, ನೆಗೆಟಿವ್ ಪ್ಲೇಟ್ ಅನ್ನ ನೆಗೆಟಿವ್ ಕೊಡುದು ಒನ್ ಟೈಪ್. 2 ಪ್ಯಾರಲಲ್, ಇದು ಒನ್ ಟೈಪ್. ಈ ರೀತಿ ಬಂದಾಗ ಕಾಮನ್ ಪೊಟೆನ್ಷಿಯಲ್ ಎಕ್ಸ್ಪ್ರೆಷನ್ ಏನ್ ಗೊತ್ತಾ, C1 V1 plus C2 V2 divided by C1 plus C2. This is very important shortcut formula. ನೆನ್ಪಿಟ್ಕೊಳ್ಳಿ. ಇದು ಯಾವ ಕೇಸ್ ಅಂದ್ರೆ ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್. ವೆನ್ ಸೇಮ್ ಚಾರ್ಜ್ಡ್ ಪ್ಲೇಟ್ ಕನೆಕ್ಟ್ ಮಾಡಿದ್ರೆ ಆವಾಗ ಈ ರೀತಿ ಬರುತ್ತೆ. ಇದು ಹೇಗ್ ಗೊತ್ತಾಗತ್ತೆ ನಮ್ಗೆ ಈ ರೀತಿ ಕನೆಕ್ಷನ್ ಅಂತ ಅವ್ರು ಹೇಳ್ದೆ ಇದ್ರೆ? ಹೇಗೆ ಅಂದ್ರೆ, ಈ ವಿ ಅನ್ನೋದಿದೆಯಲ್ಲ, ಇದು ಈ ಕೇಸಲ್ಲಿ ಇನ್ ಬಿಟ್ವೀನ್ ದಿಷ್ಟು, ಇವುಗಳ ಮಧ್ಯೆ ಇರುತ್ತೆ. ಇಟ್ ಈಸ್ ಬಿಟ್ವೀನ್ V1 ಅಂಡ್ V2. V1 ಚಿಕ್ಕದಿದ್ದು V2 ದೊಡ್ಡದಿದ್ರೆ ಅವುಗಳ ಮಧ್ಯೆ ಇರುತ್ತೆ. ಸೊ ಇವುಗಳ ಮಧ್ಯೆ ಇರುತ್ತೆ. ಅದು ನಮಗಾಗ ಗೊತ್ತಾಗತ್ತೆ ಈ ರೀತಿ ಕನೆಕ್ಷನ್ ಮಾಡಿದ್ದಾರೆ. ಇನ್ನೊಂದು ಟೈಪ್ ಕನೆಕ್ಷನ್ ಇದೆ. ಅದೇನು ಅಂದ್ರೆ, ಪ್ಲೇಟ್ ಅನ್ನ ಆಚೆ ಕನೆಕ್ಷನ್ ಮಾಡೋದು. ಅದು ಕೂಡ ಪ್ಯಾರಲಲ್ಲೇ. ಹೀಗೆ ಪಾಸಿಟಿವ್ ಪ್ಲೇಟ್ ನೆಗೆಟಿವ್, ನೆಗೆಟಿವ್ ಪ್ಲೇಟ್ ಪಾಸಿಟಿವ್. ಸೊ ಹೀಗೆ ಕೊಡೋದು. ಆವಾಗ ನೀವೇನ್ ಮಾಡ್ಬೇಕು, V is equal to C1 V1 ಡಿಫರೆನ್ಸ್ C2 V2 ಡಿವೈಡ್ ಬೈ C1 plus C2. ಡಿನಾಮಿನೇಟರ್ C1 plus ಮೇಲ್ಗಡೆ ಮಾತ್ರ ಡಿಫರೆನ್ಸ್ ಮೈನಸ್ ಬರುತ್ತೆ. ಇದು ಇಲ್ಲಿ ಏನಾಗುತ್ತೆ ಅಂದ್ರೆ, V1 ಮತ್ತು V2 ಮಧ್ಯೆ ಇರ್ಬೇಕಂತಿಲ್ಲ. ಈವನ್ ಇಟ್ ಬಿಕಮ್ 0, ಇಟ್ ಕ್ಯಾನ್ ಬಿಕಮ್ 0 ಆಲ್ಸೋ. 0 ಕೂಡ ಆಗಿ ಬಿಡುತ್ತೆ. ಸೊ 0 ಆಗದ್ರೆ ಅರ್ಥ ಏನು ಅಂದ್ರೆ, ಈ ರೀತಿ ಕನೆಕ್ಷನ್ ಮಾಡಿದ್ದಾರೆ, ಪ್ಲಸ್ ಮೈನಸ್ ಮಾಡಿದ್ದಾರೆ, ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಮಾಡ್ಲಿಲ್ಲ, ಪ್ಲಸ್ ಮೈನಸ್ ಮಾಡಿದ್ದಾರೆ ಅಂತ. ಸೊ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ನೋಡಿ, ನೌ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಸಚ್ ದಟ್ ಪೊಟೆನ್ಷಿಯಲ್ ಅಕ್ರಾಸ್ ಈಚ್ ಕೆಪಾಸಿಟರ್ ಈ 0 ಅಂತ ತಕ್ಷಣ ನಿಮ್ಗದು ಹೇಗಿರ್ಬೇಕು, ಹೀಗಿದೆ ಅಂತ ಗೊತ್ತಾಯ್ತು. ಸೊ ಪ್ಲಸ್ ಮೈನಸ್ ಉಲ್ಟಾ ಕನೆಕ್ಷನ್ ಮಾಡಿದ್ದಾರೆ. ಆಗ ಮಾತ್ರ ನಿಮ್ಗೆ ಏನ್ ಬರುತ್ತೆ, 0 ಬರುತ್ತೆ. ಈ ವೋಲ್ಟೇಜ್ 0 ಬರುತ್ತೆ. ಸೊ ನಾನೀಗ ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು, V is equal to 0 that is equal to C1 V1 ಡಿಫರೆನ್ಸ್ ಅಂದ್ರೆ ಮೈನಸ್ C2 V2 ಡಿವೈಡೆಡ್ ಬೈ C1 plus C2. ಸೊ C1 ಅಂದ್ರೆ ಅವ್ರು C1 ಕೊಟ್ಟಿದ್ದಾರೆ, V1 ಅಂದ್ರೆ 120 ವೋಲ್ಟ್ ಅಂತ ಕೊಟ್ಟಿದ್ದಾರೆ, C2 ಅಂದ್ರೆ C2 ಅಂತ ಕೊಟ್ಟಿದ್ದಾರೆ, V2 200 ಅಂತ ಕೊಟ್ಟಿದ್ದಾರೆ. ಸೊ ಡಿವೈಡೆಡ್ ಬೈ C1 plus C2 is equal to 0 ಅಂತ. ಇದಾಗ್ಬೇಕಾದ್ರೆ ನ್ಯೂಮರೇಟರ್ 0 ಆಗ್ಬೇಕು. ಆವಾಗ ನೀವು 120 C1 is equal to 200 C2 ಮಾಡ್ತೀರಿ. ಇದು 3 ಟೈಮ್ಸ್, ಇದು 4 ಟೈಮ್ಸ್. 40 ಇಂದ ತೆಗೆದ್ರೆ 4 ಟೈಮ್ಸ್. ಇಲ್ಲೆಲ್ಲೋ ಸಾರಿ 40 ಇಂದ ತೆಗೆದ್ರೆ ಇದು 5 ಟೈಮ್ಸ್. ಅಲ್ಲಿಗೆ 3C1 is equal to 5C2 ಇಲ್ಲಿದೆ ನೋಡಿ. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟು. ಸೊ ಹೀಗೆ ನೋಡ್ಕೊಳ್ಳಿ, ನೀವು ಲೈಕ್ ಚಾರ್ಜಸ್ ಅಂದ್ರೆ ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್ ಕೊಟ್ರೆ ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಇದ್ರೆ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್, capacitor of capacitance C is charged to a potential difference V from a cell and disconnected from it. A charge plus Q is given
to the positive plate, the potential difference across the capacitance is. ಇದು ಕೂಡ ಜೈ ಮೇನ್ ಪ್ರಾಬ್ಲಮ್. ಇದು ನೋಡಿ, ಇಲ್ಲಿ ಆಲ್ರೆಡಿ ಚಾರ್ಜ್ ಕ್ಯೂ ಇದೆ, ಇಲ್ಲಿ ಮೈನಸ್ ಕ್ಯೂ ಇದೆ, ಇಲ್ಲಿ ಒಂದು ವೋಲ್ಟೇಜ್ ಇತ್ತು. ಆವಾಗ ಕೆಪಾಸಿಟಿ ಎಷ್ಟು ಕೇಳಿದ್ರೆ ನಿಮ್ಗೆ ಹೀಗೆ ಅಂತ ಗೊತ್ತಿದೆ, ಕ್ಯೂ ಬೈ ವಿ ಇತ್ತು. ಈಗ ಏನ್ ಮಾಡಿದ್ದಾರೆ, ಇದಕ್ಕೆ ಪ್ಲಸ್ ಕ್ಯೂ ಚಾರ್ಜ್ ಅನ್ನು ಕೊಟ್ಟಿದ್ದಾರೆ, ಇದಕ್ಕೆ ಪ್ಲಸ್ ಕ್ಯೂ ಚಾರ್ಜ್ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಆ ಪ್ಲಸ್ ಕ್ಯೂ ಕೊಟ್ರೆ ಇಡೀ ಪ್ಲೇಟ್ ಆ ಕಡೆ ಈ ಕಡೆ ಎಲ್ಲ ಕುತ್ಕೊಳ್ಳೋದು. ಹೆಚ್ಚಿನ ಮಕ್ಳು ಏನ್ ತಗೊಳ್ತಾರೆ ಅಂದ್ರೆ, ಇಲ್ಲಿ ಪ್ಲಸ್ ಕ್ಯೂ ಅನ್ನ ಒಳ ತಕೊಂಡೋಗಿ ಇಡ್ತಾರೆ. ನೋಡಿ, ಈ ರೀತಿ ಮಾಡ್ಬೇಕು, ಈ ರೀತಿ ಮಾಡಿದ್ರೆ ಮಾತ್ರ ಈ ಪ್ರಾಬ್ಲಮ್ ವರ್ಕೌಟ್ ಆಗುತ್ತೆ. ಇಲ್ಲಿ ಕ್ಯೂ ಬೈ ಟು ಕುತ್ಕೊಳ್ಳುತ್ತೆ ಈ ಕಡೆ, ಇಲ್ಲಿ ಬರೋದು ಮಾತ್ರ ನಿಮಗೆ ಲೆಕ್ಕಕ್ಕೆ ಬರೋದು. ಇಲ್ಲಿ ಕ್ಯೂ ಇದೆಯಲ್ಲ, ಅದಕ್ಕೊಂದು ಕ್ಯೂ ಬೈ ಟು ಕುತ್ಕೊಳ್ಳುತ್ತೆ. ಇಲ್ಲಿ ಮೈನಸ್ ಕ್ಯೂ ಇಂಡ್ಯೂಸ್ ಆಯ್ತು, ಅದಕ್ಕೆ ಮೈನಸ್ ಕ್ಯೂ ಬೈ ಟು ಇಂಡ್ಯೂಸ್ ಆಗುತ್ತೆ. ಆಯ್ತಾ? ಆಗ ಈ ವೋಲ್ಟೇಜ್ ಎಷ್ಟು ಅಂತ ಅವ್ರು ಕೇಳಿದ್ರು. ವಾಟ್ ಇಸ್ ದ ನ್ಯೂ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಅಂತ ಕೇಳಿದ್ರು. ಕೆಪಾಸಿಟಿ ಏನ್ ಚೇಂಜ್ ಆಗ್ಲಿಲ್ಲ, ಇದ್ದಷ್ಟೇ ಇದೆ, ಬಟ್ ಚಾರ್ಜ್ ಹಾಕಿದ್ರಿಂದ ಎಷ್ಟು ಅಂತ ಕೇಳಿದ್ದು. ಅದಕ್ಕೆ ನಿಮ್ಗೆ ವಿ ಡ್ಯಾಶ್ ಇಸ್ ಈಕ್ವಲ್ ಟು ಕ್ಯೂ ಚಾರ್ಜ್ ಬೈ ಕೆಪಾಸಿಟೆನ್ಸ್. ಸೊ ಚಾರ್ಜ್ ಎಷ್ಟು ಅಂದ್ರೆ ಕ್ಯೂ ಪ್ಲಸ್ ಕ್ಯೂ ಬೈ ಟು ಆನ್ ದ ಐದರ್ ಪ್ಲೇಟ್ ಡಿವೈಡೆಡ್ ಬೈ ಸಿ. ಸಿ ಅಂದ್ರೆ ಕೆಪಾಸಿಟೆನ್ಸ್. ಕ್ಯೂ ಬೈ ಸಿ ಅನ್ನು ನಾವು ಇಲ್ಲಿ ಮಾಡಿ ಇಟ್ಕೊಂಡಿದ್ದೇವೆ. ಸಾರಿ, ಇಲ್ಲಿ ಕ್ಯೂ ಬೈ ಇದನ್ನು ಹೀಗೂ ಬರೀಬಹುದು, ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ. ಆದ್ರಿಂದ ಕ್ಯೂ ಬೈ ಸಿ ಇದ್ದಲ್ಲಿ ನಾನು ಇದನ್ನ ವಿ ಅಂತ ಬರೀತೇನೆ, ಪ್ಲಸ್ ಕ್ಯೂ ಡಿವೈಡ್ ಬೈ ಟು ಸಿ. ಹಾಗಾದ್ರೆ ಹೊಸ ವೋಲ್ಟೇಜ್ ಎಷ್ಟು ಕೇಳಿದ್ರೆ ವಿ ಪ್ಲಸ್ ಕ್ಯೂ ಬೈ ಟು ಸಿ. ಇಲ್ಲಿದೆ ನೋಡಿ, ಇದು ಯಾರಾದ್ರೂ ನೀವು ಕ್ಯೂ ಅನ್ನ ತಗೊಂಡೋಗಿ ಇಲ್ಲಿ ಹಾಕಿ ಬಿಟ್ರೆ ಇದು ಬರುತ್ತೆ. ಹೆಚ್ಚಿನ ಮಕ್ಕಳು ತಪ್ಪು ಮಾಡಿದ್ದಾರೆ. ಸೊ ಅದು ಅರ್ಧ ಈ ಕಡೆ ಬರುತ್ತೆ, ಅರ್ಧ ಆಚೆ ಕಡೆ ಬರುತ್ತೆ ಅಂತ ಮಾಡಬೇಕು. ಸೊ ಇದು ಕರೆಕ್ಟ್ ಆದಂತ ಮೆಥಡ್. ಸೊ ನೆಕ್ಸ್ಟ್, ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಇನ್ಕ್ರೀಸಿಂಗ್ ದ ವೋಲ್ಟೇಜ್ ಅಕ್ರಾಸ್ ದ ಪ್ಲೇಟ್ಸ್ of a capacitor from 5 volt to 10 volt is W. The work done in increasing it from 10 volt to 15 volt is. ಇದು ನಾನು ನಿಮಗೆ ಮೆಥಡ್ ಹೇಳ್ತೇನೆ, ಹಾಗೆ ಆನ್ಸರ್ ಕೂಡ ಹೇಳಿಬಿಡ್ತೇನೆ, ನೀವು ಮಾಡಬೇಕು. ನೋಡಿ, ಫಸ್ಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಎನರ್ಜಿ. ಅದು ಇಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಎನರ್ಜಿ ಆಗ್ಬೋದು, ಕೈನೆಟಿಕ್ ಎನರ್ಜಿ ಇರ್ಬೋದು, ವರ್ಕ್ ಎನರ್ಜಿ ಥಿಯರಮ್. ಸೊ ನಾನೇನ್ ಮಾಡ್ತೇನೆ, ಫಸ್ಟ್ ಹಾಫ್ ಸಿ ಕಾಮನ್ ಅದು ಇಂಟು ವಿ ಸ್ಕ್ವೇರ್. ವಿ ಸ್ಕ್ವೇರ್ ಫಸ್ಟ್ ಎಷ್ಟಿತ್ತಂತೆ, 5 ಇತ್ತು, ಕೊನೆಗೆ 10 ಇದೆ. ಆದ್ರಿಂದ ನಾನು ಹೀಗೆ ಬರೀತೇನೆ, ಇದನ್ನ ಐ ವಿಲ್ ಕಾಲ್ ಫಸ್ಟ್ ಇಕ್ವೇಶನ್. ಕೆಪಾಸಿಟೆನ್ಸ್ ಸಿ ಇತ್ತು, ಹಾಫ್ ನಾನು ಉಪಯೋಗಿಸಿದಂತ ಫಾರ್ಮುಲಾ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಸಿ ವಿ ಸ್ಕ್ವೇರ್. ಸಿ ಕಾಮನ್, ಫಸ್ಟ್ ಸತಿ 10 ವೋಲ್ಟ್ ಇತ್ತು, 5 ವೋಲ್ಟ್ ಇತ್ತು, ಅದನ್ನ 10 ವೋಲ್ಟ್ ಮಾಡಿದ್ರು. ಆಗ ಆಗುವಂತ ವರ್ಕ್ ಡನ್ ಎಷ್ಟು ಕೇಳಿದ್ರು, ಡಬ್ಲ್ಯೂ. ಎನರ್ಜಿ ಡಿಫರೆನ್ಸ್ ಇಸ್ ದಿ ವರ್ಕ್ ಡನ್. ಸೊ ಇದು ಫಸ್ಟ್ ಕೇಸ್ ಆಯ್ತು. ಎರಡನೇ ಕೇಸಲ್ಲಿ ಅವ್ರು ಡಬ್ಲ್ಯೂ ಡ್ಯಾಶ್ ಎಷ್ಟು ಅಂತ ಕೇಳಿದ್ರು. ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಡಬ್ಲ್ಯೂ ಡ್ಯಾಶ್ ಇನ್ ಟರ್ಮ್ಸ್ ಆಫ್ ಡಬ್ಲ್ಯೂ. ಅದಕ್ಕೆ ಅದೇ ಕೆಪಾಸಿಟರ್, ಬಟ್ ಈಗ ವೋಲ್ಟೇಜ್ ಮಾತ್ರ 10 ಇದ್ದನ್ನು 15 ಮಾಡಿದ್ದಾರೆ. ಅದರಿಂದ ನೀವು 15 ಸ್ಕ್ವೇರ್ ಮೈನಸ್ 10 ಸ್ಕ್ವೇರ್. ಈಗ ನೀವು ಏನ್ ಮಾಡ್ಬೇಕು, 2/1 ಮಾಡ್ಬೇಕು. 2/1 ಮಾಡಿ, 2/1 ಮಾಡಿ, ಇದೆಲ್ಲ ಕಾಮನ್ ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 1.67 ವೋಲ್ಟ್, ಸಾರಿ ಡಬ್ಲ್ಯೂ. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, a parallel plate air capacitor has capacitance C. When it is half filled with the dielectric constant K, the percentage increase in the capacitance will be. So ನಿಮ್ಗೆ C ಅಂದ್ರೆ ಗೊತ್ತಿದೆ, ಇದು CD ನಾನು ಆಗ ಹೇಳಿ ಕೊಟ್ಟಿದ್ದೆ, ಎಪ್ಸನ A ಬೈ ಡಿ ಬೈ ಕೆ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ ಅಂತ. ಈಗ ನಾವು ಈ ಕೇಸಿಗೆ ಅದನ್ನ ಅಪ್ಲೈ ಮಾಡುವ. ಎ ಬೈ ಡಿ, ಡಿ ಅಂದ್ರೆ ಅರ್ಧ, ಡಿ ಬೈ ಟು. ಡಿ ಬೈ ಟೂ ಅಲ್ಲಿ ಏನಿದೆ, ಏರ್ ಇದೆ, ಅದನ್ನ ನಾನು 1 ಅಂತ ಹಾಕ್ತೇನೆ. ಪ್ಲಸ್ ಉಳಿದದ್ದು ಡಿ ಬೈ ಟೂ ಅಲ್ಲಿ ಏನಿದೆ, ಕೆ ಇದೆ. ವಾಟ್ ಇಸ್ ದ ಕೆ? 5 ಆಯ್ತು. ಸೊ ಕೆ ಇದ್ದಲ್ಲಿ 1 ಹಾಕಿ, ಡಿ ಬೈ ಟು ಅಷ್ಟು ಗಾಳಿ ಇದೆ, ಡಿ ಬೈ ಟು ಅಷ್ಟು ಡೈಎಲೆಕ್ಟ್ರಿಕ್ ಇದೆ. ಆಗ ನೀವು ಇದನ್ನ ಎಪ್ಸನ ಎ ಬೈ ಡಿ ಬೈ ಟು ಅಂತ ಬರೆದು 1 + 1/5 ಹೀಗೆ ಬರಿಬಹುದು. 2 ಅನ್ನು ಹೊರಗಿಟ್ಟು ಆವಾಗ ನಿಮ್ಗಿದು ಎಪ್ಸನ ಎ ಬೈ ಡಿ ಬೈ ಟು
6/5 ಆಯ್ತು. 6/5 ಅಲ್ಲಿಗೆ 3 ಈಗ ಆಬ್ಸನ ಎ ಬೈ ಡಿ ಇದೆಯಲ್ಲ ಅದು ಸಿ ಆಯ್ತು. ಈ 5 ಮೇಲ್ ಹೋಯ್ತು, 3 ಕೆಳಗಡೆ ಬಂತು. ನಾನೀಗ ಸಿ ಡಿ ಬೈ ಸಿ ಅಂದ್ರೆ 5/3 ಆಯ್ತು. ಹೀಗೆ ಬಂತು. ನನ್ಗೆ ಈಗ ಏನ್ ಬೇಕು? ಪರ್ಸೆಂಟೇಜ್ ಚೇಂಜ್ ಬೇಕಲ್ಲ, ಅದಕ್ಕೆ ನಾನು ಎರಡು ಕಡೆ -1 ಮಾಡ್ತೇನೆ. ಸೊ ಸಿ ಡಿ ಬೈ ಸಿ -1, ಅದೇ ರೀತಿ 5/3 -1 ಮಾಡ್ತಾನೆ. ಇಲ್ಲಿ ಸಿ ಡಿ ಮೈನಸ್ ಸಿ ಬೈ ಸಿ ಆಯ್ತು ಇಸ್ ಈಕ್ವಲ್ ಟು ಇದು 2/3 ಆಯ್ತು. 2/3. ಈಗ ಇದೇನಿದು? ಇನ್ಕ್ರೀಸ್ ಇನ್ ದ ಕೆಪಾಸಿಟೆನ್ಸ್ ಡಿವೈಡ್ ಬೈ ಒರಿಜಿನಲ್ ಕೆಪಾಸಿಟೆನ್ಸ್ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಚೇಂಜ್ ಸಿಗುತ್ತೆ. ಅದರಿಂದ ಪರ್ಸೆಂಟೇಜ್ ಚೇಂಜ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ಕೆಪಾಸಿಟೆನ್ಸ್ ಬೈ ಒರಿಜಿನಲ್ ಕೆಪಾಸಿಟೆನ್ಸ್ ಇಂಟು 100. ಸೊ ಇದು ನಿಮಗೆ ಗೊತ್ತಿದೆ 0.66 ಬರುತ್ತೆ. ಇಂಟು 100 ಮಾಡಿದ್ರೆ ನಿಮ್ಗೆ 66.66% ಬರ್ತಾ ಹೋಗುತ್ತೆ. So therefore C is the answer. So by putting the dielectric, the capacitance ಎಷ್ಟು percent increase ಆಗುತ್ತೆ ಅಂದ್ರೆ 66.6% increase ಆಗುತ್ತೆ. So next, spherical drop of capacitance 1 microfarad is broken into 8 drops of equal radius. Then capacitance of each smaller drop is. ನೋಡಿ, ನನ್ನ ಹತ್ರ ತುಂಬಾ ಸ್ಮಾಲರ್ ಡ್ರಾಪ್ಸ್ ಇದೆ. ಎಷ್ಟು ಡ್ರಾಪ್ಸ್ ಇದೆ ಅಂದ್ರೆ n ಡ್ರಾಪ್ಸ್ ಇದೆ. These smaller drop merge into a bigger drop. ಆಗ ಒಂದು ಸಿಂಗಲ್ ಡ್ರಾಪ್ ಆಗುತ್ತೆ. ಇದು ಸ್ಮಾಲರ್ ರೇಡಿಯಸ್ ಇದ್ರೆ ಇದು ಕ್ಯಾಪಿಟಲ್ ಆರ್ ರೇಡಿಯಸ್ ಆಯ್ತು. ಆಗ ಸ್ಮಾಲ್ ಆರಿಗೂ ಕ್ಯಾಪಿಟಲ್ ಆರಿಗೂ ರಿಲೇಷನ್ ಕಂಡುಹಿಡಿಬೇಕು. ಅದಕ್ಕೆ ನೀವು ವಾಲ್ಯೂಮ್ ರಿಮೇನ್ಸ್ ದ ಕಾನ್ಸ್ಟೆಂಟ್ ಅಂತ ಮಾಡ್ಕೊಂಡು ಮಾಡ್ಬೋದು. ನಾನು ಟೈಮ್ ಇಲ್ಲ, ಅದರಿಂದ ನಾನು ಫಾರ್ಮುಲಾ ಮಾತ್ರ ನಿಮ್ಗೆ ಹೇಳ್ತೇನೆ. ಇದು ಫಾರ್ಮುಲಾ ವೇರ್ n is the number of ಸ್ಪಿಯರ್. ಅದು ಕ್ಯೂಬ್ ರೂಟ್ ಇರುವಂತದ್ದೇ ಕೊಡ್ತಾರೆ. 8, 64 ಹಾಗೆ 125, 1000 ಹೀಗೆಲ್ಲ ಕೊಡ್ತಾರೆ. ಸೊ ಇದು ರೇಡಿಯಸ್. ಈಗ ಇದ್ರ ಮೇಲೆ ನಿಮಗೆ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಕೆಪಾಸಿಟರ್ ಇದು ಸಿಗ್ಮದ್ದು ಪೊಟೆನ್ಷಿಯಲ್ ಇದು. ನಾನು ಯಾವುದು ಕೂಡ ಡೆರಿವೇಶನ್ ಮಾಡಲ್ಲ, ಫಾರ್ಮುಲಾ ಬರೀತೇನೆ. ಫಸ್ಟ್ ಸಿಗ್ಮದ್ ಬರೀತೇನೆ. ಸಿಗ್ಮಾ ಆಫ್ ಬಿಗ್ಗರ್ ಡ್ರಾಪ್ ಇಸ್ ಈಕ್ವಲ್ ಟು n to the power of 1/3 ಸಿಗ್ಮಾ ಆಫ್ ಸ್ಮಾಲರ್ ಡ್ರಾಪ್. ಸಿಗ್ಮಾ ಬೇಕಾದಾಗ ನೀವು ಇದನ್ನ ನೋಡ್ಬೇಕು. ಸ್ಮಾಲರ್ ಡ್ರಾಪ್ ಕೊಟ್ಟು ಬಿಗ್ಗರ್ ಡ್ರಾಪ್ ಕೇಳ್ಬೋದು. ಕೆಪಾಸಿಟೆನ್ಸ್ ಆಫ್ ಬಿಗ್ಗರ್ ಡ್ರಾಪ್ ಇಸ್ ಈಕ್ವಲ್ ಟು 1/3 ಆಫ್ ಕೆಪಾಸಿಟೆನ್ಸ್ ಆಫ್ ಸ್ಮಾಲರ್ ಡ್ರಾಪ್. ಈ ಪ್ರಾಬ್ಲಮ್ ನಾವೀಗ ಉಪಯೋಗಿಸಬೇಕು. ಹಾಗೆ ಇನ್ನೊಂದು ಪೊಟೆನ್ಷಿಯಲ್ ಕೇಳ್ಬೋದು. ಸರ್ಫೇಸ್ ಪೊಟೆನ್ಷಿಯಲ್ ಆಫ್ ದ ಬಿಗ್ಗರ್ ಡ್ರಾಪ್ ಇಸ್ ಈಕ್ವಲ್ ಟು 2/3 ಸರ್ಫೇಸ್ ಪೊಟೆನ್ಷಿಯಲ್ ಆಫ್ ಸ್ಮಾಲರ್ ಡ್ರಾಪ್. ಆಯ್ತಾ? ನಾನೀಗ ಈ ಫಾರ್ಮುಲಾ ಇಟ್ಕೊಂಡು ಮಾಡ್ತೇನೆ. ಅಲ್ಲಿ ಏನಿದೆ ನೋಡಿ, 1 ಮೈಕ್ರೋಫರಾಡ್ ಈಸ್ ಬ್ರೋಕನ್ ಇಂಟು 8 ಅಂದ್ರೆ ಬಿಗ್ಗರ್ ಡ್ರಾಪ್ ಇದು 1 ಮೈಕ್ರೋಫರಾಡ್ ಕೊಟ್ಟಿದ್ದಾರೆ. 10 to the power of -3 ಇಂಟು n to the power of n ಅಂದ್ರೆ 8 ಅಂತ ಕೊಟ್ಟಿದ್ದಾರೆ. ಅದರಿಂದ 8 to the power of 1/3 ಇಂಟು CS. ಅವರು CS ಎಷ್ಟು ಅಂತ ಕೇಳಿದ್ದು, ಇದು 2 ಆಯ್ತು. 2 ಆದ್ರೆ ಹಾಫ್ ಆಗತ್ತೆ ನೋಡಿ. ಇದು ಬರುತ್ತೆ. ಆಯ್ತಾ? ಇದನ್ನ ನೀವು CS ಅಂದ್ರೆ ಇದು 8ರ ಕ್ಯೂಬ್ ಅಂದ್ರೆ 2 ಆಯ್ತು. ಸಾರಿ, 1 ಇಂಟು 10 to the power of -3 ಡಿವೈಡೆಡ್ ಬೈ 2 ಆಯ್ತು. ಅಂದ್ರೆ 0.5 ಮೈಕ್ರೋ ಮಿಲ್ಲಿ ಫ್ಯಾರಡ್ ಇದಿದೆ. ಸಾರಿ, ಮೈಕ್ರೋ ಫ್ಯಾರಡ್ ಬರುತ್ತೆ. ಸಾರಿ, ಇಲ್ಲಿ ಇದು ಮೈಕ್ರೋಫೆರಡ್ ಇದೆ, ಅದರಿಂದ ಇಲ್ಲಿಯೂ ಕೂಡ ಮೈಕ್ರೋಫೆರಡ್ ಆಗ್ಬೇಕದು. ತಪ್ಪಾಗಿದೆ ಆಯ್ತಾ? ಇದು ಮೈಕ್ರೋಫೆರಡ್, ಇದು ಮೈಕ್ರೋಫೆರಡ್, ಸಾರಿ ಮಿಲ್ಲಿ ಫೆರಡ್. ಇದು ಮಿಲ್ಲಿ, ಇದು ಕರೆಕ್ಟ್ ಇದೆ. ಇಲ್ಲಿ ಟೈಪ್ ಮಾಡುವಾಗ ತಪ್ಪಾಗಿದೆ, ಅದು ಮಿಲ್ಲಿ ಬರ್ಬೇಕು. ಯಾಕಂದ್ರೆ ಇದು 10 to the power of -3 ಇದೆ, ಅದರಿಂದ ಇದು ಕೂಡ 10 to the power of -3 ಬರುತ್ತೆ. ಒಂದು ನೀವು ಇದನ್ನ ಮೈಕ್ರೋ ಮಾಡ್ಕೊಂಡ್ರೆ ಎಲ್ಲ ಮೈಕ್ರೋ ಆಗುತ್ತೆ. ಸೊ ಸಣ್ಣ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್, capacitor of capacitance 1 microfarad can withstand maximum voltage of 6 kilovolt and another capacitance 3 microfarad can be withstand maximum voltage of 4 kilowatt when both are connected in series.
ಕಾಂಬಿನೇಷನ್ ಕ್ಯಾನ್ ವಿತ್ಸ್ಟ್ಯಾಂಡ್ ಮ್ಯಾಕ್ಸಿಮಮ್ ವೋಲ್ಟೇಜ್. ಇದು ಸ್ವಲ್ಪ ಕಷ್ಟ ಇದೆ ಈ ಪ್ರಾಬ್ಲಮ್. ನೋಡಿ, ನಿಮ್ಗೆ ಒಂದು ಕೆಪಾಸಿಟರ್ 3 ಮೈಕ್ರೋಫರಾಡ್, ಅದು ನಿಮ್ಗೆ 4 ಕಿಲೋ ವೋಲ್ಟ್ ಕೆಪಾಸಿಟೆನ್ಸ್ ಇದು ವೋಲ್ಟೇಜ್ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಟ್ರೆ ಜಾಸ್ತಿ ಚಾರ್ಜ್ ಕೂತ್ಕೊಂಡು ಆ ಕೆಪಾಸಿಟರ್ ಫೈಲ್ ಆಗುತ್ತೆ. ಮತ್ತೊಂದಕ್ಕೆ 1 ಮೈಕ್ರೋಫರಾಡ್, ಸಾರಿ ಇದು 3 ಮೈಕ್ರೋಫರಾಡ್, ಇದಕ್ಕೆ 4 ಕಿಲೋ ವೋಲ್ಟ್ ಕೊಡಬೇಕು. ಇದು 1 ಮೈಕ್ರೋಫರಾಡ್, ಇದಕ್ಕೆ 6 ಕಿಲೋ ವೋಲ್ಟ್ ಕೊಡ್ಬೋದು. 6 ಕಿಲೋ ವೋಲ್ಟ್ ಕೊಡ್ಬೋದು. ಒಂದು ವೇಳೆ ಇವ್ರು ಸೀರೀಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಂತ ಕೇಳಿದ್ದಾರೆ. ನೀವು 6 ಮತ್ತೆ 4 ಹಾಕಿ 10 ವೋಲ್ಟ್ ಅಂತ ಮಾಡಿದ್ರೆ 10 ಕಿಲೋ ವೋಲ್ಟ್ ಅಂತ ಮಾಡಿದ್ರೆ ಆಗುದಿಲ್ಲ ಇಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಕ್ಯೂ ಮ್ಯಾಕ್ಸ್ ಫಾರ್ ಫಸ್ಟ್ ಕೆಪಾಸಿಟರ್ ಕ್ಯೂ ಮಾಸ್ ಕಂಡು ಹಿಡಿಬೇಕು. ಅದು C1V. ಸೊ C1 ಎಷ್ಟು ಅಂದ್ರೆ 1 10⁻⁻6. ಇದು 6000. ಅಲ್ಲಿಗೆ 6 × 10⁻³ ಕೂಲಂಬ್ ಆಯ್ತು. ಎರಡನೇ ಕೆಪಾಸಿಟರ್ಗೆ ನಾವು ಎಷ್ಟು ಕ್ಯೂ ಮ್ಯಾಕ್ಸ್ ಇಡ್ಬೋದು ಅಂತ ನೋಡುವ. ಎರಡನೇ ಕೆಪಾಸಿಟರ್ಗೆ C2V. ಸೊ ಅದು 3 × 10⁻⁻6 ಇಂಟು 4000 ವೋಲ್ಟೇಜ್, ಆವಾಗ 12. ಎರಡನೇ ಕೆಪಾಸಿಟರ್ಗೆ ನಾವು 12 ಮಿಲಿ ಕೂಲಂಬ್ ಇಡ್ಬೋದು. ಫಸ್ಟ್ ಕೆಪಾಸಿಟರ್ಗೆ 6 ಮಾತ್ರ ಇಡ್ಲಿಕ್ಕೆ ಆಗೋದು. ಸೀರೀಸ್ ಅಲ್ಲಿ ಚಾರ್ಜ್ ಸೇಮ್, ಆದ್ರಿಂದ ನಾವು 12 ತಕೊಂಡ್ರೆ ಆವಾಗ ಏನಾಗುತ್ತೆ ಅಂದ್ರೆ ಈ ಕೆಪಾಸಿಟರ್ ಸರಿ ಉಳಿಯುತ್ತೆ, ಇದು ಬರ್ನ್ ಆಗಿ ಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೆ ಮ್ಯಾಕ್ಸಿಮಮ್ ನಾವು ಕೊಡ್ಬೇಕಾದ ಎಷ್ಟು ಅಂದ್ರೆ 6. ಅದರಿಂದ ಕ್ಯೂ ಮ್ಯಾಕ್ಸ್ ಫಾರ್ ದ ಕಾಂಬಿನೇಷನ್ ಎಷ್ಟು ಕೇಳಿದ್ರೆ ಲೋಯೆಸ್ಟ್ ಇರುವಂತಹದ್ದು. ಇಲ್ಲಿದ್ರೆ ಒಂದು ಕೆಪಾಸಿಟರ್ ಬರ್ನ್ ಆಗತ್ತೆ. ಹಾಗಾದ್ರೆ ಅವ್ರು ಕೇಳಿದ್ದು ವೋಲ್ಟೇಜ್ ಎಷ್ಟು ಅಂತ ಕೇಳಿದ್ರು. ಸೊ ಫಸ್ಟ್ ನೀವು ಇವೆರಡರ ಸೀರೀಸ್ ಇಫೆಕ್ಟಿವ್ ಕಂಡು ಹಿಡಿಬೇಕು. ನಿಮಗೆ ಗೊತ್ತಿದೆ C1 C2 ಡಿವೈಡ್ ಬೈ C1 + C2. C1 1, C2 3, 4, ಅಲ್ಲಿಗೆ ಮುಕ್ಕಾಲಾಯ್ತು ಮೈಕ್ರೋಫರಾಡ್. ಸೊ ನನ್ಗೀಗ ಏನ್ ಬೇಕು, ಕ್ಯೂ ಮ್ಯಾಕ್ಸ್ ವೋಲ್ಟೇಜ್ ಅವ್ರು ಕೇಳಿದ್ದು. ವೋಲ್ಟೇಜ್ ಇಸ್ ಈಕ್ವಲ್ ಟು ಕ್ಯೂ ಮ್ಯಾಕ್ಸ್ ಡಿವೈಡ್ ಬೈ CS. ಇದು C ಮ್ಯಾಕ್ಸ್ ಎಷ್ಟಂದ್ರೆ 6 × 10⁻⁻³ ಡಿವೈಡೆಡ್ ಬೈ ಇದು 4/3, ಸಾರಿ 3/4. ಸೊ ಇಂಟು 10⁻⁻6 ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 8 ಕಿಲೋ ವೋಲ್ಟ್ ಬರುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿ ಮೇಲ್ಗಡೆ ಹೋದ್ರೆ ನಿಮ್ಗೆ ವೋಲ್ಟೇಜ್ ಎಷ್ಟು ಅಂತ ಸಿಗುತ್ತೆ. ಸೊ 10 ಅಲ್ಲ, ಸೊ 10 ಹಾಕಿ ಬಿಟ್ರೆ ಎರಡನೇ ಕೆಪಾಸಿಟರ್ ಉಳಿತದೆ, ಫಸ್ಟ್ ಕೆಪಾಸಿಟರ್ ಬರ್ನ್ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ 24. ಒಂದು ಕೆಪಾಸಿಟರ್ ಅನ್ನ ನಾವು ಚಾರ್ಜ್ ಮಾಡಿದ್ರೆ ನೋಡಿ, ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ ½ QE. ಇಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ ಕೆಪಾಸಿಟರ್ ನ ಫುಲ್ ಚಾರ್ಜ್ ಮಾಡಿದ್ರೆ. ಹಾಗಾದ್ರೆ ಬ್ಯಾಟ್ರಿ ಎಷ್ಟು ಕೆಲಸ ಮಾಡ್ತು ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ಯಾಟ್ರಿ ವೋಲ್ಟೇಜ್ V, ಅಷ್ಟೇ ವೋಲ್ಟೇಜ್ ಇಲ್ಲಿ ಬರುತ್ತೆ ಆಯ್ತಾ. ಬ್ಯಾಟ್ರಿ ಎಂತ ಮಾಡಿದೆ, ಇಲ್ಲಿಂದ ಕ್ಯೂ ಚಾರ್ಜ್ ಅಂತ ತೆಗೆದು ಇಲ್ಲಿ ಕೊಟ್ಟಿದೆ, ಆಗ ಇಲ್ಲಿ +Q ಬಂತು, ಇಲ್ಲಿ -Q ಬಂತು. ಇಲೆಕ್ಟ್ರಾನ್ ಅಂತ ತೆಗೆದು ಈ ಕಡೆ ಕೊಟ್ಟದ್ದು. ಅದರಿಂದ ಬ್ಯಾಟ್ರಿ ಅಕ್ರಾಸ್ ಎಷ್ಟು ಚಾರ್ಜ್ ಹೋಯ್ತು, Q ಹೋಯ್ತು. ಹಾಗಾದ್ರೆ ವರ್ಕ್ ಡನ್ ಮಾಡಿದ್ದು ಎಷ್ಟು ಬ್ಯಾಟ್ರಿ, QE. ದಿಸ್ ಇಸ್ ದ ವರ್ಕ್ ಡನ್ ಬೈ ದ ಬ್ಯಾಟ್ರಿ. ಹಾಗಾದ್ರೆ ಎನರ್ಜಿ ಸ್ಟೋರ್ ಅದೆಷ್ಟು, ½ QE. ಅಂದ್ರೆ ಎಷ್ಟು ಎನರ್ಜಿ ಪರ್ಸೆಂಟೇಜ್ ಸ್ಟೋರ್ ಆಯ್ತು ಅಂದ್ರೆ 50% ಮಾತ್ರ ಸ್ಟೋರ್ ಆಗುತ್ತೆ. ಹಾಗಾದ್ರೆ 50% ಎಲ್ಲಿ ಹೋಯ್ತು, ಇಟ್ ಈಸ್ ದ ಲಾಸ್ ಇನ್ ದ ಚಾರ್ಜ್. ಸೊ ಲಾಸ್ ಆಯ್ತು. ಹಾಗಾದ್ರೆ ಹೇಗೆ ಲಾಸ್ ಆಯ್ತು, ಇನ್ ದ ಫಾರ್ಮ್ ಆಫ್ ಹೀಟ್ ಇನ್ ದ ಕನೆಕ್ಟಿಂಗ್ ವೈರ್ ಅಕ್ರಾಸ್ ದ ಕೆಪಾಸಿಟರ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. ಸೊ ಈ ರೀತಿ ಎನರ್ಜಿ ಲಾಸ್ ಆಗುತ್ತೆ. ಹಾಗಾದ್ರೆ 50% ಮಾತ್ರ ಕೆಪಾಸಿಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಅವ್ರು ಕೇಳಿದ್ದು ಎಷ್ಟು ಎನರ್ಜಿ ಲಾಸ್ ಆಯ್ತು ಹೀಟ್ ರೂಪದಲ್ಲಿ ಅಂತ ಕೇಳಿದ್ದು, ಅದು ½ ಸೊ ಅರ್ಧ ಎನರ್ಜಿ ಸ್ಟೋರ್ ಆಗುತ್ತೆ, ಇನ್ನು ಅಷ್ಟೇ ಎನರ್ಜಿ ಲಾಸ್ ಆಗುತ್ತೆ. ಅದರಿಂದ ಲಾಸ್ ಎಷ್ಟು ಕೇಳಿದ್ರೆ ½ QE, 50% ಲಾಸ್ ಅಂಡ್ 50% stored as electrostatic potential energy. ಅದರಿಂದ work done by the battery is QE. Next, proton is released in the uniform electric field. So electric field ಹೀಗಿದೆ, ಪ್ರೋಟಾನ್ ಅನ್ನ ಬಿಟ್ಟಿದ್ದಾರೆ, ಪ್ರೋಟಾನ್ ಪಾಸಿಟಿವ್ ಚಾರ್ಜ್, ಸೊ ಫೋರ್ಸ್ ಆಗಿದೆ. ನಿಮ್ಗೆ ಗೊತ್ತಿದೆ Q × E. ಇಫ್ ಪಾಸಿಟಿವ್ ಆಗ ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕಿನಲ್ಲೇ ಇರುತ್ತೆ, ಅದರಿಂದ ಫೋರ್ಸ್ ಆಕ್ಟಿಂಗ್ ಆನ್ ದ
ಚಾರ್ಜ್ ಕೂಡ ಈ ದಿಕ್ಕಿನಲ್ಲಿ ಇರುತ್ತೆ. ಅದರಿಂದ ಚಾರ್ಜ್ ಹೀಗೆ ಹೋದಾಗ ಆಗ ಅವ್ರು ಏನ್ ಕೇಳಿದಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂತ. ಈಗ ತಾನೇ ನಾನು ನಿಮ್ಗೆ ಹೇಳಿದ್ದೆ, ಇಲೆಕ್ಟ್ರಿಕ್ ಫೀಲ್ಡ್ ದಿಕ್ಕಿನಲ್ಲಿ ಹೋದ್ರೆ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ, ಪೊಟೆನ್ಷಿಯಲ್ ಡಿಕ್ರೀಸ್ ಆದಾಗ ಪೊಟೆನ್ಷಿಯಲ್ ಎನರ್ಜಿ ಆಲ್ಸೋ ಡಿಕ್ರೀಸಸ್. ಸೊ ಅದರಿಂದ ಡಿಕ್ರೀಸಸ್ ಇಸ್ ದಿ ಆನ್ಸರ್. ಸೊ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್, what is the electric potential at the center of the hemisphere of radius? So ಒಂದು ಹೆಮಿಸ್ಪಿಯರ್ ಇದೆ, ಆ ಹೆಮಿಸ್ಪಿಯರ್ ನ ಇದು ಸೆಂಟರ್, ರೇಡಿಯಸ್ ಆರ್, ಇದ್ರ ಮೇಲೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇದೆ. ಸೊ ಪೊಟೆನ್ಷಿಯಲ್ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಪೊಟೆನ್ಷಿಯಲ್? ಆಯ್ತಾ, ನೀವು ಮಾಡಬೇಕಾದ್ದು ಸರ್ಫೇಸ್ ಪೊಟೆನ್ಷಿಯಲ್, ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಷ್ಟೇ ಪೊಟೆನ್ಷಿಯಲ್ ಇಲ್ಲಿದೆ. ಆಗ ಹೇಳಿದ್ದೇನೆ ನಾನು 1/4πε0 Q ಡಿವೈಡೆಡ್ ಬೈ ಆರ್. ನಾವೀಗ Q ಎಷ್ಟು ಅಂತ ಕಂಡುಹಿಡಿಬೇಕು. ಇದ್ರ ಮೇಲೆ ಎಷ್ಟಿದೆ, Q ಎಷ್ಟಿದೆ ಅಂತ ಕಂಡುಹಿಡಿಬೇಕು. ನಿಮಗೆ ಗೊತ್ತಿದೆ ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಏರಿಯಾ. ನನಗೆ ಚಾರ್ಜ್ ಬೇಕು, ಅದರಿಂದ ಸಿಗ್ಮಾ ಇಂಟು ಏರಿಯಾ. ಇದು ಫುಲ್ ಇದ್ದಿದ್ರೆ ಏನಾಗ್ತಿತ್ತು, 4πr². 4πr² ಫುಲ್ ಇದ್ದಿದ್ರೆ ಅದು ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್. ಇದು ಅರ್ಧ, ಅದರಿಂದ 2πr². ಅದನ್ನ ನನಗೆ ಚಾರ್ಜ್ ಸಿಕ್ತು. ನಾನು ಈ ಚಾರ್ಜ್ ಅನ್ನ ಇಲ್ಲಿ ಹಾಕ್ತೇನೆ, 1/4πε0 ಇಂಟು ಸಿಗ್ಮಾ 2πr² ಡಿವೈಡೆಡ್ ಬೈ 2πr² ಡಿವೈಡೆಡ್ ಬೈ ಆರ್. ಈಗ 5 ಕ್ಯಾನ್ಸಲ್, 2 ಕ್ಯಾನ್ಸಲ್, ಕೊನೆಗೆ ಸಿಗ್ಮಾ R1 ಕ್ಯಾನ್ಸಲ್, R ಡಿವೈಡ್ ಬೈ 2ε0 ಇಸ್ ದ ವೋಲ್ಟೇಜ್. ಸೊ ಎಷ್ಟು ವೋಲ್ಟೇಜ್ ಅಂದ್ರೆ ಇಲ್ಲೆಲ್ಲೋ ಇದೆ ನೋಡಿ, ಸಿಗ್ಮಾ R ಡಿವೈಡ್ ಬೈ 2ε0. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಸೇಮ್ ಆಸ್ ಪೊಟೆನ್ಷಿಯಲ್ ಅಂತ ಮಾಡ್ಬೇಕು ಆನ್ ದ ಸರ್ಫೇಸ್. ಸೊ ಇಲ್ಲಿ ಎರಡು ಮೆಟಾಲಿಕ್ ಸ್ಪಿಯರ್ ಇದೆ, ಒಂದ್ರದ್ದು 1 ಸೆಂಟಿಮೀಟರ್, ಇದ್ರ ಮೇಲೆ 1 × 10⁻⁻² ಇದೆ. ಇನ್ನೊಂದು 2 ಸೆಂಟಿಮೀಟರ್, ಇದ್ರ ಮೇಲೆ 5 × 10⁻⁻² ಇದೆ. ಇದ್ರದ್ದು 2 ಸೆಂಟಿಮೀಟರ್. ಅವುಗಳು ಟಚ್ ಮಾಡಿದ್ದಾರೆ. ಈಗ ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಟಚ್ ಮಾಡಿದ್ದಾರೆ ಬೈ ಕನೆಕ್ಟಿಂಗ್ ವೈರ್. ಸೊ ಕನೆಕ್ಷನ್ ಮಾಡಿದ್ದಾರೆ, ವೈರ್ ಹಾಕಿ ಕನೆಕ್ಷನ್ ಮಾಡಿದ್ದಾರೆ. ಸೊ ಆ ಕನೆಕ್ಷನ್ ಮಾಡಿದಾಗ ಏನಾಗುತ್ತೆ ನೋಡಿ, ನಿಮ್ಗೆ ಬಿಗ್ಗರ್ ಸ್ಪಿಯರ್ ಕೇಳಿದ್ರ ಸ್ಮಾಲರ್ ಸ್ಪಿಯರ್ ಕೇಳಿದ್ರ ಅಂತ ನೋಡಿ. ಸೊ ನಮ್ಗೆ ಬಿಗ್ಗರ್ ಸ್ಪಿಯರ್ ಅಲ್ಲಿ ಕೇಳಿದ್ದಾರೆ. ನಾವು ಫಸ್ಟ್ ಒಟ್ಟು ಚಾರ್ಜ್ ಎಷ್ಟು ಅಂತ ನೋಡುವ. ಟೋಟಲ್ ಚಾರ್ಜ್ ಇಲ್ಲಿ 1 ಇದೆ, ಅಲ್ಲಿ 5 ಇದೆ, 6 ಆಯ್ತು. ಇದು ಒಟ್ಟು ಚಾರ್ಜ್. ಈಗ ಚಾರ್ಜ್ 1ರಿಂದ 1 ಹರಿತದೆ. ಎಲ್ಲಿವರೆಗೆ ಹರಿತದೆ ಅಂದ್ರೆ ಪೊಟೆನ್ಷಿಯಲ್ ಸೇಮ್ ಆಗೋಲ್ಲವರೆ, ಚಾರ್ಜ್ ಸೇಮ್ ಆಗೋದಲ್ಲ, ಪೊಟೆನ್ಷಿಯಲ್ ಸೇಮ್ ಆಗೋಲ್ಲವರೆಗೆ ಹರಿತದೆ. ನಾನು ಅದಕ್ಕೆ ಏನ್ ಮಾಡ್ತೇನೆ, ಬಿಗ್ಗರ್ ಕೇಳಿದ್ರಲ್ಲ ಅದಕ್ಕೆ Q ತಗೊಳ್ತೇನೆ ಇಲ್ಲಿ. ಹಾಗಾದ್ರೆ ಉಳಿದದ್ದು ಎಷ್ಟು ಕೇಳಿದ್ರೆ, ಈ R ಅಲ್ಲಿ -Q ತೆಗೆದ್ಬಿಡಿ, ಅದು ಉಳಿತದೆ. ಇದು 2 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್, ಒಟ್ಟು ಸೇರಿಸಿದ್ರೆ ಇಷ್ಟೇ ಬರುತ್ತೆ. ಸೊ ಈಗ ಆಚೀಚೆ ಚಾರ್ಜ್ ಹೋಗಿದೆ, ಹೈಯರ್ ಕಾನ್ಸಂಟ್ರೇಷನ್ ಲೋವರ್ ಕಾನ್ಸಂಟ್ರೇಷನ್ ಗೆ ಚಾರ್ಜ್ ಬಂದಿದೆ. ಆವಾಗ ಏನಾಯ್ತು, ಚಾರ್ಜ್ ಡಿಸ್ಪ್ಲೇಸ್ ಆಯ್ತು ಬೇರೆ ಬೇರೆ ಕಡೆ. ಇಲ್ಲಿ ಎಷ್ಟು ಅಂತ ಕೇಳಿದ್ದು ಬಿಗ್ಗರ್, ಅದಕ್ಕೆ Q ತಗೊಂಡೆ. ಟೋಟಲ್ ಚಾರ್ಜ್ ಅಲ್ಲಿ Q ಕಳೆದ್ರೆ ಎಷ್ಟು ಅಂತ ನಾನು ಇಲ್ಲಿ ಬರ್ದೆ, ಆಯ್ತಾ. ಇದು ಮೈನಸ್. ಸೊ ನನ್ಗೆ ಗೊತ್ತಿದೆ ಪೊಟೆನ್ಷಿಯಲ್ ಸೇಮ್, ಚಾರ್ಜ್ ಫ್ಲೋ ಸ್ಟಿಲ್ ಪೊಟೆನ್ಷಿಯಲ್ ಸೇಮ್. ನನಗೆ ಪೊಟೆನ್ಷಿಯಲ್ ಕಂಡು ಹಿಡಿಯಲಿ ಗೊತ್ತಿದೆ. ನನಗೆ ಚಾರ್ಜ್ ನಾ 1/4πε0 ಬರೆಯಲ್ಲ. ಸೊ 6 × 10⁻⁻² -Q ಡಿವೈಡೆಡ್ ಬೈ 1 ಸೆಂಟಿಮೀಟರ್ 10⁻⁻, ಬೇಡ ಅದನ್ನ 1 ಸೆಂಟಿಮೀಟರ್ ಹಾಗೆ ಬರೀರಿ, ಎರಡು ಕಡೆ ಇದೆ, ಸೆಂಟಿಮೀಟರ್ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು, ನಾನು ಇಲ್ಲಿ 1/4πε0 Q/R ಮಾಡಿದ್ದು, 1/4πε0 ಬರೀಲಿಲ್ಲ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಚಾರ್ಜ್ Q ಇದೆ ಡಿವೈಡೆಡ್ ಬೈ ರೇಡಿಯಸ್, ಎರಡು ಕಡೆ ಸೆಂಟಿಮೀಟರ್ ಇಟ್ಟೆ, ಅದರಿಂದ ಸೆಂಟಿಮೀಟರ್ ಕ್ಯಾನ್ಸಲ್ ಆಯ್ತು. ಸೊ ನಾನೇನ್ ಮಾಡ್ತೇನೆ, ಈ 2 ಅನ್ನ ಈಚೆ ಕಡೆ ತಂದ್ರೆ 12 ಆಯ್ತು, ಅಲ್ಲಿಗೆ -2Q, ಆಚೆ ಕಡೆ Q, ಅಲ್ಲಿಗೆ 3Q = 12, ಅದರಿಂದ Q = 4 ಆಯ್ತು. ಮುಂಚೆ 5 ಇದ್ದಿತ್ತು, ಈಗ 4 ಆಯ್ತು. ಹಾಗಾದ್ರೆ ಎಷ್ಟು ಕೇಳಿದ್ರೆ 4 ಆಯ್ತು. ಸೊ 4 × 10⁻⁻². ಸೊ alpha particle proton are accelerated to the same potential difference from rest the ratio of velocity. ನಿಮ್ ಕ್ಲಾಸ್ ಅಲ್ಲಿ ಇದನ್ನ ಮಾಡಿದ್ದಾರೆ ನೋಡಿ. QV
ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್. ನನಗೆ ವಿ ಸ್ಕ್ವೇರ್ ಬೇಕು, ಆವಾಗ 2v ಡಿವೈಡೆಡ್ ಬೈ ಎಮ್. ವಿ ಬೇಕು, ಆವಾಗ 2qv ಬೈ ಎಮ್. ಇಲ್ಲಿ ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಅಂತ ಹೇಳಿದ್ದಾರೆ, ಆನಂತರ ಸೇಮ್ ಅಂತ ಹೇಳಿದ್ದಾರೆ. ಅದರಿಂದ ಅವ್ರು ಕೇಳಿದ್ದು ರೇಷಿಯೋ ಆಫ್ ಫೈನಲ್ ವೆಲಾಸಿಟೀಸ್ ಅಂತ ಕೇಳಿದ್ದು. ಆಲ್ಫಾ ಪಾರ್ಟಿಕಲ್ ಇದು ಮತ್ತು ಪ್ರೋಟಾನ್ ಇದು ಎಷ್ಟು ಅಂತ ಕೇಳಿದ್ದಾರೆ. ನಾನು ಏನ್ ಮಾಡ್ತೇನೆ, ಇದನ್ನ ಬಿಡ್ತೇನೆ, ಅವೆರಡು ಕಾನ್ಸ್ಟೆಂಟ್. ಅದರಿಂದ ಕ್ಯೂ ಬೈ ಎಮ್. ಫಸ್ಟ್ ಆಲ್ಫಾ ಪಾರ್ಟಿಕಲ್ ಹಾಕ್ತೇನೆ. ಆಲ್ಫಾ ಪಾರ್ಟಿಕಲ್ ಅಲ್ಲಿ 2 ಚಾರ್ಜ್ ಇದೆ, 4 ಮಾಸ್ ಇದೆ. ಯಾಕಂದ್ರೆ 2 ಪ್ರೋಟಾನ್ 2 ನ್ಯೂಟ್ರಾನ್ ಇದೆ. ಪ್ರತಿಯೊಂದರದ್ದು ಮಾಸ್ ಎಂ ಅಂತ ತಗೊಂಡ್ರೆ 4m ಆಯ್ತು. 2 ಪ್ರೋಟಾನ್ ಇಂದ 2q ಆಯ್ತು. ಇಷ್ಟು ಪ್ರೋಟಾನಿಗೆ 1 ಚಾರ್ಜ್ ಇದೆ, 1 ಮಾಸ್ ಇದೆ. ಆವಾಗ ಕ್ಯೂ ಎಲ್ಲ ತೆಗೆದ್ರೆ ಇದು 1 ಇದು 2, ಆವಾಗ ನಿಮ್ಗೆ 1/√2 ಇಷ್ಟು 1 ಆಯ್ತು. ನೀವು ಎಲ್ಲದಕ್ಕೂ √2 ಇಂದ ಭಾಗಿಸಿದ್ರೆ 1:√2 ಆಯ್ತು. ಅದರಿಂದ 1:√2. ಸೊ 28 ಸಿ ಆನ್ಸರ್ ಆಯ್ತು. ಈಗ 2 ಕಾನ್ಸಂಟ್ರಿಕ್ ಕಂಡಕ್ಟಿಂಗ್ ಸೆಲ್ ಆಫ್ ರೇಡಿಯಸ್ r and 2 are ಔಟರ್ ಸೆಲ್. ನೋಡಿ, ಇದ್ರ ಮೇಲೆ ಕ್ಯೂ ಚಾರ್ಜ್ ಇದೆ, ಇದ್ರ ಮೇಲೆ ಚಾರ್ಜ್ ಇಲ್ಲ, ಬಟ್ ಇದನ್ನ ತೆಗೆದು ಗ್ರೌಂಡ್ ಮಾಡಿದ್ದಾರೆ. ಈಗ ಕೇಳಿದ್ದು ಎಷ್ಟು ಚಾರ್ಜ್ ಗ್ರೌಂಡಿಗೆ ಹೋಯ್ತು ಅಂತ ಕೇಳಿದ್ದು. ಸೊ ನಿಮ್ಗೆ ಗೊತ್ತಿದೆ ಇದರಿಂದ ಪೊಟೆನ್ಷಿಯಲ್ ಇಲ್ಲಿ ಎಷ್ಟು ಅಂತ. ಸೊ ಪೊಟೆನ್ಷಿಯಲ್ V is equal to 1/4πε0 ಇದರದ್ದು 2r ಅಲ್ಲ. ಸೊ ಇದೊಂದು ಲಾಸ್ಟ್ ಪ್ರಾಬ್ಲಮ್ ನೋಡಿಬಿಡಿ. 1/4πε0 q ಡಿವೈಡೆಡ್ ಬೈ 2r ಆಯ್ತಾ. ನಾನು ಇದನ್ನ ಹೀಗೆ ಮಾಡ್ತೇನೆ, 1/4πε0 q/2 ಇಂಟು r ಮಾಡ್ತೇನೆ ಆಯ್ತಾ. ಈಗ ಇಲ್ಲಿ ಪೊಟೆನ್ಷಿಯಲ್ ಎಷ್ಟು ಕೂತ್ಕೊಂಡಿದೆ ಅಥವಾ ಇದ್ರ ಪೊಟೆನ್ಷಿಯಲ್ ಎಷ್ಟು ಅಂತ ನೋಡಿದ್ರೆ ನಿಮ್ಗೆ ಇಲ್ಲಿ ನೋಡಿ q/2 ಇಲ್ಲಿಗ ಕೂತ್ಕೊಂಡಿದೆ, ಬಂದಿದೆ, ಇಂಡ್ಯೂಸ್ ಆಗಿದೆ. ಹಾಗಾದ್ರೆ ಅಲ್ಲಿ ಇದೆಯಾ? ಇಲ್ಲ, ಯಾಕಂದ್ರೆ ನಾವು ಅರ್ತ್ ಕನೆಕ್ಷನ್ ಮಾಡಿದ್ದೇವೆ. ಸೊ ಎಷ್ಟು ಚಾರ್ಜ್ ಹೋಯ್ತು ಗ್ರೌಂಡಿಗೆ ಅಂತ ಕೇಳಿದ್ರೆ q/2. ಸೊ q/2 ಚಾರ್ಜ್ ಗ್ರೌಂಡಿಗೆ ಹೋಗಿದೆ. ಸೊ ಲಾಸ್ಟ್ ಒಂದು ಪ್ರಾಬ್ಲಮ್ ಇದೆ, ಇದನ್ನ ನೀವು ಮಾಡಿ. ಇದು ಬಿಫೋರ್ ಮತ್ತೆ ಆಫ್ಟರ್ ಪೊಟೆನ್ಷಿಯಲ್ ಎಷ್ಟು ಅಂತ ನೋಡಿ. ಈ ರೀತಿ ಪ್ರಾಬ್ಲಮ್ ನಾನು ಮಾಡಿದ್ದೇನೆ. ಸೊ ಮುಂಚೆ ಪೊಟೆನ್ಷಿಯಲ್ ಇಷ್ಟು ಬರುತ್ತೆ, ನಂತರ ಕೂಡ ಪೊಟೆನ್ಷಿಯಲ್ ಇಷ್ಟೇ ಬರುತ್ತೆ. ಆಗ ಡಿಫರೆನ್ಸ್ ಏನ್ ಚೇಂಜ್ ಆಯ್ತು ಅಂತ ಕೇಳಿದ್ರೆ ಏನು ಚೇಂಜ್ ಆಗ್ಲಿಲ್ಲ. ಸೊ ಆ ಕಂಡಕ್ಟಿಂಗ್ ವೈರ್ ಹಾಕಿದ್ರಿಂದ ಏನು ಚೇಂಜ್ ಆಗ್ಲಿಲ್ಲ ಅಂತ ಇದು ಬರುತ್ತೆ. ಇದು ನೀವು ಮಾಡ್ಬೋದು, ಯಾಕಂದ್ರೆ ಸಿಮಿಲರ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ದೇನೆ. ಸೊ ಅಲ್ಲಿಗೆ ನಿಮ್ಗೆ 30 ಪ್ರಾಬ್ಲಮ್ಸ್ ನಾನು ಮಾಡಿದ್ದೇನೆ. ಸೊ ಗೋ ಥ್ರೂ ದ ಅದರ್ ಪ್ರಾಬ್ಲಮ್ಸ್. ಸೊ ತುಂಬಾ ಟೆಕ್ಸ್ಟ್ ಬುಕ್ ಇದೆ, ಸ್ವಲ್ಪ ಓದಿ, ಆವಾಗ ಮಾತ್ರ. ಇದೇ 30 ಕ್ವಶನ್ ಇಟ್ಕೊಂಡು ನಾನು ಒಳ್ಳೆ ಮಾರ್ಕ್ ತೆಗಿತೇನೆ ಅಂತ ಎಣಿಸ್ಬೇಡಿ. ಅದರಿಂದ ಇನ್ನಷ್ಟು ವರ್ಕ್ ನೀವು ಮಾಡಿದ್ರೆ ಯು ಕ್ಯಾನ್ ಅಚೀವ್ ವೆರಿ ಗುಡ್ ರ್ಯಾಂಕ್. ಫಸ್ಟ್ ನನ್ನ ಸಜೆಷನ್ ಒಂದು, ಬರುವಾಗ ನೀವು ಒಂದಿಷ್ಟು ಯಾವ ಟಾಪಿಕ್ ಅಂತ ನಿಮ್ಮ ಲೆಕ್ಚರ್ ಹೇಳಿರ್ತಾರಲ್ಲ, ಗೋ ಥ್ರೂ ದ ಟಾಪಿಕ್ ಅಂಡ್ ಕಮ್ ಪ್ರಿಪೇರ್. ದೆನ್ ಓನ್ಲಿ ನಿಮ್ಗೆ ಈಸಿ ಆಗುತ್ತೆ. ಯಾಕಂದ್ರೆ CET ಎಲ್ಲ ಫಾಸ್ಟ್ ಆಗಿ ನಾವು ಮಾಡ್ಕೊಂಡು ಹೋಗೋದು, ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನೀವು ಆ ಸ್ಪೀಡಲ್ಲಿ ಬರಬೇಕು. ಅದಕ್ಕೆ ನಿಮ್ಗೆ ನಾಲೆಜ್ ಇದ್ರೆ ತುಂಬಾ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು.